ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮದೃಢಬದ್ಧಮೂಲಃ ವೇದಸ್ಕಂದಃ ಪುರಾಣಶಾಖಾಢ್ಯಃ ಕ್ರತುಕುಸುಮೋ ಮೋಕ್ಷಫಲೋ ಮಧುಸೂದನಪಾದಪೂಜಯತಿ. ಆದ್ಯಾದಿಲಕ್ಷ್ಮೀ ಭವಸು ಪ್ರಸನ್ನಾ ವಿಶುದ್ಧವಿಜ್ಞಾನಸುಖೈಕದೋಗ್ಧ್ರಿ ಅಜ್ಞಾನಹಂತ್ರಿ ತ್ರಿಗುಣಾತಿರಿಕ್ತಾ ಸುಜ್ಞಾನನೇತ್ರಿ ಭವಸು ವಿಜ್ಞಾನನೇತ್ರಿ ಭವಸು ಪ್ರಸನ್ನ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮೀ ಜಡಮತಿರಭಿಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿ ನ್ಯಾಯಸುಧಾಧಿಕಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾನ್ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದುಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವೇದೇಶು ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯಂ ನಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಮಧ್ವಸಿದ್ಧಾಂತವಾರ್ಜುತ್ಥ ತತ್ವಪೀಯೂಷಸೇಚಕಃ ತಾಪಂ ಹರತ ಮೇ ನಿತ್ಯಂ ಜ್ಞಾನಪಂಚಾಸ್ಯ ಚಂದ್ರಮಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ಹೇಗೆ ದಾಹಾದಿಗಳನ್ನು ಮಾಡಬೇಕು ಇತ್ಯಾದಿಗಳನ್ನೆಲ್ಲ ದೇವರು ಹೇಳಿದ ಮೇಲೆ ದೇವರು ಹೇಳ್ತಾನೆ, ಇಲ್ಲಿಯವರೆಗೆ ಸಂಕ್ಷೇಪವಾಗಿ ಹೇಳಿದ್ದೀನಿ, ವಿಶೇಷವಾಗಿ ವಿಶೇಷ ಪ್ರಸಂಗದಲ್ಲಿ ಹೇಗಿರಬೇಕು ಅಂತನ್ನುವುದನ್ನು ಹೇಳ್ತೀನಿ ಕೇಳು ಅಂತ ದೇವರು ಹೇಳ್ತಾನೆ. ಯಾವಾಗ ವ್ಯಕ್ತಿ ಊರು ಬಿಟ್ಟು ಬೇರೆ ಊರಿಗೆ ಹೋಗಿರ್ತಾನೆ, ಅವನ ನಾಶಂ ಉಪೇಯುಷಿ ಗರುಡದೇವರು ಕೇಳ್ತಾರೆ, ಅವನ ದೇಹನೇ ಸಿಕ್ಕಿರೋದಿಲ್ಲ. ಆ ಸಮಯಕ್ಕೆ ದಾಹಾದಿಗಳನ್ನು ಹೇಗೆ ಮಾಡಬೇಕು. ಆಮೇಲೆ ಯಾರಿಗೆ ಆಗ ದೇವರು ಹೇಳ್ತಾನೆ, ಯಾರಿಗೆ ಅಸ್ಥಿಯೇ ಸಿಕ್ಕಿರೋದಿಲ್ಲ, ಲಂಘನೈರ್ಯೇ ಮೃತಾಶ ಜೀವಾಹ, ಜಿಗಿದು ಬೆಟ್ಟದ ಮೇಲಿಂದ ಕೆಳಗೆ ಜಿಗಿದು ಬಿದ್ದು ಸತ್ತಿರ್ತಾರೆ. ಹಲ್ಲಿರುವ ಪ್ರಾಣಿಗಳಿಂದ ಸತ್ತಿರ್ತಾರೆ. ಅಭಿಘಾತ, ಕಂಠಗ್ರಹ, ತಾವೇ ಉರುಳು ಹಾಕೊಂಡು ಸತ್ತಿರ್ತಾರೆ. ವಿಲಗ್ನಾನಾಂ ಕ್ಷೀಣಾನಾಂ ತುಂಡಘಾತಿನಾಂ, ಪ್ರಾಣಿಗಳು ಚುಚ್ಚಿ ಮತ್ತೊಂದು ಮಾಡಿ ಸತ್ತಿರ್ತಾರೆ. ಸ್ವಲ್ಪ ತೆಗೆದಿಲ್ಲ, ಅಂದರೆ ರೇಂಜ್ ಬರ್ತದೆ, ಇಲ್ಲಾಂದರೆ ಈಗ ನಿಮ್ಮ ಮನೆಗೆ ರೇಂಜೇ ಬರೋದಿಲ್ಲ. ಅದಕ್ಕೆ ನೀವು ಬೆಚ್ಚಿಗೆ ಹಚ್ಕೊಂಡು ಕೂತು ವಿಷ, ಅಗ್ನಿ ಮತ್ತು ಇತ್ಯಾದಿಗಳಿಂದಾಗಿ ಸತ್ತಿರ್ತಾರೆ. ಅಥವಾ ವಿಶೂಚ್ಯಾಹ, ಚುಚ್ಚಿ ಆತ್ಮಘಾತ ಮಾಡಿಕೊಂಡಿರ್ತಾರೆ. ಉದ್ಬಂಧನ, ಉರುಳು ಹಾಕೊಂಡು ಸತ್ತಿರ್ತಾರೆ. ನೀರಲ್ಲಿ ಸತ್ತೋಗಿರ್ತಾರೆ. ಹಾವು, ಹುಲಿ, ಸಿಂಹ ಇತ್ಯಾದಿಗಳು ಕೋಡಿರುವಂಥ ಪ್ರಾಣಿಗಳಿಂದ ಸತ್ತಿರ್ತಾರೆ. ಉಪಲೋದಕೈಹಿ, ಉಪಸರ್ಗ, ಯಾವುದೋ ಪ್ರವಾಹ ಬಂತು, ಬೆಂಕಿ ಹತ್ಕೊಳ್ತು, ಅಥವಾ ಭೂಕಂಪವಾಯಿತು, ಕಲ್ಲು ಬಿದ್ದು ಸತ್ತಿರ್ತಾರೆ. ಇತ್ಯಾದಿಗಳಿಂದ ಸತ್ತ. ನಖಲೋಹೈಹಿ ಗಿರೈಹಿ ಪಾತೈಹಿ, ಹಲ್ಲಿರುವ ಉಗುರಿರುವ ಪ್ರಾಣಿಗಳಿಂದಾಗಿ ಎತ್ತರದಿಂದ ಬಿದ್ದು, ಖಟ್ವಾಯಾಮ್ ಅಂತರಿಕ್ಷದಲ್ಲಿ ಸತ್ತಿರ್ತಾರೆ. ಚೋರ ಚಂಡಾಲರಿಂದ ಸತ್ತಿರ್ತಾರೆ. ಅಂಥವರಿಗೆ ಹೇಗೆ ಪ್ರಾಯಶ್ಚಿತ್ತ, ಹೊರಗಾದಾಗ ಸತ್ತಾಗ ಹೇಗೆ ಇತ್ಯಾದಿಗಳೆಲ್ಲ, ಊರ್ಧ್ವೋಚ್ಚಿಷ್ಟ ಅಧರೋಚ್ಚಿಷ್ಟ ಉಭಯೋಚ್ಚಿಷ್ಟ ಆದಾಗ ಹೇಗೆ, ಶಸ್ತ್ರಘಾತ ಮೃತರಾದವ್ರಿಗೆ ಹೇಗೆ, ಸ್ಪೃಷ್ಟಾಹ ಏಚಾಸ್ಯ ಶ್ವಸ್ಪೃಷ್ಟಾಸ್ತತೈವ ಚ, ಇವೆಲ್ಲ ದುರ್ಮರಣಗಳು ಅಂತ ಹೇಳ್ತಾರೆ. ಈ ದುರ್ಮರಣಗಳಲ್ಲಿ ಹೇಗೆ ಪ್ರಾಯಶ್ಚಿತ್ತ ಅಂತ ಕೇಳಿದಾಗ, ತೇನ ಪಾಪೇನ ನರಕಾನ್ ಭುಕ್ತ್ವಾ ಪ್ರೇತತ್ವಭಾಗಿನಃ, ಈ ಪಾಪಗಳಿಂದಾಗಿ ಅವರು ನರಕಕ್ಕೆ ಹೋಗ್ತಾರೆ. ಅದರಿಂದಾಗಿ ನತೇಶಾಂ ಕಾರಯೇದ್ದಾಹಂ ಸೂತಕಂ ನೋದಕ ಕ್ರಿಯಾಂ,
ಇವರಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ತನಕ ದಾಹಾದಿಗಳನ್ನೇ ಮಾಡಬಾರದು. ಸೂತಕಾಚರಣೆಯಿಂದ ಮೃತಾದ್ಯಂಚ ನ ಕುರ್ಯಾಂ ಔರ್ಧ್ವದೈಹಿಕಂ ನ ಪಿಂಡದಾನಂ ಕರ್ತವ್ಯಂ ಪ್ರಮಾದಾಚೇತ್ ಔರ್ಧ್ವದೈಹಿಕಾದಿಗಳನ್ನು ಮಾಡಬಾರದು. ಮಾಡಿದರೆ ಅದು ಅವ್ರನ್ನ ಮುಟ್ಟೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೇನು ಮಾಡಬೇಕು ಅಂತಂದರೆ ಪ್ರಾಯಶ್ಚಿತ್ತಕ್ಕಾಗಿ ಮೊದಲಿಗೆ ನಾರಾಯಣ ಬಲಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಾರಾಯಣ ಬಲಿ ಕಾರ್ಯೋ ಲೋಕಗರ್ಹ ಬಿಯಾಖಗ. ನಾರಾಯಣ ಬಲಿಯನ್ನು ಮಾಡಿದಾಗ ಆಗ ಶುದ್ಧವಾಗ್ತದೆ. ನಾಣ್ಯತಾ ಇತ್ಯಬ್ರವೀತ್ ಯಮಃ, ಹೀಗೆ ಯಮದೇವರು ಹೇಳಿದ್ದಾರೆ. ಆದ್ದರಿಂದಾಗಿ ನಾರಾಯಣ ಬಲಿಯನ್ನು ಮಾಡೋದರಿಂದಾಗಿ ಔರ್ಧ್ವದೈಹಿಕ ಕ್ರಿಯಾವನ್ನು ಮಾಡೋದಕ್ಕೆ ಯೋಗ್ಯತಾ ಬರ್ತದೆ. ತತಃಶುದ್ಧಿಕರಂ ತದ್ಭವೇತ್ ತದನ್ಯತಾ. ಅದಾದ ಮೇಲೆ ಕೃಷ್ಣಾಗ್ರೇ ಕಾರಯೇತ್ ವಿಪ್ರೈಹಿ. ನಾರಾಯಣ ಬಲಿಯನ್ನು ಹೇಗೆ ಮಾಡಬೇಕು ಅಂತಂದರೆ ಅಲ್ಲಿ ತೀರ್ಥದಲ್ಲಿ ಹೋಗಬೇಕು. ತೀರ್ಥದಲ್ಲಿ ಪರಮಾತ್ಮನ ಎದುರಿಗೆ ಅದನ್ನು ಮಾಡಬೇಕು, ಪವಿತ್ರರಾಗ್ತಾರೆ. ಪೂರ್ವಂತು ತರ್ಪಣಂ ಕಾರ್ಯಂ, ಮೊದಲಿಗೆ ತರ್ಪಣವನ್ನು ಮಾಡಬೇಕು. ವಿಪ್ರೈ ಪೌರಾಣ ವೈದಿಕೈಹಿ ಎಲ್ಲ ಔಷಧಿಗಳಿಂದಾಗಿ ತಿಲಮಿಶ್ರಿತವಾದಂಥ ಇವುಗಳಿಂದಾಗಿ ಪರಮಾತ್ಮನನ್ನು ಸಂತೋಷಪಡಿಸಬೇಕು. ಪುರುಷ ಸೂಕ್ತದಿಂದಾಗಿ ಅಥವಾ ವಿಷ್ಣು ದೇವತಾಕ ಮಂತ್ರಗಳಿಂದಾಗಿ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಪ್ರೇತಾಂತರ್ಗತನಾದಂತಹ ವಿಷ್ಣು ಪ್ರೀತಿಗಾಗಿ ಆಗ ಹೇಳಬೇಕಂತ ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷ ಪ್ರೇತಮೋಕ್ಷ ಪ್ರದೋಭವ ಎನ್ನುವ ಮಂತ್ರದಿಂದ ಸ್ತೋತ್ರವನ್ನು ದೇವರ ಪ್ರಾರ್ಥನೆಯನ್ನು ಮಾಡ್ತಾ ತರ್ಪಣವನ್ನು ಮಾಡಬೇಕು. ಇದು ಜಿತೇಂದ್ರಿಯ ಮನಾಭೂತ್ವ ಶುಚಿಮಾನ್ ಧರ್ಮತತ್ಪರ, ಭಕ್ತಿಯಿಂದ ಮಾಡಬೇಕು. ಅದಾದ ಮೇಲೆ ಶ್ರಾದ್ದಾನಿ ಏಕಾದಶ ಇವತ್ತು 11 ಶ್ರಾದ್ದಗಳನ್ನು ಮಾಡಬೇಕು. ಸರ್ವಕರ್ಮ ವಿಧಾನೇನ ಏಕೈಕಾಗ್ರೇ ಸಮಾಹಿತ. ಹೇಗೆಂದು ತೋಯಂ ವ್ರೀಹಿ ಯವಾಂದದ್ಯಾತ್ ಗೋಧೂಮಾಂಶ ಪ್ರಿಯಂಗವ ಹವಿಷ್ಯಾನ್ನಂ ಶುಭಂ ಮುದ್ರಾಂ ಛತ್ರೋಷ್ಣೀಶ. ಹವಿಷ್ಯಾನ್ನವನ್ನು ಕೊಡಬೇಕು. ಛತ್ರ, ಉಷ್ಣೀಶ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಕೊಡಬೇಕು. ವಸ್ತ್ರ, ಉಪಾನಹ ಇತ್ಯಾದಿಗಳೆಲ್ಲ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಭೂಮೌ ಸ್ಥಿತೇಷು ಪಿಂಡೇಶು ಗಂಧಪುಷ್ಪಾಕ್ಷತಾನ್ವಿತಂ ದಾತವ್ಯಂ ಸರ್ವವಿಪ್ರೇಭ್ಯೋ ವೇದಶಾಸ್ತ್ರ ವಿಧಾನತಃ. ಬ್ರಾಹ್ಮಣರಿಗೆ ಗಂಧ ಪಿಂಡ ಪ್ರದಾನಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಕೊಡಬೇಕು. ಧ್ಯಾನ ಧಾರಣ ಸಂಯುಕ್ತೋ ಜಾನುಭ್ಯಾಂ ಅವನೀಂ ಗತಃ. ಅದಾದ ಮೇಲೆ ಪ್ರೇತಾಂತರ್ಗತ ದೇವರನ್ನ ಧ್ಯಾನ ಮಾಡ್ತಾ ಶಂಖಪಾತ್ರ, ಖಡ್ಗಪಾತ್ರ, ತಾಮ್ರಪಾತ್ರಗಳಲ್ಲಿ ತೆಗೆದುಕೊಂಡು ರುಚಾವೈ ದಾಪಯೇದ್ ಅರ್ಘ್ಯವನ್ನು ಕೊಡಬೇಕಂತೆ. ಅರ್ಘೋತ್ತಿಷ್ಟಂ ಪೃಥಕ್ ಪೃಥಕ್. ಯಾರಿಗೆ ಅಂದರೆ ಬ್ರಹ್ಮ, ವಿಷ್ಣು, ರುದ್ರ, ಯಮ, ಪ್ರೇತಂಚ ಪಂಚಮಂ. ಇವರಿಗೆ ಪ್ರತ್ಯೇಕ 5 ಕುಂಭಗಳನ್ನು ಮಾಡಿ ಪಂಚರತ್ನ ಸಮನ್ವಿತವಾದದಲ್ಲಿ ವಸ್ತ್ರ, ಯಜ್ಞೋಪವೀತಾದಿಗಳನ್ನು ಇಟ್ಟು ಅದಕ್ಕೆ ಪಂಚಶ್ರಾದ್ದಗಳನ್ನು ಮಾಡಬೇಕು ದೇವತೋದ್ದೇಶದಿಂದ. ಜಲಧಾರಾಂ ತತಃ ಕುರ್ಯಾತ್ ಪಿಂಡೇ ಪಿಂಡೇ ಪೃಥಕ್ ಪೃಥಕ್. 5 ಪಿಂಡಗಳನ್ನಿಟ್ಟು ಜಲಧಾರವನ್ನು ಕೊಡಬೇಕು. ಶಂಖೇವ ತಾಮ್ರಪಾತ್ರೇವ. ಶಂಖಪಾತ್ರ, ತಾಮ್ರಪಾತ್ರ ಇಲ್ಲ ಅಂತಂದರೆ ಮೃಣ್ಮಯ ಪಾತ್ರದಿಂದ ಮಾಡಿರಿ. ತಿಲೋದಕಂ ಸಮಾದಾಯ ಸರ್ವೌಷಧಿ ಸಮನ್ವಿತಂ. ಸರ್ವೌಷಧಿ ಸಮನ್ವಿತವಾದಂತಹ ತಿಲೋದಕವನ್ನು ಕೊಡಬೇಕು. ತಾಮ್ರಪಾತ್ರಂ ತಿಲೈಪೂರ್ಣಂ ಸಹಿರಣ್ಯಂ ಸದಕ್ಷಿಣಂ ದದ್ಯಾತ್ ಬ್ರಾಹ್ಮಣ ಮುಖ್ಯಾಯ. ಆಮೇಲೆ ತಾಮ್ರಪಾತ್ರ, ತಿಲದಿಂದ ಸಹಿತವಾದ ತಾಮ್ರಪಾತ್ರೆಯನ್ನು ಬಂಗಾರ ಇತ್ಯಾದಿಗಳನ್ನು ಯಥಾಶಕ್ತಿಯಾಗಿ ಹಾಕಿ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಯಮೋದ್ದೇಶೇನ ತಿಲಾಂ ಲೋಹಾನ್ ತಥೋ ದದ್ಯಾಚ್ಚ ದಕ್ಷಿಣಾಂ. ಯಮದೇವರು ಪ್ರೀತರಾಗಲಿ ಅಂತ ಹೇಳಿ ತಿಲಾ, ಲೋಹ, ದಕ್ಷಿಣ ಇವುಗಳನ್ನೆಲ್ಲ ಕೊಡಬೇಕು. ಇದು ವಿಷ್ಣು ಬಲಿ, ನಾರಾಯಣ ಬಲಿ ಅಂತ ಕರೆಸಿಕೊಳ್ಳುತ್ತದೆ. ಆದ ಮೇಲೆ ಮತ್ತೆ ಹೇಳ್ತಾರೆ, ನಾಗದಂಶಾತ್ ಮೃತೋಯಸ್ತು. ಹಾವು ಕಚ್ಚಿ ಸತ್ತಿದ್ದರೆ ಆಗ ಮಾಡಬೇಕಾದದ್ದು ಏನು ಅಂತಂದರೆ ಸುವರ್ಣಭಾರ ನಿಷ್ಪನ್ನಂ. 1 ಸುವರ್ಣ ಭಾರ, ಭಾರಸ್ತು 20 ಸ್ತುಲಾ ಅಂತಂತಾರೆ. 20 ತೊಲೆ ಬಂಗಾರದಿಂದಾಗಿ ನಾಗವನ್ನು ಮಾಡಿಸ್ಬೇಕಂತೆ. ಇಲ್ಲಿ ಏನದ ಅದನ್ನು ನಾವು ಕೇಳ್ಕೊಂಡಿರೋರಂತೆ. ಯಾಕೆಂದರೆ ಗೊತ್ತಿರಬೇಕು ಅನ್ನೋ ಸಲುವಾಗಿ ಹೇಳೋದು. ಯಥಾಶಕ್ತಿ ಯಾರೆಲ್ಲರೂ ಹೋಗ್ತಾರೆ ಅಂತಿಲ್ಲ, ಯಾರು ಹೋದಾಗ ಏನು ಮಾಡ್ತಾರೆ. 20 ತೊಲೆ ಆ ಸುವರ್ಣ ಭಾರದಿಂದ ನಿಷ್ಪನ್ನವಾದ ನಾಗವನ್ನು ಮಾಡಿ ಗೋವನ್ನು ಬ್ರಾಹ್ಮಣರಿಗೆ ಕೊಟ್ಟು ಇದರಿಂದಾಗಿ ಋಣ ಹೋಗಲಿ ಅಂತ ಬೇಡ್ಕೋತ ಏವಂ ಸರ್ಪಬಲಿ ಸರ್ಪದೋಷಾತ್ ವಿಮುಚ್ಯತೆ. ಮಾಡಿದಾಗ ಸರ್ಪದೋಷದಿಂದ ಪರಿಹಾರವಾಗುತ್ತದೆ. ಆಮೇಲೆ ಪುತ್ತಲಕಂ ಕಾರ್ಯಂ ಸರ್ವೌಷಧಿ ಸಮನ್ವಿತಂ. ಪುತ್ತಲಕವನ್ನು ಮಾಡಬೇಕು, ದಹನವನ್ನು ಮಾಡಬೇಕು. ಅಂದರೆ ಆ ಸಮಯಕ್ಕೆ ಒಂದು ಸಲ ಸುಮ್ಮನೆ ದಹನ ಆಗಿಬಿಟ್ಟಿರ್ತದೆ. ಪಲಾಶದಿಂದಾಗಿ ಮಾಡಿ ದಹನವನ್ನು ಮಾಡಬೇಕು ಅಂತ ಅನಿಸ್ತದೆ. ಪಲಾಶದಿಂದ ಮಾಡಬೇಕು ಅಂತಂದಾಗ ಹೇಗೆ ಅಂತಂದರೆ 360 ವೃಂತೈ ಷಷ್ಟ್ಯಾಚ ವೃಂತೈ ಪ್ರೋಕ್ತೋ ಅಸ್ಥಿ ಸಂಚಯ. ಅದರಿಂದ ಮಾಡಬೇಕು. ಯಾವುದಕ್ಕೆ ಎಷ್ಟೆಷ್ಟು ಯಾವ ಭಾಗಗಳಿಗೆ ಎಷ್ಟೆಷ್ಟು ದರ್ಬೆ ಇಡಬೇಕು ಅಂತಂತಾರೆ. 40 ಶಿರೋಭಾಗೆ 40 ದರ್ಬೆಗಳನ್ನು ತಲೆಯ ಹತ್ತಿರ, ಗ್ರೀವ ಹತ್ತಿರ 10,
ವಿಂಶತ್ ಉರಸ್ಥಳದಲ್ಲಿ 20, ವಿಂಶತಿ ಜಠರೆ ಹೊಟ್ಟೆಯಲ್ಲಿ 20, ಬಾಹುದ್ವಯೇ ಶತಂ ಬಾಹುಗಳಲ್ಲಿ 100 ಇಡಬೇಕು, ಕಟಿದೆ ಅಥವಾ 50, ಹೀಗೆ ಊರುದ್ವಯೇ ಶತಂ, ತ್ರಿಂಶತ್ ಜಂಘ, ಆಮೇಲೆ ಚತುಷ್ಟಯದ ಗುಖ್ಯಾದಿಗಳಲ್ಲಿ ಇಡಬೇಕು, ಪಾದಾಂಗುಲಿಗಳಲ್ಲಿ 10, ಇಷ್ಟು ತಲೆಯ ಜಾಗದಲ್ಲಿ ನಾರಿಕೇಲವನ್ನು ಇಡಬೇಕು, ತೆಂಗಿನಕಾಯಿ ಇಡಬೇಕು ಅಂತಂತಾರೆ. ಆಮೇಲೆ ಒಂದೊಂದು ಅವಯವದ ಜಾಗದಲ್ಲಿ ಒಂದೊಂದನ್ನು ಹೇಳ್ತಾರೆ. ತಾಲೂಕೆ ತುಂಬ ಅಂತಂತಾರೆ, ಅದೇನು ಗೊತ್ತಿಲ್ಲ. ಪಂಚರತ್ನಂ ಮುಖದ ದಿಕ್ವಾದಲ್ಲಿ ಕದಲೀಫಲ, ನಾಲಿಗೆ ಜಾಗಕ್ಕೆ ಕದಲೀಫಲ ಬಾಳೆಹಣ್ಣನ್ನು ಇಡಬೇಕು. ಆಂತ್ರದ ಜಾಗದಲ್ಲಿ ವಾಲುಕ, ವಸ ಇತ್ಯಾದಿಗಳ ಒಂದೊಂದು ಜಾಗದಲ್ಲಿ ಒಂದೊಂದನ್ನೆಲ್ಲ ವಸ್ತುಗಳನ್ನು ಇಡಬೇಕು ಅಂತ ಹೇಳ್ತಾರೆ. ಇಟ್ಟು ಅದಾದ ಮೇಲೆ ಅದನ್ನು ಸರ್ವೌಷಧಿಯುಕ್ತಂ ಪ್ರೇತಂ ಕೃತ್ವ ಪೂಜಾಂ ಯಥೋದಿತಂ ಸಾಗ್ನಿಕೆ ಚಾಪಿ, ಇಷ್ಟನ್ನು ಮಾಡಿ ಸಾಗ್ನಿಕನಾಗಿದ್ದ ಅಂತಾದರೆ ಈ ಅವಯವಗಳಲ್ಲೇ ಯಾಜ್ಞಿಕ ಪಾತ್ರಗಳನ್ನೆಲ್ಲ ಇಡಬೇಕು ಅಂತಂದಿದ್ದಾರೆ, ಇಡಬೇಕು. ಸ್ತ್ರೀಯ ಪುನಂತ ಮೇಶಿರಃ ಇತಿ ಮೇಲೆ, ಆಮೇಲೆ ಇದಾದ ಮೇಲೆ ಸ್ತ್ರೀಯ ಪುನಂತ ಮೇಶಿರಂ ಇವಮ್ಮೇ ವರುಣೇನ, ಈ ಎಲ್ಲ ಮಂತ್ರಗಳಿಂದಾಗಿ ಪ್ರೇತಸ್ಯ ಪಾವನಂ ಕೃತ್ವ ಶಾಲಿಗ್ರಾಮಿ ಶಿಲೋದಕೈ, ಶಾಲಿಗ್ರಾಮ ಶಿಲಾ ತೀರ್ಥಗಳನ್ನು ಹಾಕಿ ಶುದ್ಧಿಯನ್ನು ಮಾಡಿ ಪರಮಾತ್ಮನನ್ನು ಉದ್ದೇಶ ಮಾಡಿಕೊಂಡು, ಆಗ ತಿಲಾ ಲೋಹಂ ಹಿರಣ್ಯಂ ಕಾರ್ಪಾಸಂ ಲವಣಂ ತಥಾ ಇವುಗಳನ್ನೆಲ್ಲ ಸಪ್ತಧಾನ್ಯಗಳನ್ನೆಲ್ಲ ಒಂದೊಂದು ಪಾವನ ಅಂತಾರೆ, ಇವುಗಳನ್ನು ಕೊಟ್ಟು ಆಗ ದಾಹನವನ್ನು ಮಾಡಬೇಕು. ಕರ್ತವ್ಯಂ ವೈಷ್ಣವಂ ಶ್ರಾದ್ದಂ ಪ್ರೇತ ಮುಕ್ತ್ಯರ್ಥಂ ಆತ್ಮನಃ, ವೈಷ್ಣವ ಶ್ರಾದ್ದವನ್ನು ಮಾಡಬೇಕು ಮುಕ್ತಿಗಾಗಿ. ಅದಾದ ಮೇಲೆ ಪ್ರೇತ ಮೋಕ್ಷಂ ತತಃ ಕುರ್ಯಾತ್ ಹೃದಯ ವಿಷ್ಣು ಪ್ರಕಲ್ಪಚ, ಪ್ರೇತ ಮುಕ್ತಿಗೋಸ್ಕರವಾಗಿ ಪರಮಾತ್ಮನ ಅವರ ಹೃದಯದಲ್ಲಿ ಇದ್ದಾನೆ ಅಂತ ಇಟ್ಟುಕೊಂಡು ಶ್ರಾದ್ದವನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ಏವಂ ಪುತ್ತಲಕಂ ಕೃತ್ವ ದಾಹಯೇತ್ ವಿಧಿಪೂರ್ವಕಂ. ಇನ್ನು ಶುದ್ಧಯೇತ ಸಂಸ್ಕರ್ತ, ಇದು ಶುದ್ಧಿಗಾಗಿ ಸಂಸ್ಕಾರ ಮಾಡುವವನು ಕೃಚ್ಛ್ರವ್ರತವನ್ನು ಮಾಡಬೇಕು. ಎಷ್ಟು ಮಾಡಬೇಕು? 3 ಕೃಚ್ಛ್ರವನ್ನು ಮಾಡಬೇಕು. 6, 12, 15 ಹೀಗೆ ಕೃಚ್ಛ್ರಗಳನ್ನು ಮಾಡಬೇಕು. ಇದಕ್ಕೆ ಪ್ರಾಯಶ್ಚಿತ್ತ ನಿಮಿತ್ತಾನುಸಾರೇಣ ವಿಪ್ರವತ್ ಸ್ಮೃತಃ, ಎಷ್ಟೆಷ್ಟು ಇದಿರ್ತದೆ ಅಷ್ಟೆಷ್ಟು ಪ್ರಾಯಶ್ಚಿತ್ತವನ್ನು ಮಾಡಬೇಕು. ನಮಗಾಗೋದಿಲ್ಲ ಅಷ್ಟೆಲ್ಲ ಮಾಡಲಿಕ್ಕೆ ಅಂತಂದರೆ ಅಶಕ್ತವು ಗೋಹಿರಣ್ಯಾದಿ ಪ್ರತ್ಯಾಮ್ನಾಯಂ ಚರೇದಪಿ, ಪ್ರತ್ಯಾಮ್ನಾಯವಾಗಿ ಗೋದಾನ ಹಿರಣ್ಯದಾನ ಇತ್ಯಾದಿಗಳನ್ನು ಮಾಡಬೇಕು. ಇನ್ನು ಆತ್ಮನೋ ಅನಧಿಕಾರಿತ್ವೇ ಶುದ್ಧಿವೇದಂ ಚರೇದ್ಬುಧಃ, ತಾನು ಅನಧಿಕಾರಿಯಾಗಿದ್ದರೂ ಶುದ್ಧಿಯನ್ನು ಮಾಡಿಕೊಂಡು ಮಾಡಬೇಕು. ಯಾಕೆ ಅಂದರೆ ಅಶುದ್ಧೇನ ಚ ಯದ್ದತ್ತಂ ಉದ್ದಿಶ್ಯ ಶುದ್ಧಿಮೇವ ಚ ನೋಪತಿಷ್ಠತಿ ತತ್ಸರ್ವಂ ಅಂತರಿಕ್ಷೇ ವಿನಶ್ಯತಿ. ಸ್ವಯಂ ಸತ್ತವನು ಅಶುದ್ಧನಾಗಿದ್ದ, ಇವನೂ ಅಶುದ್ಧನಾಗಿದ್ದ ಅಂತಾದರೆ ಅಶುದ್ಧನಾದವನು ಅಶುದ್ಧನಾದವನಿಗೆ ಕೊಟ್ಟರೆ ಇಬ್ಬರಿಗೂ ಕೊಟ್ಟವನಿಗೂ ಅದು ಹೋಗಿ ಅವನಿಗೆ ಮುಟ್ಟೋದಿಲ್ಲ. ಅಂತರಿಕ್ಷೇ ವಿನಶ್ಯತಿ. ಆದ್ದರಿಂದಾಗಿ ಅದಕ್ಕೆ ಪ್ರತಿಯೊಂದು ಮಾಡುವ ಕಾಲಕ್ಕೆ ತತ್ಶುದ್ಧಿಗೋಸ್ಕರ ತತ್ಪ್ರತ್ಯಾಮ್ನಾಯ ಇಷ್ಟ ದಕ್ಷಿಣೆ ಇತ್ಯಾದಿಗಳನ್ನು ಇಟ್ಟು ಘೌರಾದಿಗಳನ್ನು ಮಾಡಿಸಿಕೊಂಡು ಅದು ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡ್ತಾರೆ. ಶುದ್ಧಿಂ ಸಂಪಾದ್ಯ ಕರ್ತವ್ಯಂ ದಹನಾದ್ ಔದ್ವದೇಹಿಕಂ, ಶುದ್ಧಿಯನ್ನು ಸಂಪಾದನೆಯನ್ನು ಮಾಡಿ ಔದ್ವದೈಹಿಕ ಕ್ರಿಯೆಯನ್ನು ಮಾಡಬೇಕು. ಅಕೃತ್ವ ನಿಷ್ಕೃತಿಮ್ಯಸ್ತು ಕುರುತೆ ದಹನಾದಿಕಂ ಮತಿಪೂರ್ವಂ ಅಮತ್ಯಾವ ಕ್ರಮಾತ್ ತದ್ ನಿಷ್ಕೃತಿಂ ಶೃಣು. ಅದನ್ನು ಮಾಡದೇ ಇದ್ದರೆ, ಶುದ್ಧಿಯನ್ನು ಮಾಡಿಕೊಳ್ಳದೆ ಮಾಡಿದರೆ ಅದರಿಂದಾಗಿ ಪಾಪ ಬರ್ತದೆ ಅಂತ ಅಂತಾರೆ. ಯಾಕೆ ಅಂತಂದರೆ ಶುದ್ಧಿಯನ್ನು ಮಾಡಿಕೊಳ್ಳದೇನೆ ಅಗ್ನಿಯನ್ನು ಕೊಟ್ಟರೆ, ಉದಕದಾನ ಮಾಡಿದರೆ, ಸ್ನಾನ ಮಾಡಿದರೆ, ಶವವಾಹನ ರಜ್ಜುಚ್ಛೇದ ಅಶ್ರುಪಾತಾದಿಗಳನ್ನು ಮಾಡಿದರೆ ತಪ್ರಕೃಚ್ಛ್ರ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಶುದ್ಧಿ ಇಲ್ಲದೇನೆ ವಹನ ದಹನ ಈ ಕಠೋದಕಾದಿಗಳನ್ನು ಮಾಡಿದರೆ ಶಾಂತಪನ ವ್ರತವನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಹಾಗೆ ಮಾಡಬೇಡ್ರಿ, ಶುದ್ಧವಾಗಿ ಮಾಡಿರಿ. ಆಗ ಗರುಡದೇವರು ಕೇಳ್ತಾರೆ, ನೋಡಿರಿ ಪ್ರಸಂಗವಶಾತ್ ಏನೇನೋ ಬರ್ತಿರ್ತದೆ ಪುರಾಣಗಳಲ್ಲಿ. ಕೃಚ್ಛ್ರ ಅಂದರೆ ಹೇಗೆ ಮಾಡಬೇಕು, ತಪ್ತ ಕೃಚ್ಛ್ರ ಅಂದರೆ ಹೇಗೆ ಮಾಡಬೇಕು, ಶಾಂತಪನ ಅಂದರೆ ಏನು ಮಾಡಬೇಕು, ಇದರ ಲಕ್ಷಣ ಹೇಳು ಸ್ವಾಮಿ ಅಂತ ಕೇಳ್ತಾರೆ. ಅದಕ್ಕೆ ದೇವರು ಹೇಳ್ತಾನೆ, ತ್ರ್ಯಹಂ ಪ್ರಾತಃ ತ್ರ್ಯಹಂ ಸಾಯಂ ತ್ರ್ಯಹಂ ಅದ್ಯಾತ್ ಅಯಾಚಿತಂ ಉಪವಾಸ ತ್ರ್ಯಹಂಚೈವ ಏಷ ಕೃಚ್ಛ್ರ ಉದಾಹೃತಃ. 3 ದಿವಸ ಕೃಚ್ಛ್ರ ಮಾಡಬೇಕಾದ್ರೆ ಮೊದಲು ಪುಣ್ಯಾಹಾದಿಗಳನ್ನು ಮಾಡಿಕೊಂಡು ಬ್ರಾಹ್ಮಣರು ಮುಂದೆ ಹೇಳಬೇಕಂತ, ಆ ಕೃಚ್ಛ್ರ ಮಾಡ್ತೀನಿ ಅಂತ ಹೇಳಬೇಕು. ಅವ್ರು ಆಗಲಿ ಅಂತಂತಾರೆ, ಹೇಳಿ ಮಾಡಬೇಕು ಅಂತ ಹೇಳ್ತಾರೆ. ಆಗ 3 ದಿವಸ ಹಗಲು ಊಟ ಮಾಡಬೇಕು. ಅದು ಹೇಗೆ ಅಂತಂತಾರೆ, ಹವಿಷ್ಯಾನ್ನವನ್ನು ಉಣಬೇಕು. 3 ದಿವಸ ಹಗಲು 24 ತುತ್ತು ಅಂತ ಹಿಂಗೆ ಅಂದ. ಆಮೇಲೆ 3 ದಿವಸ ರಾತ್ರಿ ಉಣಬೇಕು. ಅದು ರಾತ್ರಿ ಅದು 22 ತುತ್ತು ಹವಿಷ್ಯಾನ್ನವನ್ನೇ ಉಣಬೇಕು. ಇನ್ನು ತ್ರ್ಯಹಂ ಅದ್ಯಾತ್ ಅಯಾಚಿತಂ, ಯಾಚನಾ ಮಾಡಬಾರ್ದು, ಯಾರು ತಂದು ಕೊಟ್ಟರೆ ಉಣಬೇಕು. ಅದಕ್ಕೆ ಕೃಚ್ಛ್ರ ಮಾಡ್ತಿದ್ದೀನಿ ಅಂತ ಹೇಳಬೇಕು. ಹೇಳಿದ್ದಾಗ ಇವ್ರಿಗೆ 6 ದಿವಸ ಆಯಿತು, ಇನ್ನು 3 ದಿವಸ ಅಯಾಚಿತದೆ ಅಂತ ಅವ್ರು ತಂದು ಕೊಡಬೇಕಂತ ಯಾರು ಬ್ರಾಹ್ಮಣರು ಕೊಡಬೇಕು ಅಂತಂತಾರೆ. ತಂದು ಕೊಟ್ಬಿಡ್ಬೇಕು, ನೀವು ಕೃಚ್ಛ್ರ ಮಾಡ್ತೀರಿ ತೋಡ್ರಿ ಉಣ್ರಿ ಅಂತ ಹೇಳಿ.
ಇನ್ನು 3 ದಿವಸ ಉಪವಾಸವನ್ನು ಮಾಡಬೇಕು. ಇದಕ್ಕೆ ಕೃಚ್ಛ್ರ ಅಂತ ಕರೀತಾರೆ. ಇದನ್ನು ಹೇಗೆ ಬೇಕಾದ್ರೂ ಮಾಡಬಹುದು. 1 ದಿವಸ ಹಗಲು, 1 ದಿವಸ ರಾತ್ರಿ, 1 ದಿವಸ ಅಯಾಚಿತ, 1 ದಿವಸ ಉಪವಾಸ, ಹೀಗೆ 3 ದಿವಸವೂ ಮಾಡಬಹುದು. ಹೀಗೆ ಅಂದರೆ ಒಟ್ಟಿಗೆ 12 ದಿವಸ ಇದನ್ನು ಯಥಾನುಕೂಲವಾಗಿ ಮಾಡಿಕೊಳ್ಳಬಹುದು ಅಂತ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಇದಕ್ಕೆ ಕೃಚ್ಛ್ರ. ಇನ್ನು ಇದಕ್ಕೆ ಹೇಳ್ತಾರೆ, ಅದಕ್ಕೆ ತಪ್ತ ಕೃಚ್ಛ್ರ ಅಂದರೆ ಏನು ಅಂತಂದರೆ, ಬಿಸಿಯಾದ ಹಾಲು 1 ದಿವಸ, 1 ದಿವಸ ಬಿಸಿಯಾದ ತುಪ್ಪ, 1 ದಿವಸ ಬಿಸಿಯಾದಂತಹ ನೀರು, ಇವುಗಳನ್ನು ಹಗಲೊತ್ತಲ್ಲಿ ಕುಡಿಯೋದು, ರಾತ್ರಿ ಹೊತ್ತಿಲ್ಲೇ ಇಲ್ಲ. 1 ದಿವಸ ಉಪವಾಸ ಮಾಡೋದು, ಇದಕ್ಕೆ ತಪ್ತ ಕೃಚ್ಛ್ರ ಅಂತ ಕರೀತಾರೆ. 4 ದಿವಸ ಮಾಡುವಂಥ ವ್ರತ. ಇನ್ನೊಂದು ಸಾಂತಪನ, 1 ದಿವಸ ಗೋಮೂತ್ರ ತೆಗೆದುಕೊಳ್ಳೋದು, 1 ದಿವಸ ಗೋಮಯವನ್ನು ತೆಗೆದುಕೊಳ್ಳೋದು, 1 ದಿವಸ ಹಾಲು, 1 ದಿವಸ ಮೊಸರು, 1 ದಿವಸ ತುಪ್ಪ, 1 ದಿವಸ ಕುಶೋದಕ, ಇವುಗಳನ್ನು 6 ದಿವಸ ಹೀಗೆ ತೆಗೆದುಕೊಂಡು 1 ದಿವಸ ಉಪವಾಸವನ್ನು ಮಾಡೋದಕ್ಕೆ ಸಾಂತಪನ ಅಂತ ಕರೀತಾರೆ. ಹೀಗೆ 7 ದಿವಸದ ವ್ರತಕ್ಕೆ ಸಾಂತಪನ ಅಂತ ಕರೀತಾರೆ. ಹೀಗೆ ನಾ ಹೇಳಿದ್ದೀನಿ, ಈ ಪ್ರಾಯಶ್ಚಿತ್ತಗಳನ್ನು ಮಾಡ್ಕೋಬೇಕು. ಏವಂ ತದಕ್ಕುರ್ಯ ಪ್ರೇತ ಮುಕ್ತ, ಹೀಗೆ ಮಾಡಿದರೆ ಪ್ರೇತ ತೃಪ್ತಿ ಆಗ್ತದೆ ಅಂತ ಹೇಳಿ ಇನ್ನೊಂದು ದೇವರು ಹೇಳ್ತಾನೆ. ಅಕಸ್ಮಾತು ಯಾರೋ ಒಬ್ಬ ಸತ್ತಿಲ್ಲದೆ ಇದು ಸತ್ಯನೇ ಅಂತ ತಿಳಿದುಕೊಂಡು ಅವನನ್ನು ದಹನ ಮಾಡಿ ಎಲ್ಲ ಮಾಡಿಬಿಡ್ತಾರೆ. ಏನು ಮಾಡಬೇಕಾಗ ಅದನ್ನು ದೇವರು ಹೇಳ್ತಾನೆ. ಮೃತಭ್ರಾಂತ್ಯ ಪ್ರತಿಕೃತೆ ಕೃತೆ ದಾಹೇ ಸವೈ ಯದಿ, ಸತ್ತೋಗಿದ್ದಾನೆ ಅಂತ ಇಟ್ಕೊಂಡು ಅವನ ಪ್ರತಿಕೃತಿಯನ್ನು ಮಾಡಿ ಎಲ್ಲ ಮಾಡಿ ದಹನ ಮಾಡಿದರೆ ಆಯಾತಿ ತೇನ ಕರ್ತವ್ಯಂ ಮಜ್ಜನಂ ಘೃತಕುಂಡಕ್ಕೆ, ತುಪ್ಪದ ಕುಂಡದಲ್ಲಿ ಅವ್ನು ಸ್ನಾನ ಮಾಡಿಸ್ಬೇಕಂತೆ. ಅದು ಹೆಂಗೆ ಗೊತ್ತಿಲ್ಲ. ಆಮೇಲೆ ಮತ್ತೆ ಅವನಿಗೆ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನು ಮಾಡಬೇಕು. ಊಢಾಮೇವ ಸ್ವಕಾಂಭಾರ್ಯ ಉದ್ವಹೇತ್ ವಿಧಿವತ್ ಸ್ಮೃತವ್. ಕುಮಾರ್ ತನ್ನ ಹಳೆಯ ಹೆಂಡತಿಯನ್ನೇ ಮತ್ತೊಮ್ಮೆ ಮದುವೆ ಮಾಡ್ಕೋಬೇಕಂತೆ. ಹೊಸ ಹೆಂಡತಿ ಅಲ್ಲ, ಅವಳನ್ನೇ ಮದುವೆ ಮಾಡ್ಕೋಬೇಕು, ಮತ್ತೆ ಮಾಡ್ಕೋಬೇಕು. ಇದು ಮಾಡಿಕೊಂಡಿರಬೇಕು. ಇದು ಮಾಡಬೇಕು ಅಂತ ಒಂದು ನಾ ಕೇಳಿದ್ದೇನು ಅಂತಂದ್ರೆ, ಆ ಊರಲ್ಲಿ ಇರಬಾರದು ಅಂತ ಒಂದು ವಾಕ್ಯವನ್ನು ಧರ್ಮಶಾಸ್ತ್ರದಲ್ಲಿ ಬರೀತಾರೆ. ಯಾವ ಊರಲ್ಲಿ ಮೊದಲಿಗಿದ್ದ ಆ ಊರಲ್ಲಿ ಇರಬಾರ್ದು, ಬೇರೆ ಊರಿಗೆ ಹೋಗಬೇಕು ಅಂತನ್ನುವಂಥ ಮಾತು. ಇನ್ನು ಅಕಸ್ಮಾತ್ ಯಾವುದೋ ಒಬ್ಬ ವ್ಯಕ್ತಿ ಮನೆ ಬಿಟ್ಟು ಊರು ಬಿಟ್ಟು ಎಲ್ಲ ಹೋಗಿಬಿಟ್ಟಿದ್ದಾನೆ, ಏನು ಮಾಡಬೇಕು ಅಂದರೆ, ವರ್ಷೇ ಪಂಚದಶೇ ಪಕ್ಷನ್ ದ್ವಾದಶೇವಾಗತೆ ಸತಿ ಅಜ್ಞಾತಶ್ಚ ಪ್ರೋಷಿತಶ್ಚ ಕೃತ್ವಾ ಪ್ರತಿಕೃತಿಂ ದಹೇತ್. ಅವನು ಮನೆ ಬಿಟ್ಟು ಹೋಗಿಬಿಟ್ಟ, 12 ವರ್ಷದ ತನಕ ಅವನ ಸುದ್ದಿಯೇ ತಿಳಿದಿಲ್ಲ ಅಂತಾದರೆ ಜೀವಿಕಾ ಪರೀಕ್ಷೆಯನ್ನು ಮಾಡಬೇಕು ಅಂತ ಧರ್ಮಶಾಸ್ತ್ರ ಪ್ರತ್ಯೇಕ ಹೇಳ್ತಾರೆ. ಅವು ಆಗಿಲ್ಲ ಅಂದರೆ 15ನೇ ವರ್ಷಕ್ಕೆ, ಅಂದರೆ 3 ವರ್ಷ ಬಿಟ್ಟು ಮತ್ತೆ ಮಾಡಬೇಕು. ಆಗ ಮಾಡಬೇಕು. ಆಗ ಜೀವಿಕಾ ಪರೀಕ್ಷೆಯಿಂದಾಗಿ ತಿಳಿದು ಬಂತು ಅಂತಾದರೆ ಅವನು ಬದುಕಿಲ್ಲ ಅಂತಾದರೆ ಆಗ ಪ್ರತಿಕೃತಿಯನ್ನು ಮಾಡಿ ಅವನನ್ನು ದಹನವನ್ನು ಮಾಡಬೇಕು ಅಂತ, ಯಾವುದೋ ಅವನ ಕಾರ್ಯಗಳನ್ನೆಲ್ಲ ಮಾಡಬೇಕು. ಹೇಗೆ ಮಾಡಬೇಕು ಅದನ್ನು ಹೇಳ್ತಾನೆ ದೇವರು. 3 ದಿವಸದಲ್ಲಿ ಮಾಡಿ ಮುಗಿಸ್ಬೇಕು ಇತ್ಯಾದಿಗಳೆಲ್ಲ ಹೇಳ್ತಾನೆ. ಇನ್ನು ರಜಸ್ವರ ಸೂತಿಕಾ ಹೋದರೆ ಏನು ಮಾಡಬೇಕು ಅಂದರೆ, ಸೂತಿಕಾ ಮರಣ ಆಯಿತು ಅಂತಾದರೆ ಒಂದು ಕುಂಭದಲ್ಲಿ ಕಳಶದಲ್ಲಿ ನೀರನ್ನು ತೆಗೆದುಕೊಂಡು ಪಂಚಗವ್ಯವನ್ನು ತಂದುಕೊಂಡು ಪುಣ್ಯಾಭಿರಭಿಮಂತ್ರ್ಯಾಪಹ, ಪುಣ್ಯವಾದಂತಹ ವೇದ ಮಂತ್ರಗಳಿಂದಾಗಿ ಅವುಗಳನ್ನು ಅಭಿಮಂತ್ರಣ ಮಾಡಿ ವಾಚಾಶುದ್ಧಿಂ ಲಭೇತ್ತಪಃ, ಆಗ ಮಾತಿನಿಂದ ಶುದ್ಧ ಆಗಿದ್ದಾಳೆ ಅಂತ ಇಟ್ಕೊಂಡು ಶತಶೂರ್ಪೋದಕೇನ ಆದವು 100 ಶೂರ್ಪೋದಕ ಅಂದರೆ ಆ ಸೂತಿಕಾ ಮೇಲೆ 100 ತಂಬಿಗೆ ನೀರನ್ನು ಹಾಕಬೇಕು. ಅದು ಶೂರ್ಪೋದಕ. 100 ತಂಬಿಗೆ ನೀರನ್ನು ಹಾಕಿ ಸ್ನಾಪಯಿತ್ವ ಯಥಾವಿಧಿ ತೇನೈವ ಸ್ನಾಪಯಿತ್ವ ಅದು ದಾಹಂ ಕುರ್ಯಾತ್ ಖಗೇಶ್ವರ. ಇನ್ನು ಪಂಚಮಿ ಸ್ನಾಪಯಿತ್ವಾತು ಗವ್ಯೈಹಿ ಪ್ರೇತಾಂ ರಜಸ್ವಲಾಂ. ಆಮೇಲೆ ಪಂಚಗವ್ಯ ಸ್ನಾನವನ್ನು ಮಾಡಿಸಿ ಶುದ್ಧ ಆಯಿತು ಅಂತ ಇಟ್ಕೊಂಡು ವಸ್ತ್ರಾಂತರ ಕೃತಿಂ ಕೃತ್ವ, ಬೇರೆ ವಸ್ತ್ರಾಂತರವನ್ನು ಮಾಡಿ ದಾಹಯೇ ವಿಧಿಪೂರ್ವಕ, ಹಿಂದೆ ಹೇಳಿದಂತೆ ದಾಹವನ್ನು ಮಾಡಬೇಕು ಅಂತ ರಜಸ್ವಲ ಸೂತಿಕಾ ಶುದ್ಧಿಯನ್ನು ಹೆಂಗೆ ಹೇಳ್ತಾರೆ. ಇದು ರಜಸ್ವಲಾಕ್ ಪಂಚಗವ್ಯ ಹೇಳಿದರೆ ಅದು ಹೇಳಿದ್ದಕ್ಕಾಗಿ ಪ್ರೋಕ್ಷಣ ಇತ್ಯಾದಿಗಳನ್ನು ಮಾಡಬೇಕು. ಇನ್ನು ಮೃತಸ್ಯ ಪಂಚಕೆ ದಾಹವಿದೆ, ಪಂಚಕದಲ್ಲಿ ಸತ್ತವರಿಗೆ ಏನು ಮಾಡಬೇಕು ಅಂದರೆ, ಆದೌ ಕೃತ್ವ ಧನಿಷ್ಠಾರ್ಧಂ ಏತನ್ ನಕ್ಷತ್ರ ಪಂಚಕಂ. ಧನಿಷ್ಠ ನಕ್ಷತ್ರ ದೋಷನೇ, ಅದರಲ್ಲೂ ಧನಿಷ್ಠ ಉತ್ತರಾರ್ಧದಿಂದಾಗಿ ವಿಶೇಷ ದೋಷ ಇದೆ ಅಂತನ್ನುವಂಥ ಮಾತನ್ನು ಹೇಳ್ತಾನೆ. ರೇವತ್ಯಂತಂ ಸದಾ ದೂಷ್ಯಂ ಅಶುಭಂ ಸರ್ವದಾ ಭವೇತ್. ದಾಹಸ್ತತ್ರ ನ ಕರ್ತವ್ಯ, ದಾಹವನ್ನು ಮಾಡಬಾರದು ಅಂತಂತಾರೆ. ಅದೇನೂ ಮಾಡಬಾರದು. ತೇಷು ಅಶುಭಂ ಸರ್ವದಾ ಭವೇತ್, ಪಂಚಕ ಮುಗಿದ ಮೇಲೆ ಮಾಡಬೇಕು ಅಂತಂತಾರೆ ಅಂತ ಹೇಳಿ ಒಂದು ಪಕ್ಷವನ್ನು ದೇವರು ಹೇಳಿ, ಅಥವಾ ವೃಕ್ಷ ಮಧ್ಯೆ ದಾಹಸ್ತು ವಿಧಿಪೂರ್ವಕ. ವೃಕ್ಷ ಮಧ್ಯದಲ್ಲಿ ನಕ್ಷತ್ರ ಮಧ್ಯದಲ್ಲೇ ಯಾವಾಗ ಸತ್ತಿರ್ತಾನೆ ಹಾಗೆ ಮಾಡಿರಿ. ಮಾಡಿದರೆ ಅವಾಗ ಮಾನುಷಾಣಾಂ ಸಭಾ ಆಹುತಿಪೂರ್ವಕ ವಿಪ್ರೈರ್ದಾರಿದ ಕಾರ್ಯ ಮಂತ್ರಯಿಸ್ತು ವಿಧಿಪೂರ್ವಕಂ ಎಲ್ಲ ಮಾಡಿ ಶವಸ್ಥಾನದಲ್ಲಿ ಪುತ್ತಲಿಕಾಗಳನ್ನು ಮಾಡಿ ಇಡಬೇಕು. ಪಂಚಕ ಇದ್ದಾಗ, ತ್ರಿಪಾದಿ ಇದ್ದಾಗ
ಮೂರನ್ನು ಮಾಡಿಡಬೇಕು. ಅದನ್ನು ಇಲ್ಲಿ ಬಂದಿಲ್ಲ, ಮುಂದೆ ಬರ್ಬೋದು. ಶವಸ್ಥಾನ ಸಮೀಪದಲ್ಲಿ ಪುತ್ತಲಕಾದಿಗಳನ್ನು ಇಟ್ಟು 4 ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ಆಹುತಿಯನ್ನು ಕೊಟ್ಟು, ಇದಾದ ಸೂತಕಾಂತೆ ತದಾ ಪುತ್ರೈ ಕಾರ್ಯಂ ಶಾಂತಿಕ ಪೌಷ್ಟಿಕಂ. ಸೂತಕಾಂತದಲ್ಲಿ ಶಾಂತಿ ಕರ್ಮ ಪೌಷ್ಟಿಕ ಕರ್ಮಗಳನ್ನು ಮಾಡಬೇಕು. ಪಂಚಕೇಶು ಮೃತೋಯೋಸೌ ನಗತಿಂ ಲಭತೆ ನರಹ ತಿಲಾ ಮಾಡದೇ ಇದ್ದರೆ ಅವ್ರಿಗೆ ಉತ್ತಮ ಗತಿ ಆಗೋದಿಲ್ಲ. ಹಾಗಾಗಿ ಆಮೇಲೆ ತಿಳ, ಗೋವು, ಸುವರ್ಣ ಇತ್ಯಾದಿಗಳನ್ನು ಅವರು ಉದ್ದೇಶಕವಾಗಿ ತುಪ್ಪ ಇತ್ಯಾದಿಗಳ ದಾನವನ್ನು ಕೊಡಬೇಕು. ವಿಪ್ರಾಣಾಂ ದಾಪಯೇದ್ದಾಂ ಸರ್ವವಿಘ್ನ ವಿನಾಶನಂ. ಭೋಜನೋಪಾಹನವು ಛತ್ರ, ಭೋಜನ, ಉಪಾನಹ, ಛತ್ರ ಇತ್ಯಾದಿಗಳನ್ನೆಲ್ಲ, ದಕ್ಷಿಣ ಇತ್ಯಾದಿಗಳನ್ನೆಲ್ಲ ಕೊಟ್ಟರೆ ಆ ಪಾಪದಿಂದಾಗಿ ಮುಕ್ತರಾಗ್ತಾರೆ. ಅಂತಾದ ಮೇಲೆ ಇದಾದ ಹೇಳ್ತಾರೆ, ಸಂಯಮಿನ್ಯಾಂ ಯಥಾ ಯಾನಂ ಯಥಾವರ್ಷಂ ಮೃತಕ್ರಿಯಾ. ಇಲ್ಲಿ ತನಕ ಹೇಗೆ ಏನೇನು ಮಾಡಬೇಕು ಅಂತ ಅನ್ನೋದನ್ನು ಹೇಳಿದೆ ಸತ್ತ ವ್ಯಕ್ತಿಗಳಿಗೆ. ಇನ್ನು ಮುಂದೆ ಏವಂ ದಗ್ಧ್ವಾ ನರಂ ಪ್ರೇತಂ ಸ್ನಾನಂ ಕೃತ್ವ, ಈಗ ಸ್ನಾನವನ್ನು ಮಾಡಿ ಮನೆಗೆ ಬರಬೇಕು ಇತ್ಯಾದಿಗಳನ್ನೆಲ್ಲವನ್ನು ಹೇಳಿದರು. ಅದನ್ನು ಮತ್ತೆ ಒಂದು 3-4 ಶ್ಲೋಕದಲ್ಲಿ ದೇವರು ಹೇಳ್ತಾನೆ. ಅದಾದ ಮೇಲೆ ಕ್ರೀತಲಬ್ಧಾಶನ ಸರ್ವೇ ಸ್ವಪೇಯುಸ್ತೆ ಪೃಥಕ್ ಪೃಥಕ್. ಈ ಸಮಯಕ್ಕೆ ದುಡ್ಡು ಕೊಟ್ಟುಕೊಂಡು ಊಟ ಮಾಡಬೇಕು. ಅದಕ್ಕಾಗಿಯೇ ದುಡ್ಡು ಕೊಟ್ಟು ಹೋಟ್ಲಲ್ಲಿ ತಿನ್ನೋದಾಗಲಿ ಮತ್ತೊಂದು ಕಡೆಗಾಗಲಿ ದುಡ್ಡು ಕೊಟ್ಟು ಊಟ ಮಾಡಬಾರದು ಅಂತ ಯಾಕೆ ಅಂತ ಹೇಳ್ತಾರೆ ಅಂತಂದರೆ, ದುಡ್ಡು ಕೊಟ್ಟು ಊಟ ಮಾಡೋದು ಯಾರು ಸತ್ತಾಗ. ಹಾಗಾಗಿ ದುಡ್ಡು ಕೊಟ್ಟು ಊಟ ಮಾಡಬೇಕು. ಪ್ರತ್ಯೇಕವಾಗಿ ಮಲಗಿಕೊಳ್ಳಬೇಕು. ಯಾರೂ ಯಾರನ್ನು ಮುಟ್ಟಬಾರದು. ಎಲ್ಲಿ ತನಕ ಅಂತ ದೇವರು ಹೇಳ್ತಾನೆ, ಅಕ್ಷಾರ ಲವಣಾನ್ನಾಹ, ಉಪ್ಪು ಖಾರ ಇಲ್ಲದೆ ಇರುವ ಸಪ್ಪೆ ಅನ್ನವನ್ನು ಊಟ ಮಾಡಬೇಕು. ಇದು ಹೇಳೋದು ಬಹಳ ವಿಶಿಷ್ಟ ಹೇಳ್ತಾರೆ. ನಿಮಜ್ಜೆಯುಶ್ಚ ತೇತ್ರ್ಯಹಂ, 3 ದಿವಸ ಬರೀ ನೀರಲ್ಲಿ ಮುಳುಗಿ ಹೇಳಬೇಕಷ್ಟೇ. ದೇವರ ಸ್ಮರಣೆ, ಗಂಗಾ ಸ್ಮರಣೆಯಿಂದ ಮನಸ್ಸಲ್ಲಿ ಮಾಡ್ಕೋತ. ಅದಕ್ಕೆ ಹೇಳ್ತಾರೆ, ಮಾಂಸ ತಿನ್ನೋರಾದ ಅಮಾಂಸ ಭೋಜನಾಶ್ಚಾದಃ ಶೈರನ್ ಬ್ರಹ್ಮಚಾರಿಣ ಪರಸ್ಪರಂ ನ ಸಂಸ್ಪೃಷ್ಟಾ ದಾನಾಧ್ಯಯನ ವರ್ಜಿತಾ. ದಾನ ಇಲ್ಲ, ಅಧ್ಯಯನ ಇಲ್ಲ, ಏನೂ ಇಲ್ಲ, ಒಬ್ರೊಬ್ಬರು ಮುಟ್ಟಬಾರ್ದು. ಮಲಿನಾಶ್ಚಾಧೋಮುಖಾ, ಭಾಳ ಮೈ ಕೈ ತಿಕ್ಕಿ ಸೋಪಚ್ಚಿ ಎಲ್ಲ ಸ್ನಾನ ಮಾಡಬಾರ್ದು. ಹಾಗೆ ಬರೀ ಸ್ನಾನ ಮಾಡಬೇಕಷ್ಟೇ. ಮಣ್ಣಿನ ಪಾತ್ರೆಯಲ್ಲೋ ಅಥವಾ ಎಲೆಯಲ್ಲೋ ಊಟವನ್ನು ಮಾಡಬೇಕು. ಕೆಲವರು ಉಪವಾಸವನ್ನು ಮಾಡೋದು ಅಂತ ಹೇಳ್ತಾರೆ. ಇದಾದ ಮೇಲೆ ಅಶೌಚಿನಃ ಇತಿ ಪ್ರೋಕ್ತಂ. ಯಾರಂದರೂ ಸ್ವಾಮಿ ಅಶೌಚಿಗಳು ಅಂತಂದು, ಏನು ಅಶೌಚ ಅಂದರೆ ಏನು? ಅಶೌಚಿಗಳು ಅಂತ ಏನು ಕರೀತಾರೆ ಅಂತಂದರೆ, ಅಪನೋದ್ಯಂತು ಇದಂ ಕಾಲಾದಿಭಿ ಆಶು ನಿಷೇಧಕೃತ ಪಿಡ್ಡಾಧ್ಯಯನ ಧಾನಾದೇಹೇ ಪುಂಗತೋತಿಶಯೋಹಿತತ. ಯಾವುದು ಕಾಲಾದಿಗಳಿಂದಾಗಿ ಹೋಗ್ತದೆ, ಅಪನೋದ್ಯಂ ಇದಂ. ಇನ್ನು ಆಶು ನಿಷೇಧಕೃತ ಅಂದರೆ ತಕ್ಷಣದಲ್ಲೇ ಬರುವಂತಹ ಕಾಲಾದಿಗಳಿಂದಾಗಿ ಬರುವಂತಹ ಪಿಂಡದಾನ, ಅಧ್ಯಯನ, ದಾನ ಇತ್ಯಾದಿಗಳನ್ನು ಮಾಡಬೇಡ್ರಿ ಅಂತ ನಿಷೇಧ ಮಾಡುವಂತಹ ಆ ಪುರುಷರಲ್ಲೇ ಇರುವಂಥ ಒಂದು ಅತಿಶಯ ಕಾಲಾದಿಗಳಿಂದ ಹೋಗ್ತದೆ. ಅದಕ್ಕೆ ಅಶೌಚ ಅಂತ ಕರೀತಾರೆ. ಇದೇ ರೀತಿಯಾಗಿ ಜಾತಾಶೌಚದಲ್ಲಿಯೂ ಕೂಡ ಇಟ್ಟುಕೊಳ್ಳಿ. ಇದು ದಶಾಹಂ ಶಾವಮಾಶೌಚಂ ಸಪಿಂಡೇಶು ವಿಧೀಯತೆ. 10 ದಿವಸ ಇದ್ದೇ ಇರುತ್ತೆ. ಜನನೇಪ್ಯೇವಮೇವಸ್ಯ, ಜನನ ಕಾಲದಲ್ಲಿಯೂ ಕೂಡ ಇದೇ ರೀತಿಯಾಗಿ ಇರ್ತದೆ. ನಿಪುಣಂ ಶುದ್ಧಿಮಿಚ್ಚತ ಜನ್ಮನ್ ಏಕಾದಶಾನಾಂತೂ ತ್ರಿರಾತ್ವ ಶುದ್ಧಿರಿಷ್ಯತೆ. ಇನ್ನು ಇದಾದಮೇಲೆ ಶಾವಸ್ಯ ಶೇಷಾತ್ ಶುದ್ಧಂತಿ ತ್ರಯಾತ್ ಉದಕಾರಿನಃ. 10 ದಿವಸದ ಉದಕಾರ್ತಿ ಅಂದರೆ ಸೋದಕರಿಗೆ ಅವರಿಗೆ 3 ದಿವಸ ಆದಮೇಲೆ ಶುದ್ಧ ಆಗ್ತದೆ. ಖರೇದೆ ಸಪಿಂಡರು, ಸೋದಕರು, ಸಗೋತ್ರರಿಗೆ 1 ದಿವಸದಿಂದ ಶುದ್ಧವಾಗ್ತದೆ ಅಂತ ಹೇಳ್ತಾರೆ. ಇನ್ನು ಆದಂಥ ಜನಾತ್ ಸದ್ಯ, ಹಲ್ಲು ಹುಟ್ಟುವ ತನಕ ತಕ್ಷಣಕ್ಕೆ ಶುದ್ಧಿ. 14 ಆದಮೇಲೆ ನೈಷಿಕಿ ಸ್ಮೃತ 1 ದಿವಸ, 3 ದಿವಸ, ಹೀಗೆಲ್ಲ ಉಪನಯನ ಆದ ವ್ಯಕ್ತಿಗೆ 3 ದಿವಸ. ಹೀಗೆ ಅಶೌಚ ಇದೆ. ಇದೆಲ್ಲ ಋಷಿಮತಗಳು ಇದೆ ಅಂತ ಹೇಳ್ತಾರೆ. ಜಲಂ ತ್ರಿದಿವಮಾಕಾಶೇ ಸ್ಥಾಪ್ಯಂ ಕ್ಷೀರಂಚ ಮಣ್ಮಯಿ. 3 ದಿವಸ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಇದೆಲ್ಲರೂ ಯಾಜ್ಞಿಕರು 10 ದಿವಸನೂ ಇಡಿಸ್ತಾರೆ. ಅಸ್ಥಿ ಸಂಚಯನ ಆಗುವ ತನಕ 3 ಆಕಾಶದಲ್ಲಿ ಅಂದರೆ ಅಂತರದಲ್ಲಿ ಮಹಡಿ ಮೇಲೆ ನೀರನ್ನು ಮತ್ತು ಹಾಲನ್ನು ಇಡಬೇಕು. ಅಥವಾ ಇದರ ಮಧ್ಯದಲ್ಲಿ ಊರಿನ ಚೌಕ ಮಧ್ಯದಲ್ಲಿ 4 ದಾರಿ ಕೂಡುವ ಕಾಲದಲ್ಲಿ ಕಾಷ್ಟತ್ರಯೇ ಗುಣೈರ್ಬದ್ಧೆ ಪ್ರೀತೈರಾತೋ ಚತುಷ್ಪದೆ. ಕಾಷ್ಟತ್ರಯಗಳಿಂದ ಕೂಡಿಸಿ ಒಂದು ಇದನ್ನು ಮಾಡಿ ಅದರಲ್ಲಿ ಇಡಬೇಕಂತೆ. ಒಂದು ಇದರಲ್ಲಿ ನೀರನ್ನು ಒಂದರಲ್ಲಿ ಹಾಲಲ್ಲಿಟ್ಟು ಹೇಳಬೇಕಂತೆ, ಅತ್ರ ಸ್ನಾಹಿ ಪಿಬಾತ್ರಯತಿ, ಇಲ್ಲಿ ಸ್ನಾನ ಮಾಡಿರಿ, ಇಲ್ಲಿ ಈ ಹಾಲನ್ನು ಕೊಡಿ ಅಂತ ಹೇಳಿ ಇಡಬೇಕು. ಪ್ರಥಮೇ ಅನ್ನಿ ತೃತೀಯೇವ ಸಪ್ತಮೇ ನವಮೇ ತಥಾ ಅಸ್ಥಿ ಸಂಚಯನಂ ಕಾರ್ಯ. ಮೊದಲನೇ ದಿವಸ, 3ನೇ ದಿವಸ, 7ನೇ ದಿವಸ, 9ನೇ ದಿವಸ ಅಸ್ಥಿ ಸಂಚಯನವನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ತದ್ಗೋತ್ರಜೈಹಿ ಸಹ, ಗೋತ್ರಜರೂ ಜೊತೆಗೆ ಹೋಗಬೇಕು ಅಸ್ಥಿ ಸಂಚಯನಕ್ಕೆ. ಇನ್ನು ತದೂರ್ಧಂ ಅಂಗಸಂಸ್ಪರ್ಶ ಸಪಿಂಡಾಣ ವಿಧೀಯತೆ.
ಮೈಲಿಗೆ ಇದ್ದವರಿಗೂ ಅದಾದ ಮೇಲೆ ಪರಸ್ಪರ ಮುಟ್ಟಬಹುದು. ಅಸ್ಥಿ ಸಂಚಯನ ಆಗೋ ತನಕ ಮೈಲಿಗೆ ಇದ್ದವರು ಒಬ್ಬೊಬ್ಬರನ್ನು ಮುಟ್ಟಬಾರದು, ದೂರನೇ ಇರಬೇಕು ಅಂತ ಮಾತನ್ನು ಹೇಳ್ತಾರೆ. ಇನ್ನು ಯೋಗ್ಯ ಸರ್ವಕ್ರಿಯಾಣಾಂಚ ಸಮಾನ ಸಲಿಲಾಸ್ತತ, ಸಮಾನೋದಕರಿಗೆ ಎಲ್ಲರಿಗೂ ಕೂಡ ಆಮೇಲೆ ಯೋಗ್ಯ ಪ್ರೇತಪಿಂಡಂ ಬಹಿರ್ದದ್ದ ದರ್ಭ ಮಾತ್ರ ವಿವರ್ಜಿತಂ, ಪ್ರಾಗುದೀಚ್ಛ ಪ್ರೇತಪಿಂಡವನ್ನು ಇಡಬೇಕು. ಇದಾದ ಮೇಲೆ ಭೂಮೌ ಅಸಂಸ್ಕೃತ ನವಭಿರ್ದಿವಸೈ. ಇನ್ನು ದಶಮಂ ಪಿಂಡಮುತ್ಸಜ್ಜ ರಾತ್ರಿಶೇಷೇ ಶುಚಿರ್ಭವೇತ್. 10ನೇ ದಿವಸ ಕಾರ್ಯವನ್ನು ಮಾಡಿದ ಮೇಲೆ ರಾತ್ರಿಶೇಷೆ, ರಾತ್ರಿ ಮುಗಿದ ಮೇಲೆ ಶುದ್ಧವಾಗ್ತದೆ. ಅಸಗೋತ್ರ ಸಗೋತ್ರೋವಾ ಯದಿ ಸ್ತ್ರೀ ಯದಿ ವಾ ಪುಮಾನ್ ಪ್ರಥಮೇ ಹನಿಯೋ ದದ್ಯಾತ್ ಸದಶಾಹಂ ಸಮಾಪಯೇತ್. ರಾತ್ರಿಶೇಷೆ ಗತೆ ಸತಿ, ಅದು ಬೆಳಗಾದಾಗ 11ನೇ ದಿವಸ ಬೆಳಗಾದಾಗ ಶುದ್ಧನಾಗ್ತಾನೆ. ಹೋಗಬೇಕು ರಾತ್ರಿಶೇಷೆ. ರಾತ್ರಿ ಹೊತ್ತು ಅಂದರೆ ಈಗ ಬ್ರಾಹ್ಮಿ ಮುಹೂರ್ತ ಅಂತಲ್ಲಿ ಹಂಗೆ ಹೋಗಂಗಿಲ್ಲ, ಮೈಲಿಗೆ ಹೋಗಂಗಿಲ್ಲ. ಮೈಲಿಗೆ ರಾತ್ರಿಶೇಷೆ ಗತೆ, ಅದಕ್ಕೆಲ್ಲ ಸೂರ್ಯೋದಯ ಆದಾಗೆ ಅಂತಲೇ ಮಾಡ್ತಾನೆ. ಇನ್ನು ಸಗೋತ್ರನಿರಲಿ ಸಗೋತ್ರನಿರಲಿ ಅಸಗೋತ್ರನಿರಲಿ, ಯಾವ ಗಂಡಸಿರಲಿ ಹೆಂಗಸಿರಲಿ, ಯಾರು ಮೊದಲನೇ ದಿವಸ ಕಾರ್ಯವನ್ನು ಮಾಡ್ತಾರೋ ಸಹ ದಶಾಹಂ ಸಮಾಪಯಿತ್, ಅವನು 10ನೇ ದಿವಸ ತನಕ ಅವನೇ ಮಾಡಬೇಕು. ಇನ್ನು ಶಾಲಿನಾ ಹೇಗೆ ಮಾಡಬೇಕು ಅಂದರೆ ಮತ್ತೆ ಶಾಲಿನಾ ಸಪ್ತಭಿರ್ವಾಪಿ ಶಾಖೈರ್ವಾಪ್ಯತದಿರುವಪೇ ಪ್ರಥಮೇ ಹನಿಯ ದ್ರವ್ಯಂ ತದೇವ ಸ್ಯಾತ್ ದಶಾಹಿಕಂ. ಅಕ್ಕಿ ಇರಬಹುದು, ಹಿಟ್ಟಿರಬಹುದು, ಶಾಖಗಳಿರಬಹುದು, ಏನಿರಬಹುದು, ಮೊದಲನೇ ದಿವಸ ಯಾವುದನ್ನು ಉಪಯೋಗಿಸ್ತಾರೋ 10 ದಿವಸ ಅದೇ ದ್ರವ್ಯದಿಂದ ಶ್ರಾದ್ದವನ್ನು ಮಾಡಬೇಕು. ಇನ್ನು ಯಾವದಾಶೌಚ ಮೇಕೈಕಸ್ಯಾಂಜಲಿಯರ್ ದಾನ ಮುಚ್ಚತೆ. ಇನ್ನು ಜಲಾಂಜಲಿ ದಾನ, ಆ ಇಡೀ ಆಶೌಚ ಇರುವ ತನಕ ಒಂದೊಂದು ದಾನ ಕೊಡಬಹುದು, ಒಂದೊಂದು ಜಲಾಂಜಲಿ, ಅಥವಾ ಯಸ್ಮಿನ್ ದಿನೇ ದಾನ, ಆ ದಿನ ಸಂಖ್ಯಾಕ್ಕನುಗುಣವಾಗಿ 1ನೇ ದಿವಸ 1, 2ನೇ ದಿವಸ 2, 3ನೇ ದಿವಸ 3 ಸಲ ಹೀಗೂ ಕೊಡಬಹುದು. ದಶಾಹೇ ಅಂಜಲೆಯ ಪಕ್ಷನ್ ಪಂಚಪಂಚಾಶದಂತಿವೆ, ಕೊನೆಯ ದಿವಸ 55ಕ್ಕೆ ಆಗ್ತದೆ, ಅದು ಸಿದ್ಧನೇ. ಅದು ಒಂದು ದಿವಸಕ್ಕೆ 1, 2 ದಿವಸ 2 ಅಂತ ಅಂದರೆ ಒಟ್ಟಿಗೆ 55 ಕೊಟ್ಟಂಗೆ ಆಗಿರ್ತದೆ ಅಂತ ಅನ್ನೋದು ಲೆಕ್ಕದಿಂದ ದೇವರು ಹೇಳಿದ. ಇನ್ನು ದ್ವಿವೃದ್ಧಾವ, ಇವತ್ತು 1, ನಾಳೆ 2, ನಾಡಿದ್ದು 3, 4, ಆಮೇಲೆ 8 ಹೀಗೂ ಕೊಟ್ಕೋತ ಹೋಗಬಹುದು. ಅಥವಾ ಒಟ್ಟಿಗೆ 10 ದಿವಸ 10 ಜಲಾಂಜಲಿ 100 ಜಲಾಂಜಲಿ ಬರುವಂತೆಯೂ ಕೊಡಬಹುದು. ಹೀಗೂ ಮಾಡಬಹುದು, ಹಂಚಿಕೊಂಡು ಮಾಡಬಹುದು. ಅದಕ್ಕೆ ಚತ್ವಾರಿಂಶತ್, ಅದಕ್ಕೆ ಅಂತಾರೆ ಆದ್ಯೆ 30, ಮೊದಲನೇ ದಿವಸ 30, ಆಮೇಲೆ 40, ಆಮೇಲೆ 30 ಜಲಾಂಜಲಿ ಹೀಗೂ ಕೊಡಬಹುದು. ಹೀಗೆ ಸರ್ವೇಷು ಪಿತೃಕಾರ್ಯೇಷು ಪುತ್ರೋ ಮುಖ್ಯೋಧಿಕಾರವಾನ್, ಎಲ್ಲದರ ಪಿತೃಕಾರ್ಯದಲ್ಲಿ ಮಗ ಮುಖ್ಯ ಅಧಿಕಾರಿ. ಪಿಂಡ ಪ್ರಸೇಕ ತುಷ್ಟಿಂಚ ಪುಷ್ಪಧೂಪಾಧಿಕಂ ತಥಾ, ಎಲ್ಲವನ್ನೂ ಮಂತ್ರ ಇಲ್ಲದೇನೆ ಮೌನದಿಂದಾಗಿ ಅವ್ರು ಹೇಳ್ತಿರ್ತಾರೆ. ಪುಷ್ಪಾಂಜಲಿ ಉಪತಿಷ್ಠತು ಅನ್ನೋದು ಹಾಕ್ತಿರೋದಷ್ಟೇ. ದಶಮೇ ಹನಿ ಸಂಪ್ರಾಪ್ತೆ ಸ್ನಾನಂ ಗ್ರಾಮಾತ್ ಬಹಿಷ್ಠ, 10ನೇ ದಿವಸ ಬಂದರೆ ಅಂದರೆ ಮುಗಿದ ಮೇಲೆ ಅಂತ ಅರ್ಥ. ಹೊರಗೆ ಹೋಗಿ ಸ್ನಾನ ಮಾಡಬೇಕು, ಊರಿನ ಹೊರಗೆ ಹೋಗಿ ಸ್ನಾನ ಮಾಡಿ ಶುದ್ಧನಾಗ್ತಾನೆ. ತತ್ರ ತ್ಯಾಜ್ಯಾನಿ ವಾಸಾಂಸಿ ಕೇಶಶ್ಮಶ್ರು ನಕಾನಿಚ, ನಿಜವಾಗಿ ಆಶೌಚದಲ್ಲಿ ಉಪಯೋಗಿಸಿದಂಥ ಬಟ್ಟೆಗಳನ್ನೆಲ್ಲ ತ್ಯಾಗ ಮಾಡಬೇಕು. ಅದಕ್ಕೆ ಬಹಳ ಬಟ್ಟೆ ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ಇನ್ನು ವಿಪ್ರಶುದ್ಧ ತಪಸ್ಪೃಷ್ಟ, ಬ್ರಾಹ್ಮಣರಿಗೆ ನೀರಿನಲ್ಲಿ ಸ್ನಾನ ಮಾಡಿ ತೀರ್ಥ ಮುಟ್ಟಿದ ಅಂತಂದ್ರೆ ಬ್ರಾಹ್ಮಣ ಶುದ್ಧ ಆಗಿರ್ತಾನೆ. ಕ್ಷತ್ರಿಯ ವಾಹನಂ ತತ, ಅವನು ತನ್ನ ವಾಹನ ಕುದುರೆ, ಆನೆ ಇವುಗಳನ್ನು ಮುಟ್ಟಬೇಕು ಅಂದರೆ ಶುದ್ಧನಾಗ್ತಾನೆ. ವೈಶ್ಯ ಪ್ರಚೋದಕಂ, ವೈಶ್ಯ ಚಾಟಿಯನ್ನು ಮುಟ್ಟಬೇಕು, ಅವನು ಶುದ್ಧನಾಗ್ತಾನೆ. ಶೂದ್ರೋ ಎಷ್ಟಿಂ ಕೃತಕ್ರಿಯ, ಶೂದ್ರ ಕೋಲನ್ನು ಮುಟ್ಟದ ಅಂತಂದರೆ ಅವನಿಗೆ ಪರಿಶುದ್ಧ ಆಗ್ತದೆ. ಹೀಗೆ ಶುದ್ಧಿಯ ಪ್ರಕ್ರಿಯೆ ಇದೆ ಅಂತ ಹೇಳಿ. ಇನ್ನು ಮೃತಾದ ಅಲ್ಪವಯೋಭಿಷ್ಟ ಸಪಿಂಡೈ ಪರಿವಾಪನಂ, ಅವತ್ತಿನ ದಿವಸ ಸಣ್ಣವರಿಂದ ಹಿಡಿದುಕೊಂಡು ಎಲ್ಲ ಸಪಿಂಡರು ಕೂಡ ಕ್ಷೌರವನ್ನು ಮಾಡಿಸಿಕೊಡಬೇಕು. ಷೋಡಶಿ ಷಡ್ಭಿ ಪಿಂಡೈ ದಶಭಿರೇವಚ, ಒಟ್ಟಿಗೆ 10 ದಿವಸದಲ್ಲಿ 16 ಪಿಂಡಗಳನ್ನು ಮಾಡಿರ್ತಾರೆ. ಇದಕ್ಕೆ ಪ್ರಸವ ಮಲಿನ ಅಂತಂತಾರೆ. ಇನ್ನು ಹೇತೈ ದಶಾಹಂ ಮೃತೇರ್ಭವೇತ್ ದಿನಾನಿ ದಶಯಾತ್ ಪಿಂಡಾನ್ ಕುರ್ವಂತ್ಯತ್ತ ಸುತಾದಯ. ಇದೇನು ಪಿಂಡದಾನಾದಿಗಳನ್ನು ಮಾಡ್ತಾರೆ, ಇವುಗಳಿಂದಾಗಿ ಏನಾಗ್ತದೆ ಅಂತಂದರೆ ಪ್ರತಿನಿತ್ಯ ಮಾಡಿದ ಇದರಲ್ಲಿ ಭಾಗದ್ವಯೇನ ದೇಹಸ್ಯ, ಕೊಟ್ಟಂತಹ ಪಿಂಡದಿಂದ ಅದನ್ನು 4 ಭಾಗ ಮಾಡ್ತಾರಂತೆ ದೇವತೆಗಳು. 2 ಭಾಗದಿಂದ ಅವನಿಗೆ ದೇಹ ಬರುವಂತೆ ಮಾಡ್ತಾರೆ. 3ನೇ ಭಾಗದಿಂದ 3ನೇ ಒಂದು ಭಾಗವನ್ನು ಅವನ ಜೊತೆಗೆ ಇರುವ ಯಮದೂತರಿಗೆ ಕೊಡ್ತಾರೆ. ಇನ್ನೊಂದು ಭಾಗವನ್ನು ಅವನಿಗೇನೇ ತಿನ್ನೋದಕ್ಕಾಗಿ ಉಪಜೀವನಕ್ಕಾಗಿ ಕೊಡ್ತಾರೆ. ಹೀಗೆ 4 ಭಾಗಗಳನ್ನು ಕೊಡ್ತಾರೆ. ಇನ್ನು ಹಗಲು ರಾತ್ರಿಗಳಲ್ಲಿ 9 ದಿವಸದಲ್ಲಿ 10 ದಿವಸದಲ್ಲಿ ದೇಹ ನಿಷ್ಪತ್ತಿ ಆಗ್ತದೆ. ಮೊದಲನೇ ದಿವಸದ ಕೊಟ್ಟ ಪಿಂಡದಿಂದಾಗಿ ತಲೆ, 2ನೇ ದಿವಸದಿಂದಾಗಿ ಕಿವಿ, ಕಣ್ಣು, ಮೂಗು ಇತ್ಯಾದಿಗಳು. ಇನ್ನು 3ನೇ ದಿವಸದಲ್ಲಿ ಕುತ್ತಿಗೆ, ಹೆಗಲು, ಭುಜ, ವಕ್ಷಸ್ಥಳಾದಿಗಳು ಬರ್ತದೆ. 4ನೇ ದಿವಸ ನಾಭಿ, ಲಿಂಗ, ಗುದಾದಿಗಳು ಬರ್ತದೆ. ಜಾನುಜಂಗಾದಿ ಪಾದಗಳಿಂದ 5ನೇ ದಿವಸದಲ್ಲಿ ಬರ್ತದೆ. ಎಲ್ಲ ಮರ್ಮಸ್ಥಾನಗಳು 6ನೇ ದಿವಸ ಬರ್ತದೆ.
ಆ 7ನೇ ದಿವಸ ನಾಡಿಗಳು ಬರ್ತದೆ, ಹಲ್ಲು ಲೋಮ ಇತ್ಯಾದಿಗಳು 8ನೇ ದಿವಸ ಬರ್ತದೆ, ಶಕ್ತಿ ವೀರ್ಯ ಇತ್ಯಾದಿಗಳು 9ನೇ ದಿವಸ ಬರ್ತದೆ, 10ನೇ ದಿವಸ ಪರಿಪೂರ್ಣವಾಗಿ ಹಸಿವು ಬಾಯಾರಿಕೆಗಳು ಶುರುವಾಗ್ತದೆ. ಇದಾದ ಮೇಲೆ ಮಧ್ಯಮ ಷೋಡಶವನ್ನು ಮಾಡಬೇಕು ಅಂತ ದೇವರು ಹೇಳ್ತಾನೆ. ಇಲ್ಲಿ ವಿಷ್ಣು ಪರ್ಯಂತ, ವಿಷ್ಣುವಿನಿಂದ ಆರಂಭ ಮಾಡಿಕೊಂಡು ವಿಷ್ಣು ತನಕ, ಅಂದರೆ ಕೊನೆಗೂ ಮತ್ತೊಮ್ಮೆ ವಿಷ್ಣು ಇದ್ದಾನೆ. ಹಾಗಾಗಿ 16 ಹೆಸರು ಎಲ್ಲೋ ಹೇಳಿದ್ದಾರೆ, ನಾನು ಇಲ್ಲೆಲ್ಲೋ ಮಾರ್ಕ್ ಮಾಡ್ಕೊಂಡಿಲ್ಲ ಇದೆ. ಪರ್ಯಂತ ಏಕಾದಶ ತಥಾಗಗ, ಹೀಗೆ ಅವರು 11 ವಿಷ್ಣು ಪರ್ಯಂತ ಏಕಾದಶ. ಅದಾದಮೇಲೆ ಶ್ರಾದ್ದಾನಿ ಪಂಚದೇವತಾನಾಂ ನಿತ್ಯೇಶ ಮಧ್ಯ ಷೋಡಶಿ, ಅದಲ್ಲದೆ 5 ದೇವತೆಗಳು, ಹೀಗೆ ಮಧ್ಯಮ ಷೋಡಶಿ ಶ್ರಾದ್ದವನ್ನು ಮಾಡಬೇಕು. ನಿಮಿತ್ತಂ ದುರ್ಮತಿಂ ಕೃತ್ವ ಯದಿ ನಾರಾಯಣೋ ಬಲಿ ಏಕಾದಶೇ ಕರ್ತವ್ಯ ವೃಷೋತ್ಸರ್ಗವಪಿ ತತ್ರವೇ. ಇದಾದಮೇಲೆ ವೃಷೋತ್ಸರ್ಗವನ್ನು ಮಾಡಬೇಕು. ಏಕಾದಶಾಹೇ ಪ್ರೇತಸ್ಯ ಯಸ್ತ್ಯಾಂ ಸುಜೇತನೋ ವೃಷಃ. ಅವತ್ತೇ ದಿವಸ ಪ್ರೇತತ್ವ, ಯಾರು ವೃಷೋತ್ಸರ್ಗವನ್ನು ಮಾಡೋದಿಲ್ಲ ಅವರಿಗೆ ಪ್ರೇತತ್ವ ಇದ್ದೇ ಇರ್ತದೆ. ಅದಕ್ಕೆ ಇಲ್ಲಿ ಹೇಳೋ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ, ಯಾರು ವೃಷೋತ್ಸರ್ಗವನ್ನು ಮಾಡಬೇಕು ಅಂತ ಹೇಳಿದಾಗ ಕ್ಷತ್ರಿಯರಿಗೆ ವೃಷೋತ್ಸರ್ಗವನ್ನು ಹೇಳುತ್ತಾರೆ. ಅಶುಚಿಯಾಗಿದ್ದರೂ ಕೂಡ ಕ್ಷತ್ರಿಯರು 11ನೇ ದಿವಸ ವೃಷೋತ್ಸರ್ಗವನ್ನು ಮಾಡಬೇಕು. ಆ ಕಾಲಕ್ಕೆ ತತ್ಕಾಲದಲ್ಲಿ ಅವ್ರಿಗೆ ಶುದ್ಧಿ ಬರ್ತದೆ ಅಂತನ್ನುವ ಮಾತನ್ನು ಹೇಳ್ತಾರೆ. ಒಟ್ಟಿಗೆ 11ನೇ ದಿವಸ ವೃಷೋತ್ಸರ್ಗಕ್ಕೆ ವಿಶೇಷವಾದ ಮಹತ್ವವನ್ನು ಕೊಡ್ತಿದ್ದಾರೆ. ಹಾಗಾಗಿ ಅಕೃತ್ವ ವೃಷೋತ್ಸರ್ಗಂ ಕೃತಂ ವೈ ಪಿಂಡಪಾತನಂ ನಿಷ್ಫಲಂ. ವೃಷೋತ್ಸರ್ಗವನ್ನು ಮಾಡದೇನೆ ಮಾಡಿದಂಥ ಪಿಂಡಾದಿಗಳೆಲ್ಲವೂ ಕೂಡ ವ್ಯರ್ಥವಾಗ್ತದೆ, ಆದ್ದರಿಂದಾಗಿ ಮಾಡಬೇಕು. ಇದಾದ ಮೇಲೆ ವೃಷೋತ್ಸರ್ಗ ತೃತೀಯ ನಾಣ್ಯ ಇನ್ನು ಚತುರ್ವತ್ಸಿ ತರೀಯುಕ್ತ ಯತ್ಸೋತ್ಸುಜತೆ ವಾ ವೃಷಃ. 4 ವತ್ಸತರಿ ಸಣ್ಣ ಸಣ್ಣ ಹೆಣ್ಣು ಆಕಳುಗಳಿಂದ ಕೂಡಿಕೊಂಡು ವೃಷವನ್ನು ಬಿಡಬೇಕು. 1 ಅಥವಾ ವೃಷವನ್ನೇ ಅಲಂಕಾರವನ್ನು ಮಾಡಿ ವಿಧಾನೇನ ಪ್ರೇತತ್ವಂ ತಸ್ಯ ನೋ ಭವೇತ್. ಅವರ ಉದ್ದೇಶ ಮಾಡಿಕೊಂಡು ಯಾರು ಬಿಡ್ತಾರೆ ಅವ್ರಿಗೆ ಪ್ರೇತತ್ವ ಬರೋದಿಲ್ಲ. ಏಕಾದಶಿಯಲ್ಲಿ ಸಂಪ್ರಾಪ್ತೆ ವೃಷಾಲಾಭೋ ಭವೇದ್ಯತಿ. 11ನೇ ದಿವಸ ವೃಷ ಸಿಕ್ಕಿಲ್ಲ ಅಂತಾದರೆ ಆಗ ದರ್ಭೈಹಿ ಪಿಷ್ಟೈಹಿ ಸಂಪಾದ್ಯ, ದರ್ಭೆಗಳಿಂದ ಅಥವಾ ಪಿಷ್ಟ ಹಿಟ್ಟುಗಳಿಂದಾಗಿ ಮಾಡಿರಿ. ಮೃತ್ತಿಕಾವಿಸ್ತು ದರ್ಭೈರ್ವ, ಮೃತ್ತಿಕಾಗಳಿಂದಲೂ ಮಾಡಬಹುದು ಅಂತನ್ನುವಂಥ ಮಾತನ್ನು ವೃಷಂ ಕೃತ್ವ ವಿಮೋಚಯೇತ್. ಯದಿಷ್ಟಂ ಜೀವತಸ್ತದ್ಯಾದ್ ಏಕಾದಶೇಹನಿ. ಬದುಕಿದ್ದಾಗ ಅವರಿಗೆ ಏನೇನು ಇಷ್ಟ ಇತ್ತೋ ಅವುಗಳನ್ನು ಅವತ್ತಿನ ದಿವಸ ಕೊಡಬೇಕು, ದಾನವನ್ನು ಮಾಡಿಸಬೇಕು. ಇನ್ನು ಮೃತಮುದ್ದಿಶ್ಯ ದಾತವ್ಯಂ, ಅವತ್ತಿನ ದಿವಸನೇ ಕರೆ ಶಯ್ಯಾದೇನು ಇತ್ಯಾದಿಗಳನ್ನು ಕೊಡೋದು. ವಿಪ್ರಾನಾಹೂಯ ಭೋಜಯೀತ ಪ್ರೇತಸ್ಯ ಕ್ಷುದ್ರಿ ಶಾಂತಯೇ. ಪ್ರೇತಕ್ಕೆ ಹಿಂದಿನ ದಿವಸ 10ನೇ ದಿವಸ ಹಸಿವು ಶುರುವಾಗಿರ್ತದೆ, ಹಸಿವು ಹೋಗಲಿ ಅಂತ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು ಅಂತ. ಇದಾದ ಮೇಲೆ ಇದು ಮಧ್ಯಮ ಷೋಡಶಿ ಅಂತ ಹೇಳಿಬಿಟ್ಟಾರೆ. ಈಗ ತೃತೀಯ ಷೋಡಶಿ, ಇದಕ್ಕೆ ಉತ್ತಮ ಷೋಡಶಿ ಅಂತಲೂ ಹೇಳ್ತಾರೆ. ವೈನತೇಯ ಶೃಣಶ್ವತ 12 ಪ್ರತಿಮಾಸ್ಯಾನಿ ಆದ್ಯಂ ಷಾಣ್ಮಾಸಿಕಂ ತಥಾ ಸಪಿಂಡೀಕರಣಂ ಚೈವ ತೃತೀಯ ಷೋಡಶಿ ಮತ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ 12 ಮಾಸಿಕಗಳು ಆದ್ಯಂ ಷಾಣ್ಮಾಸಿಕಂ ತಥಾ, ಆದ್ಯ ಷಾಣ್ಮಾಸಿಕ ಸಪಿಂಡೀಕರಣ, ಇದು ತೃತೀಯ ಷೋಡಶಿ ಅಂತ. ಉಳಿದವರ ಲೆಕ್ಕಾಚಾರ ಏನು ಹೇಳ್ತಾರೆ, 12 ಮಾಸಿಕಗಳು, ಆಮೇಲೆ ಷೋಡಶ ಇದು ಅನುಮಾಸಿಕ ಊನಮಾಸಿಕ 1, ಊನ ಷಾಣ್ಮಾಸಿಕ ಮತ್ತೊಂದು 14, ಊನಾಬ್ದಿಕ 15, ತ್ರೈಪಕ್ಷಿಕ 16. ಹೀಗೆ ಅದು ಉತ್ತಮ ಷೋಡಶ ಅಂತ ಇಷ್ಟು ವ್ಯವಸ್ಥೆಯನ್ನು ಈಗ ಲೆಕ್ಕಾಚಾರವನ್ನು ಹೇಳ್ತಾರೆ. ಇನ್ನು ಸಪಿಂಡೀಕರಣ ಯಾವಾಗ ಅಂದರೆ 12 ತ್ರಿಪಕ್ಷೇ ಚ ಷಣ್ಮಾಸೆ ಮಾಸಿಕೆ ಅಬ್ದಿಕೆ ತೃತೀಯಾಂ ಷೋಡಶೀಮೇನಾಂ ವದಂತಿ ಮತಭೇದತಃ. ಅಂದರೆ 12ನೇ ದಿವಸ ಸಪಿಂಡೀಕರಣ ಶ್ರಾದ್ದವನ್ನು ಮಾಡಬಹುದು. ಆಗಿಲ್ಲ ಅಂದರೆ ತ್ರಿಪಕ್ಷೆ 45ನೇ ದಿವಸ ಮಾಡಬಹುದು, 6ನೇ ತಿಂಗಳಿಗೆ ಮಾಡಬಹುದು, ಮಾಸಿಕ 1 ತಿಂಗಳಾದಾಗ ಮಾಡಬಹುದು, ಅಥವಾ ಆಬ್ದಿಕೆ ಕೊನೆಗೆ ವರ್ಷದ ಕೊನೆಗೆ ಮಾಡಬಹುದು, ತೃತೀಯ ಅಂತ. ಹೀಗೆ 4-5 ಪಕ್ಷಗಳನ್ನು ಋಷಿಗಳು ತಮ್ಮ ಮತಭೇದವನ್ನು ಹೇಳಿದ್ದಾರೆ. ಯಸ್ಸೈತಾನಿನ ದತ್ತಾನಿ ಪ್ರೇತಶಾದ್ದಾನಿ ಷೋಡಶ ಪಿಶಾಚತ್ವಂ. ಇದನ್ನು ಮಾಡಲಿಲ್ಲ ಅಂತಾದರೆ ಪಿಶಾಚತ್ವ ಹಾಗೇ ಇರ್ತದೆ. ಆದ್ದರಿಂದಾಗಿ ಪ್ರತಿ ತಿಂಗಳು ಮಾಡಬೇಕು. ಏಕಾದಶೇ ದ್ವಾದಶೇ ವಾ ದಿನೇ ಆದ್ಯಂ ಪ್ರಕೀರ್ತಯೇ. ಏಕಾದಶೇ ಆದ್ಯಂ ಏಕಾದಶೇ ಹನಿ ಅಂತಂದಿದ್ದಾರೆ. 11ನೇ ದಿವಸ ಅಥವಾ ಏಕಾದಶಿ ಮತ್ತೊಂದೇ ಸಮೇತ 12ನೇ ದಿವಸ ಆದ್ಯ ಮಾಸಿಕವನ್ನು ಮಾಡಬೇಕು. ಮಾಸಾದವು ಪ್ರತಿಮಾಸಂಚ ಶುದ್ಧಂ ಋತಜಿತೌ ಖಗ. ಮಾಸ ಆದಿಯಲ್ಲೇನೇ ಮಾಸಿಕ ಶ್ರಾದ್ದವನ್ನು ಮಾಡಬೇಕು. ಮಾಸದ ಆದಿಯಲ್ಲಿ ಮಾಸಿಕ ಶ್ರಾದ್ದ. ಆದ್ಯ ಏಕಾದಶೇಹನಿ ಏಕೇನಾನ್ನ ತ್ರಿರ್ವಾಪಿ ಹೀನೇಶು ವಿನತಾಸುತ.
ಮಾಸಷಣ್ಮಾಸವರ್ಷೇಷು ತ್ರಿಪಕ್ಷೇಷು ಭವಂತಿ. 1 ದಿವಸ 3 ದಿವಸ ಇವುಗಳು ಕಮ್ಮಿ ಇದ್ದಾಗ ಊನಮಾಸಿಕ, ಊನಷಾಣ್ಮಾಸಿಕ ಮತ್ತು ತ್ರೈಪಕ್ಷಿಕ ಶ್ರಾದ್ದಗಳನ್ನು ಮಾಡಬೇಕು. ಇನ್ನು ಶ್ರಾದ್ದಾನ್ಯತಸ್ಯಾತ್ ಸಾಪಿಂಡ್ಯಂ ಪೂರ್ಣೇ ವರ್ಷೇ ತದರ್ಧಕ್ಕೆ ತ್ರಿಪಕ್ಷೇಭ್ಯುದಯೇವಾಪಿ ದ್ವಾದಶಾಹೇ ಅಥವಾ ನೃಣಾಂ ಎಂದು ಹೇಳ್ತಾರೆ. ಅಂದರೆ ಸಪಿಂಡೀಕರಣ ಶ್ರಾದ್ದ ವರ್ಷ ಮುಗಿದ ಮೇಲಾಗಲಿ 6ನೇ ತಿಂಗಳಿಗಾಗಲಿ ತ್ರಿಪಕ್ಷದಲ್ಲಾಗಲಿ ಅಭ್ಯುದಯೇ ಯಾವ್ದಾರ ಮನೆಯಲ್ಲಿ ಅಭ್ಯುದಯ ಇರ್ತದೆ, ನಾಂದಿ ಶ್ರಾದ್ದ ಮಾಡಬೇಕಾಗಿರ್ತದೆ, ಬೇರೆಯವರು ಅವಾಗಾದರೂ ಮಾಡಿ ಮುಗಿಸಿಬಿಡ್ರಿ. ದ್ವಾದಶಾಹೇ 12ನೇ ದಿವಸ ಮಾಡಿರಿ ಅಂತ ಹಿಂಗೆಲ್ಲ ಪಕ್ಷಗಳನ್ನು ಹೇಳಿ ದೇವರು ತನ್ನ ಪಕ್ಷ ಹೇಳ್ತಾನೆ. ಏನಂತ? ಆನಂತ್ಯಾತ್ ಕುಲಧರ್ಮಾಣ ಪುಂಸಾಂ ಚೈವ ಆಯುಷಕ್ಷಯಾತ್ ಅಸ್ಥಿರತ್ವಾಚ್ಚ ದೇಹಸ್ಯ ದ್ವಾದಶಾಹೇ ಪ್ರಶಸ್ಯತೆ. ಸಪಿಂಡೀಕರಣ ಶ್ರಾದ್ದ ಯಾಕೆ 12ನೇ ದಿವಸ ಪ್ರಶಸ್ಯತೆ ಅಂತ ತನ್ನ ಮತ ಹೇಳ್ತಾನೆ ದೇವರು. ಯಾಕೆ ಅಂದರೆ ಆನಂತ್ಯಾತ್ ಕುಲಧರ್ಮಾಣ, ಕುಲಧರ್ಮಗಳು ಅನಂತ ಅದ. ನವರಾತ್ರಿ ಅದ, ಗೌರಿ ಇದ್ದಾಳೆ, ಗಣೇಶ ಇದ್ದಾನೆ, ಮತ್ತೊಂದದ, ಮಗದೊಂದದ. ಈ ಎಲ್ಲ ಇಡೀ ವರ್ಷದಲ್ಲಿ ಮಾಡಬೇಕಾದ ಹಬ್ಬ ಹರಿದಿನಗಳು ಅನಂತ. 360 ದಿವಸದಲ್ಲಿ ಅನೇಕ ಹಬ್ಬ ಹರಿದಿನಗಳು ಬಂದು ಹೋಗ್ತವೆ. ಈ ಕುಲಧರ್ಮಗಳು 12ನೇ ದಿವಸ ಸಪಿಂಡೀಕರಣ ಮಾಡದೇ ಇದ್ದರೆ ನಿಂತು ಹೋಗುತ್ತದೆ. ಆದ್ದರಿಂದ 12ನೇ ದಿವಸ ಸಪಿಂಡೀಕರಣ ಮಾಡಿರಿ, ಕುಲಧರ್ಮಗಳನ್ನು ಮುಂದುವರಿಸ್ರಿ. ವರ್ಷದ ತನಕ ಕುಲಧರ್ಮಗಳನ್ನು ಮಾಡದೆ ನಿಲ್ಲಿಸೋದಲ್ಲ, ಗೌರಿ ಗಣೇಶ ನಿಲ್ಲಿಸೋದ. ದೇವರು ತನ್ನ ಮತ ಹೇಳ್ತಾನೆ, ನಿಲ್ತಾನೆ. ಆನಂತ್ಯಾತ್ ಕುಲಧರ್ಮಾಣ, ಕುಲಧರ್ಮಗಳು ಅನಂತದೆ. ಅಂದರೆ ದೇಶ ಬಹಳ ಇದೆಯಲ್ಲ, ಹಾಗಾಗಿ ಒಂದೊಂದು ದೇಶದಲ್ಲಿ ಒಂದೊಂದು ಥರ ಅನಂತ ಕುಲಧರ್ಮಗಳದ. ಹಾಗಾಗಿ ಆ ಎಲ್ಲ ಕುಲಧರ್ಮಗಳು ನಿಂತೋಗ್ತವೆ, ನಿಂತೋಗಬಾರದು, ಅವುಗಳನ್ನು ಮಾಡಬೇಕು ಅನ್ನೋ ಸಲುವಾಗಿ ಒಂದು ಕಾರಣ. ಇನ್ನು ಪುಂಸಾಂಚೈವ ಆಯುಷಕ್ಷಯ, ಬದುಕಿರುವ ವ್ಯಕ್ತಿಗಳಿಗೆ ಆಯುಷ್ಯ ಇಷ್ಟೇ ಯಾರಿಗೆ ಗೊತ್ತದಪ್ಪ ಒಂದು. ಇನ್ನೊಂದು ಅಸ್ಥಿರತ್ವಾಚ ದೇಹಕ್ಕೆ ಆರೋಗ್ಯ 1 ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರಂಗಿಲ್ಲ ದೇಹ, ಮನುಷ್ಯ ದೇಹ. ಹಾಗಾಗಿ 12ನೇ ದಿವಸ ಸಪಿಂಡೀಕರಣ ಶ್ರಾದ್ದವನ್ನು ಮಾಡಬೇಕು ಅಂತ ದೇವರು ತನ್ನ ಮತವನ್ನು ಕಾರಣ ಕೊಟ್ಟು ಹೇಳುತ್ತಾನೆ. ಹಾಗಾಗಿ ಕುಲಧರ್ಮಗಳನ್ನು ನಿಲ್ಲಿಸೋದಲ್ಲ, ಅದು ವರ್ಷಾಂತದಲ್ಲಿ ಸಪಿಂಡೀಕರಣ ಮಾಡುವ ಪಕ್ಷ ಇರ್ತಿತ್ತು ಮುಂಚೆಲ್ಲ ಹಾಗೆ ಮಾಡ್ತಿದ್ರು. ಆ ಪಕ್ಷವನ್ನು ಇಟ್ಟುಕೊಂಡು ಹಿಂಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಸಪಿಂಡೀಕರಣೇಶ್ವೇವ ವಿಧಿಂ ಪಕ್ಷಿಯಿಂದ ಮೇಷುನು, ಸಪಿಂಡೀಕರಣವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏಕೋದ್ದಿಷ್ಟ ವಿಧಾನದಿಂದಾಗಿ ಮಾಡಬೇಕು. ತಿಲಗಂಧೈ ಯುಕ್ತಂ ಕುರ್ಯಾತ್ ಪಾತ್ರ ಚತುಷ್ಟಯಂ, ಒಂದು ಕಡೆಗೆ ಪ್ರೇತವನ್ನು ಕೂಡಿಸಬೇಕು, ಇನ್ನೊಂದು ಕಡೆಗೆ ಪಿತ್ರಾದಿ ತ್ರಯಗಳನ್ನು ಕೂಡಿಸಬೇಕು. ಅದು ಹೇಳ್ತಾರೆ. ಪಾತ್ರಂ ಪ್ರೇತಸ್ಯ ತತ್ರೈಕಂ ಪಿತ್ರಂ ಪಾತ್ರತ್ರಯಂ ತಥಾ. ಇದಾದ ಮೇಲೆ ಸೇಚಯತ್ ಪಿತೃಪಾತ್ರೇಶು ಪ್ರೇತ ಪಾತ್ರಂ ಖಗತ್ರಿಷು, ಅರ್ಘ್ಯ ಸಂಯೋಜನವನ್ನು ಮಾಡಬೇಕು. ಪ್ರೇತ ಪಾತ್ರದ ಅರ್ಘ್ಯವನ್ನು ಪಿತೃಪಿತಾಮಹ ಪ್ರಪಿತಾಮಹ ಪಾತ್ರಗಳಲ್ಲಿ, ಅಂದರೆ ಅವರ ಪಿತೃಪಿತಾಮಹ ಪ್ರಪಿತಾಮಹ ಪಾತ್ರಗಳಲ್ಲಿ ಹಾಕ್ತಾರೆ. ಅದಾದ ಮೇಲೆ ಅರ್ಘ್ಯವನ್ನು ಕೊಡ್ತಾರೆ. ಇದಾದ ಮೇಲೆ ಚತುರೋ ನಿರ್ವಪೇತ್ ಪಿಂಡ, 4 ಪಿಂಡಗಳನ್ನು, ಒಂದು ಒನಕೆ ಆಕಾರ, ಇನ್ನೊಂದು ಗುಂಡಕ್ಕೆ 3 ಪಿಂಡಗಳನ್ನು ಪಿತಾಮಹಾದಿತ್ರಯರಿಗೆ ಇಟ್ಟು ಈ ಪಿಂಡವನ್ನು ಆ ಪಿಂಡದಲ್ಲಿ ಸಂಯೋಜನೆಯನ್ನು ಮಾಡ್ತಾರೆ. ಅದಾದಮೇಲೆ ತತಃಪ್ರಭುತಿ ವೈ ಪ್ರೇತ ಪಿತೃಸಾಮಾನ್ಯ ಮಷ್ಟತೆ. ಆವತ್ತಿದಾದ ಮೇಲೆ ಸಪಿಂಡೀಕರಣ ಆದ ಮೇಲೆ ಪ್ರೇತ ಶಬ್ದ ಹೋಗಿ ಪಿತೃಶಬ್ದ ಅಂತನ್ನುವುದು ವ್ಯವಹಾರದಲ್ಲಿ ಬರುತ್ತದೆ. ತತಃ ಪಿತೃತ್ವಮಾಪನ್ನೇ ತಸ್ಮಿನ್ ಪ್ರೇತೆ ಖಗೇಶ್ವರ ಶ್ರಾದ್ದಧರ್ಮೈರಶೇಷೈಸ್ತು ತತ್ಪೂರ್ವಾನ್ ಉಚ್ಚರೇತ್ ಪಿತೃತ್. ಅದಾದಮೇಲೆ ಶ್ರಾದ್ದಗಳನ್ನು ಮಾಡಬೇಕಾದ್ರೆ ಪಿತೃಶಬ್ದವನ್ನೇ ಹೇಳಬೇಕು. ಇನ್ನು ಯಾವಾಗ ಹೆಣ್ಣು ಮಕ್ಕಳು ತಾವು ತಮ್ಮ ಗಂಡನ ಜೊತೆಗೆ ಹೋಗಿರ್ತಾರೆ, ಅವ್ರ ಶ್ರಾದ್ದ ಹೇಗೆ ಇತ್ಯಾದಿಗಳನ್ನು ಮಾತುಗಳನ್ನೆಲ್ಲ ಹೇಳ್ತಾರೆ. ನವಶ್ರಾದ್ದಗಳನ್ನು ಮಾಡಬೇಕು ಅಂತ ಹೇಳಿ ದೇವರು ಹೇಳುತ್ತಾರೆ. ಪ್ರಥಮ 1ನೇ ದಿವಸ, 3ನೇ ದಿವಸ, 5ನೇ ದಿವಸ, 7ನೇ ದಿವಸ, 9ನೇ ದಿವಸ, 11ನೇ ದಿವಸ ನವಶ್ರಾದ್ದಗಳನ್ನು ಮಾಡಬೇಕು ಅಂತ ಹೇಳಿ ರೂಢಿ ಪಕ್ಷೋಪಮಾಭಿಷ್ಟೋ ಯೋಗ ಕಶ್ಚಿತ್ ಹೇಷ್ಯತೆ ಅಂತ ಹೇಳಿ ನನ್ನ ಪಕ್ಷವೂ ಇದು ಅಂತ ಹೇಳಿ ಪರಮಾತ್ಮ ತಾನು ಹೇಳ್ತಾನೆ. ಇದಾದಮೇಲೆ ಸಪಿಂಡೀಕರಣಾದೂರ್ಧ್ವಂ ಯಾನಿ ಶ್ರಾದ್ದಾನಿ ಷೋಡಶ ಏಕೋದ್ದಿಷ್ಟ ವಿಧಾನೇನ ಚರೇದ್ವಾ ಪಾರ್ವಣಾದ್ರತೆ. ಏಕೋದ್ದಿಷ್ಟ ವಿಧಾನದಿಂದಲೂ ಮಾಡಬಹುದು ಅಂತ ಒಂದು ಪಕ್ಷವನ್ನು ದೇವರು ಹೇಳ್ತಾನೆ. ಇನ್ನು ಪ್ರತ್ಯಬ್ಧಂ ಯೋ ಯಥಾ ಕುರ್ಯಾತ್ ತಥಾ ಕುರ್ಯಾತ್ ಸ ತಾನ್ಯಪಿ, ಅಥವಾ ಪ್ರತ್ಯಬ್ಧದಲ್ಲಿ ಹೇಗೆ ಪಾರ್ವಣ ಶ್ರಾದ್ದವನ್ನು ಮಾಡ್ತಾರೋ ಹಾಗಾದ್ರೂ ಮಾಡಿರಿ. ಹಾಗಾಗಿ ಪಾರ್ವಣ ಶ್ರಾದ್ದವನ್ನೇ ಮಾಡ್ತಾರೆ ಎಲ್ಲರೂ. ಏಕಾದಶಾಹೇ ದ್ವಾದಶಾಹೇನ್ನೇ ಪ್ರೇತೋ ಭುಂಕ್ತೆ ದಿನದ್ವಯಂ. 11ನೇ ದಿವಸ 12ನೇ ದಿವಸ ಪ್ರೇತ ಇಲ್ಲಿದ್ದು ಊಟ ಮಾಡ್ತಾರೆ. ಯೋಷಿತ ಪುರುಷಸ್ಯಾಪಿ ಪಿಂಡಂ ಪ್ರೇತೇತಿ ನಿರ್ವಪಿ. ಹೆಣ್ಣು ಮಕ್ಕಳಿಗೂ ಕೂಡ ಶ್ರಾದ್ದ ಮಾಡುವ ಕಾಲಕ್ಕೆ ಪ್ರೇತ ಅಂತಲೇ ಇಡಬೇಕು. ಆಮೇಲೆ ಮಾತೃಶಬ್ದ ಇತ್ಯಾದಿಗಳಲ್ಲಿ ಬರ್ತದೆ. ಸಾಪಿಂಡೇದ ಕೃತಂ ತಸ್ಯ ಪ್ರೇತ ಶಬ್ದೋ ನಿವರ್ತತೆ. ಸಪಿಂಡೀಕರಣವನ್ನು ಮಾಡಿದರೆ ಹೆಣ್ಣು ಮಕ್ಕಳಿಗೂ ಕೂಡ ಪ್ರೇತ ಶಬ್ದ ಅಂತಂದು ನಿವರ್ತಿತವಾಗ್ತದೆ. ದೀಪದಾನಂ ಪ್ರಕರ್ತವ್ಯಂ ಆವರ್ಷಂತ ಗೃಹಾತ್ ಬಹಿಃ.
ಮನೆಯ ಹೊರಗೆ ಇವರನ್ನು ಉದ್ದೇಶ ಮಾಡಿಕೊಂಡು 1 ವರ್ಷದ ತನಕ ದೀಪವನ್ನು ಹಚ್ಚಿ ಇಡಬೇಕು ಅಂತನ್ನುವಂಥ. ಅನ್ನಂ ದೀಪೋ ಜಲಂ ವಸ್ತ್ರಂ ಅನ್ಯದ್ವಾ ದೀಯತೆ ಚಯತ ತೃಪ್ತಿದಂ ಪ್ರೇತ ಶಬ್ದೇನ ಸಪಿಂಡೀಕರಣಾವಧಿ. ಅದ ಸಪಿಂಡೀಕರಣದ ತನಕ ಅನ್ನ ದೀಪ ಜಲ ವಸ್ತ್ರ ಏನೇನು ಕೊಡ್ತೀರೋ ಅವೆಲ್ಲ ಪ್ರೇತಕ್ಕೆ ತೃಪ್ತಿಯಾಗಲಿ ಅಂತ ಪ್ರೇತ ಉಚ್ಚಾರಪೂರ್ವಕವಾಗಿ ಕೊಡಬೇಕು. ಅದು ಅಬ್ಧಕೃತ್ಯಂ ಮಯೋಕ್ತಂತೆ ಸಮಾಸಾತ್ ತಾಸುತ. ಅದಾದ ಮೇಲೆ ಪಿತೃಶಬ್ದದಿಂದಲೇ ಅದೇ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ವೈವಸ್ವತ ಗೃಹೇಯಾನಂ ತತ್ತು ನಿಬೋಧಮೇ ತ್ರಯೋದಶೇನ್ನಿ ಶ್ರವಣ ಕರ್ಮಣೋನಂತರ ಸಹ. ಇದಾದ ಮೇಲೆ ಹೀಗೆ 12ನೇ ದಿವಸ ಸಪಿಂಡೀಕರಣ ಆದ ಮೇಲೆ ಯಮದೇವರ ಮನೆಗೆ ಹೇಗೆ ಹೋಗ್ತಾರೆ ಅಂತನ್ನುವುದನ್ನು ಹೇಳ್ತೀನಿ, ಅದನ್ನು ಕೇಳು ಅಂತ ಹೇಳ್ತಾರೆ. ತ್ವಗೃಹೀತಾಹಿವತ್ತಾರ್ಕ್ಷ ಗೃಹೀತೋ ಯಮಕಿಂಕರೈಹಿ ಅಥವಾ ತ್ವಗೃಹೀತಾಹಿವತ್ತ, ಅದು ತ್ವಗೃಹೀತ ಅಂತ ಇದೆ, ತ್ವದ್ಗೃಹೀತ ಅಂತಿರಬೇಕು ಅಂತ ಅನ್ಸುತ್ತೆ, ಅಥವಾ ಸಂಧಿ ಆಗಿರಬೇಕು. ಆಹಿವತ್ತಾರ್ಕ್ಷ ಗೃಹೀತೋ ಯಮಕಿಂಕರೈಹಿ ತಸ್ಮಿನ್ ಮಾರ್ಗೇ ವ್ರಜತ್ತೇಕೋ ಗೃಹೀತ ಇವ ಮರ್ಕಟಃ. ಗರುಡದೇವರು ಹಾವನ್ನು ಹಿಡಿದುಕೊಂಡು ಹೇಗೆ ಹೋಗ್ತಾರಲ್ಲ ಹಾಗೆ ಯಮದೂತರು ಹಿಡಿದುಕೊಂಡು ಅವನನ್ನು ಬಂಧನ ಮಾಡಿಕೊಂಡು ಅವನಿಗೆ ವಿಲಿ ಒದ್ದಾಡ್ತಿರ್ತಾನೆ ಅಂತನ್ನೋದು ತಾತ್ಪರ್ಯ. ಗರುಡದೇವರ ಕೈಯಲ್ಲಿ ಸಿಕ್ಕಂಥ ಹಾವಿನ ಪರಿಸ್ಥಿತಿ ಹೇಗಿರ್ತದೆ ಹಾಗೆ ಯಮದೂತರ ಕೈಯಲ್ಲಿ ಸಿಕ್ಕಂಥ ಜೀವನ ಪರಿಸ್ಥಿತಿ ಇರ್ತದೆ ಅಂತ. ತಸ್ಮಿನ್ ಮಾರ್ಗೇ ವ್ರಜತ್ತೇಕಃ ಗೃಹೀತ ಇವ ಮರ್ಕಟಃ. ಕೋತಿಗೆ ಹೇಗೆ ಕುತ್ತಿಗೆಗೆ ಹಗ್ಗ ಪಗ್ಗ ಹಾಕಿ ದರ ಎಳ್ಕೊಂಡು ಹೋಗ್ತಿರ್ತಾರೆ ಹಾಗೆ ಎಳ್ಕೊಂಡು ಹೋಗ್ತಿರ್ತಾರೆ, ತಮಗೆ ಬೇಕಾದಂಗೆ ಆಡಿಸ್ಕೋತ. ವಾಯುವಗ್ರ ಸಾರಿವದ್ ರೂಪಂ, ವಾಯುಮಯವಾದಂಥ ದೇಹಮನ್ಯತ್ ಪ್ರಪದ್ಯತೆ ಅಂತ. ತತ್ಪಿಂಡಜಂ ಪಾಠನಾರ್ಥಂ ಅನ್ಯತ್ತು ಪಿತೃಸಂಭವಂ, ಇನ್ನೊಂದು ಪಿತೃಸಂಭವವಾದಂಥ ದೇಹ ಬರ್ತದೆ. ಇನ್ನು ತತ್ಪ್ರಮಾಣ ವಯೋವಸ್ಥಾ ಸಂಸ್ಥಾನಾಂ ಪ್ರಾಗ್ಭವೋ ಯಥ. ಹೋದ ಜನ್ಮದಲ್ಲಿ ಸತ್ತ ಸಮಯಕ್ಕೆ ಎಂತಹ ವಯಸ್ಸಿತ್ತೋ ಎಷ್ಟೆತ್ತರ ಇದ್ದಂತಹ ಅವಸ್ಥಾ ಆ ತರಹದ ಆಕಾರದ ರೂಪದಲ್ಲಿ ಹೋಗ್ತಾನೆ. ಇನ್ನು 86,000 ಯೋಜನಾನಾಂ ಪ್ರಮಾಣತಃ 86,000 ಯೋಜನದಷ್ಟು ದೂರದಲ್ಲಿ ಯಮಪಟ್ಟಣ ಇದೆ. ಇನ್ನು ಅಧ್ವಾಂತರಾಲಿಕಾಗ್ನೇಯ ಯಮಮಾನುಷ ಲೋಕಯೋ ಒಂದು ದಿವಸಕ್ಕೆ ಸಾಧಿಕಾರ್ಧ ಕ್ರೋಶಯುತಂ ಯೋಜನಾನಾಂ ಶತದ್ವಯಂ 40 ತಥಾ ಸಪ್ತ ಪ್ರತ್ಯಹಂ ಯಾತಿ ತತ್ರ ಸಹ 247 ಯೋಜನ ಮತ್ತೆ 1.5 ಕ್ರೋಶಕ್ಕೂ ಅಧಿಕವಾಗಿ ಒಂದು ದಿವಸಕ್ಕೆ ಪ್ರಯಾಣವನ್ನು ಮಾಡುತ್ತಾನೆ. ಇಷ್ಟು ಮಾಡಿದರೆ ಲೆಕ್ಕ ನಾನು ಸುಮ್ಮನೆ ಲೆಕ್ಕ ಹಾಕಿಟ್ಟೆ 88,920 ಯೋಜನೆಗಳಾಗ್ತದೆ. ಇವರು 86,000 ಅಂತಂದಿದ್ದಾರೆ. ನಡುಮಧ್ಯೆ ವೈತರಣಿ ಇಟ್ಟುಕೊಂಡು ಅಥವಾ ನಾನು 360 ದಿವಸಕ್ಕೆ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಕಮ್ಮಿ ನಂದು, ಯಾಕೆಂದರೆ ವರ್ಷಕ್ಕೆ 355 ದಿವಸ 350 ದಿವಸಕ್ಕೆ ಕೆಲವೊಮ್ಮೆ ಮುಗಿದು ಬಿಡ್ತದೆ. ಹಾಗಾಗಿ ಅಷ್ಟೆಷ್ಟು ಯೋಜನೆಗಳು ಕಮ್ಮಿ ಆಗಬಹುದು ಅಥವಾ ಹಿಂದೆ ಮುಂದೆ ಇದಾಗಿ ಹೋಗ್ತದೆ ಅಂತ. ವಿಶ್ರಾಂತಿ ಕೊಡ್ತಾರಂತ, ಎಷ್ಟು ದಿವಸ ಕೊಡ್ತಾರೆ ಅದು ಗೊತ್ತಿಲ್ಲ. ಯೋಜನೆ ಅಂದರೆ 12 ಕಿಲೋಮೀಟರ್ ಅಂತ ಅಷ್ಟೇ. ಯಾವತ್ತು ಮಾಸಿಕ ಶ್ರಾದ್ದಗಳು ಅವತ್ತು ವಿಶ್ರಾಂತಿ ಕೊಡ್ತಾರಂತ ನಾ ಕೇಳಿದ್ದೆ, ಗೊತ್ತಿಲ್ಲ. ಈಗ ಕೆಲವೊಮ್ಮೆ ಅಂತಾರೆ, ಕೆಲವೊಮ್ಮೆ ಅನ್ನೋದಿಲ್ಲ. ಒಂದೆರಡು ಸತಿ ಅಂದಾರ. ಇನ್ನ 48 ದಿವಸೈರಪಿ 48 ದಿವಸದಲ್ಲಿ 30 ದಿವಸದಲ್ಲಿ ವೈವಸ್ವತ ಪುರಮ್ಯಾತಿ ಕೃಷ್ಯಮಾಣೆ ಯಮಾನುಗೈಹಿ 48 ಅಂತಂತ. ಇದು ಈ ವಾಕ್ಯಕ್ಕೆ ನನಗೇನು ಗೊತ್ತಾಗಿಲ್ಲ, ನೋಡಂತೆ. 48 ದಿವಸೈರಪಿ ವೈವಸ್ವತ ಪುರಮ್ಯಾತಿ ಕೃಷ್ಯಮಾಣೋ ಯಮಾನುಗೈಹಿ ಅಂತಾರೆ. 48 ಅಂತಂದ್ರೆ 48 ದಿವಸದಲ್ಲಿ 30 ದಿವಸದಲ್ಲಿ ಹೋಗ್ತಾರೆ ಅಂತಂದರೆ ಇದೇನು ನನಗೆ ಗೊತ್ತಾಗಿಲ್ಲ, ನೋಡಂತೆ. ಅದನ್ನು ಅದು ಎಲ್ಲಿ ಹೊಂದಿಸಬೇಕು, ಹೆಂಗೆ ಹೊಂದಿಸಬೇಕು ನೋಡಂತೆ. ಇನ್ನು ಏವಂ ಕ್ರಮೇಣ ಯಾತವ್ಯ ಮಾರ್ಗೇ ಪಾಪರತೈ ಯತ ಪಾಪಷ್ಟರಾದವರು ಈ ಮಾರ್ಗದಲ್ಲಿ ಹೀಗೆ ಹೋಗ್ತಾರೆ. ಜಾಯತೆ ಸಪ್ರಪಂಚಂ, ಅದನ್ನು ಕೇಳು. 13 ದಿನೇ ದತ್ತ ಪಾಶೈರ್ಬದ್ಧಾತಿ ದಾರುಣೈಹಿ 13ನೇ ದಿವಸ ಪಾಶಗಳಿಂದಾಗಿ ಬದ್ಧರಾಗಿ ಯಮಸ್ಯ ಅಂಕುಶಹಸ್ತೋ ವೈ ಭೃಕುಟಿ ಕುಟಿಲಾನನಃ ದಂಡಪ್ರಹಾರ ಸಂಭ್ರಾಂತ ಕೃಷ್ಯತೆ ದಕ್ಷಿಣಾದಿಶಂ. ಯಮದೂತರು ದಕ್ಷಿಣ ದಿಕ್ಕಿಗೆ ಕರೆದುಕೊಂಡು ಹೋಗ್ತಾರೆ. ಹೊಡಿತಾ ಬಡಿತಾ ಕುಶ ಕಂಟಕ ವಲ್ಮೀಕ ಶಂಕು ಪಾಷಾಣ ಕರ್ಕಶೆ, ಕೆಲವು ಕಡೆಗೆ ದರ್ಬೆಗಳು ಬೆಳೆದಿರ್ತವೆ, ಚೂಪಾದ ದರ್ಬೆಗಳು, ಮುಳ್ಳುಗಳಿರ್ತದೆ, ಹುತ್ತ ಇರ್ತದೆ, ಮೊಳೆಗಳನ್ನು ಹಾಕಿರ್ತಾರೆ, ಕಲ್ಲುಗಳಿರ್ತದೆ, ಪ್ರದೀಪ್ತ ಜನನ ಸುಡುತ್ತಾ ಇರುವಂಥ ಬೆಂಕಿ, ಶಬ್ರ ಶತೋತ್ಕಟೆ
ಪೊದೆಗಳು ಅವೆಲ್ಲ ಇರ್ತದೆ. ದೀಪ್ತಾದಿತ್ಯ ತಪ್ತೆ, ಸೂರ್ಯ ಸುಡುತ್ತಿರ್ತಾನೆ. ದಕ್ಷಮಾನೆ ಸದಂಶಕ್ಕೆ, ಅದು ಸುಡುತ್ತಿರ್ತದೆ, ಹುಳಗಳು ಕಡಿತಿರ್ತವೆ. ಯಮದೂತರು ಶಿವಾವನ್ನಾದ ಭೀಷಣೆ, ನರಿಗಳು ಒದರುತ್ತಿರ್ತದೆ, ಅವುಗಳ ಭಯ ಇರ್ತದೆ. ಆ ಭಯಂಕರವಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. ಕಳೆಯವರೇ ದಕ್ಷಮಾನೆ ಮಹಾಂತಂ ಕ್ಷಯಮೃಚ್ಛತಿ ಭಕ್ಷಮಾನೆ ತಥೈವಾಂಗ್ರೆ, ಪ್ರಾಣಿಗಳು ಬಂದು ತಿಂತಿರ್ತವೆ, ಕೈಕಾಲು ಸೀಳ್ತಿರ್ತವೆ. ಛಿದ್ರಮಾನೆ ಚಿರತರಂ ಜಂತು ದುಃಖಮಪ್ತತೆ ಸ್ವೇನ ಕರ್ಮ ವಿಪಾಕೇನ, ತನ್ನ ಕರ್ಮ ದೇಹಾಂತರ ಗತೋಪಿ ಸನ್ ಪುರಾಣಿ ಷೋಡಶ ಅವುಷ್ಮಿನ್ ಮಾರ್ಗೇ ತಾನಿತೆ ಮೇಷುನು, 16 ಊರುಗಳನ್ನು ಹೋಗ್ತಾನೆ. ಯಾಮ್ಯಪುರ, ಸೌರಿಪುರ, ನಗೇಂದ್ರ ಭವನ, ಗಂಧರ್ವ ಪುರ, ಶೈಲಾಗಮನ, ಕ್ರೌಂಚ, ಕ್ರೂರಪುರ, ವಿಚಿತ್ರ ಭವನ, ಬಹ್ವಾಪದ, ದುಃಖದ, ನಾನಾಕ್ರಂದಪುರ, ಸುತಪ್ತ ಭವನ, ರೌದ್ರ, ಪಯೋವರ್ಷಣ, ಶೀತಾಡ್ಯ, ಬಹುಭೀತಿ ಅಂತ ಹೇಳಿ 16 ಊರುಗಳನ್ನು ಹೋಗ್ತಾನೆ. ತತ್ರ ಯಾಮ್ಯಪುರಂ ಗಚ್ಚನ್ ಪುತ್ರಪುತ್ರೇತಿ ವೈಬ್ರುವನ್, ಯಾಮ್ಯಪುರಕ್ಕೆ ಹೋಗ್ತಾ ಮಗನ ಹೆಸರಲ್ಲಿ ಕೂಗ್ತಿರ್ತಾನೆ, ಹಾಹಾತ್ ಕೂಗ್ತಿರ್ತಾನೆ, ದುಃಖ ಪಡ್ತಿರ್ತಾನೆ. 18 ದಿನೇತಾರ್ಕ್ಷ ತತ್ಪುರಂ ಪ್ರಾಪ್ನಿಯತ್ತಸೌ, ಇಲ್ಲಿ 13ನೇ ದಿವಸ ಬಿಟ್ಟ ಅಂತಂದರೆ ಯಾಮ್ಯಪುರಕ್ಕೆ 18ನೇ ದಿವಸಕ್ಕೆ ಹೋಗಿಬಿಡ್ತಾನೆ. ಪುಷ್ಪಭದ್ರಾ ನದಿ ಅಂತಂತಲ್ಲಿ, ಅದು ಯಾವ ಪುಷ್ಪಭದ್ರಾ ನದಿ? ಇದೇ ಹಿಮಾಲಯದ ಅಲ್ಲೋ ಪುಷ್ಪಭದ್ರಾ ನದಿ. ಇದು ಯತ್ರ ನೆಗ್ರೋಧ ಪ್ರಿಯದರ್ಶನ, ನೆಗ್ರೋಧ ವೃಕ್ಷ ಇದೆ, ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಅಂತ ವಿಶ್ರಾಮ ಇಚ್ಛಾ ಕರೋತ್ಯತ್ರ, ಕಾರ್ಯಂತಿ ಅಲ್ಲಿ ವಿಶ್ರಾಂತಿ ಪಡಿತೀನಿ ಅಂತಂದರೆ ಅವೆಲ್ಲ ಸಾಧ್ಯ ಇಲ್ಲ ಅಂತಂತಾರೆ. ಕ್ಷತೌ ದತ್ತಂ ಸುತೈಸ್ತಸ್ಯ ಸ್ನೇಹಾದ್ವ ಕೃಪಯಾ ತಥ ಮಾಸಿಕ ಪಿಂಡಮಶ್ನಾತಿ, ಅಲ್ಲಿ ಮಾಸಿಕ ಪಿಂಡ ಅಂದರೆ ಊನ ಮಾಸಿಕ ಅಂತರ್ಥ. ಅದನ್ನು ತೆಗೆದುಕೊ, ಅದನ್ನು ತಿಂದು ಸೌರಿಪುರಂ ವ್ರಜೇತ್, ಸೌರಿಪುರಕ್ಕೆ ಹೋಗ್ತಾನೆ. ವ್ರಜಂಬ್ರೇವಂ ಪ್ರಲಪತೋ, ಮುದ್ಗರದಿಂದಾಗಿ ಹೊಡಿತಿರ್ತಾರೆ. ಜಲಾಶಯೋ, ಅಲ್ಲಿ ಜಲಾಶಯವನ್ನು ನಾನು ಮಾಡಲಿಲ್ಲ, ಮನುಷ್ಯ ತೃಪ್ತಿಗಾಗಿ ಪಶುಪಕ್ಷಿಗಳಿಗಾಗಿ ಏನು ಕೊಟ್ಟಿಲ್ಲ, ಗೋತೃಪ್ತಿ ಕೊಟ್ಟಿಲ್ಲ, ಶರೀರವನ್ನು ಹಾಳು ಮಾಡಿದೆ. ಅಲ್ಲಿ ರಾಜ ಇರ್ತಾನೆ ಜಂಗಮ ಅಂತ, ಅವನು ಕಾಮರೂಪದ, ಅವನನ್ನು ನೋಡಿದ್ರೇ ಹೆದರು ಬಿಡ್ತಾನೆ. ಆದರೂ ಗಡಿಬಿಡಿಯಿಂದ ಏನು ಮಾಡ್ತಾನೋ ಅಂತ ಅಲ್ಲೊಂದು ಪಿಂಡವನ್ನು ತಿಂತಾನೆ. ತ್ರಿಪಕ್ಷದಲ್ಲಿ ಕೊಟ್ಟಂಥದ್ದು ಜಲಸಂಯುಕ್ತ ಅಥವಾ ದ್ವಿಪಕ್ಷ ಅಂತ ತ್ರಿಪಕ್ಷ ಕೊಟ್ಟು ತಿಂದು ದತ್ತಂ ತಥೋ ತ್ರಿಪಕ್ಷ ನೀರನ್ನು ಕುಡಿತಾನೆ. ಆಮೇಲೆ ವಜನ್ನೇವಂ ಪ್ರಲಪತೋ, ಖಡ್ಗದಿಂದ ಹೊಡಿತಾ ಇರ್ತಾನೆ. ನಿತ್ಯದಾನವನ್ನು ಯಾಕೆ ಮಾಡಲಿಲ್ಲ, ಗವಾನ್ಯಕ ಯಾಕೆ ಮಾಡಲಿಲ್ಲ ಅಂಥೇಳಿ ವೇದಶಾಸ್ತ್ರಾಧ್ಯಯನ ಯಾಕೆ ಮಾಡಲಿಲ್ಲ, ಎಲ್ಲವನ್ನೂ ಕೇಳ್ತಾರೆ. ಅದಾದ್ಮೇಲೆ ನಗೇಂದ್ರಪುರಕ್ಕೆ ಹೋಗ್ತಾನೆ. ಅಲ್ಲಿ ಮಾಸಿಕ 2ನೇ ಮಾಸಿಕ ಅನ್ನ ಅಂತಾರೆ, ತ್ರೈಪಕ್ಷಿಕ ಅನ್ನವನ್ನು ಊಟ ಮಾಡಿಕೊಂಡು ಅಲ್ಲಿ ದುಃಖದ ಕೃಪಾಣ ಸರುತಾಡಿತ, ಅದು ಕೃಪಾಣ ಅಂದ್ರೂ ಖಡ್ಗನೇ, ಅದೊಂಥರ ಖಡ್ಗ. ಅದರಿಂದ ಬಡತ ತಿಂದು ಪರಾಧಾನಭೂತ್ ಸರ್ವೇ ಮಮ ಮೂರ್ಖ ಶಿರೋಮಣೇಹೇ, ನಾನು ಏನು ಮಾಡಿದೆ, ಇನ್ನೊಬ್ಬರ ಅಧೀನ ಆದೆ ಅಂತ ದುಃಖ ಪಡ್ತಾ ಮಹತಾ ಪುಣ್ಯಯೋಗೇನ ಮಾನುಷ್ಯಂ ಲಬ್ಧವಾನ, ಭಾರೀ ಪುಣ್ಯದಿಂದ ಮನುಷ್ಯ ಜನ್ಮ ಬಂದಿತ್ತು, ಈಗ ಹಾಳು ಮಾಡಿದೆ ಅಂತ ಅನ್ಕೋತ ಮುಂದೆ ಗಂಧರ್ವ ನಗರಕ್ಕೆ ಹೋಗ್ತಾನೆ. ಅಲ್ಲಿ ಪಿಂಡವನ್ನು ತಿಂದು ಅಳತಾನೆ. ತದಗ್ರೇಣ ಹತಾತ್ಪತಿ ಮಯಾನ ದತ್ತಂ ನಹುತಂ, ನಾನು ದಾನ ಕೊಡಲಿಲ್ಲ, ಹೋಮ ಮಾಡಲಿಲ್ಲ ಅಂತ ಹೇಳಿ ಹಿಮಶೈಲ ಗಕ್ವರೇ ನಸೇವಿತಂ ಗಂಗಮಹೋ ಮಹಾಜಲಂ, ಹಿಮಾಲಯಕ್ಕೆ ಹೋಗಿ ಗಂಗಾ ನದಿ ಸ್ನಾನವನ್ನು ಮಾಡಲಿಲ್ಲ ಅಂಥೇಳಿ ದುಃಖ ಪಡ್ತಾನೆ. ಅದಾದಮೇಲೆ ಶೈಲಾಗಮ ಅಂತನ್ನುವಂಥ ಪುರ, ಅಲ್ಲಿ ಹೋಗಿ ಪಕ್ಷಿನ್ ಪಾಷಾಣಾಂ ನಿರಂತರ, ಅಖಂಡ ಕಲ್ಲು ಬೀಳುತ್ತಿರ್ತದೆ. ಅಲ್ಲಿ 4ನೇ ತಿಂಗಳ ಇದನ್ನು ತಿಂದುಕೊಂಡು ಮುಂದೆ ಹೋಗ್ತಾನೆ. ಪಾಷಾಣಾದಿಂದ ನಜ್ಞಾನ ಮಾರ್ಗೋ ನಚ ಯೋಗ ಮಾರ್ಗೋ ನ ಕರ್ಮ ಮಾರ್ಗೋ ನಚ ಭಕ್ತಿ ಮಾರ್ಗ, ಯಾವ ಮಾರ್ಗವನ್ನು ನಾ ಮಾಡಲಿಲ್ಲ, ಕರ್ಮಗಳನ್ನೂ ಮಾಡಲಿಲ್ಲ, ಜ್ಞಾನವನ್ನು ಕೇಳಲಿಲ್ಲ, ಯೋಗ ಮಾರ್ಗ ಕೇಳಲಿಲ್ಲ, ನ ಸಾಧು ಸಂಗಾತ್ ಕಿಮಪಿ ಶ್ರುತಂ, ಸಜ್ಜನರ ಸಹವಾಸವನ್ನು ಮಾಡಿ ಏನೂ ಮಾಡಲಿಲ್ಲ, ಶರೀರವನ್ನು ಹಾಳು ಮಾಡಿದೆ ಅಂತ ದುಃಖ ಪಟ್ಕೋತ ಕ್ರೂರಪುರಕ್ಕೆ ಹೋಗ್ತಾನೆ. ಅಲ್ಲ 5ನೇ ತಿಂಗಳ ಪಿಂಡವನ್ನು ತೆಗೆದುಕೊಂಡು ಕ್ರೂರಪುರದಲ್ಲಿ ಅಲ್ಲಿ ಮತ್ತೆ ಅಲ್ಲೂ ಪಟ್ಟಿಶಾದಿಗಳಿಂದಾಗಿ ಹೊಡಿತಾನೆ. ತಂದೆ ತಾಯಿ ಎಲ್ಲರನ್ನೂ ನೆನೆಸೋತಾನೆ. ನಾನು ಯುಷ್ಮಾಭಿರ್ ನೋಪದಿಷ್ಟೋಹಂ ಅವಸ್ಥಾಂ ಪ್ರಾಪ್ತ ಈದೃಶಿ, ತಂದೆ ತಾಯಿ ನೆನೆಸ್ಕೊಂಡು ಬೈತಾನೆ. ನೀವು ನನಗೆ ತತ್ವ ಮಾರ್ಗಕ್ಕೆ ಹೋಗು ಅಂತ ಹೇಳಬಾರ್ದಿತ್ತ, ನೀವು ಉಪದೇಶ ಮಾಡದಿದ್ದಕ್ಕೆ ನಂಗೆ ಹೋಗ್ಲಿಕ್ಕಾಗಿಲ್ಲ, ಇಂಥ ಅವಸ್ಥೆ ಬಂತು ಅಂತ ಅವ್ರ ಹೆಸರು ದುಃಖ ಪಡ್ತಾನೆ. ಏವಂ ಲಾಲಪ್ಯಮಾನಂ ಯಮದೂತ ವದಂತಿ, ಅವ್ರಂತಾರೆ ನಿಮ್ಮಮ್ಮಗೆ ಏನು ಕೇಳ್ತೀವೋ, ಹೆಂಡತಿ ಮಕ್ಳಿಗೆ ಏನು ಕೇಳ್ತಿ, ನೀ ಮಾಡಿದ್ದನ್ನು ನೀ ಅನುಭವಿಸ್ಬೇಕು, ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲ ತೊಗೊಂಡೇನು ಮಾಡ್ತಿ, ನಿನಗೆ ಬುದ್ಧಿ ಇರಲಿಲ್ಲ. ಜಾನಾಸಿ ಶಂಬಲ ಬಲಮಧ್ವಾನಂ ನೋ ಶಂಬಲ ಪ್ರಯತತೆ ಪರಲೋಕಗತ್ತೆ, ಗಂತವ್ಯ ನೋಡು ಅವೆಲ್ಲ ಇಲ್ಲ, ಹೋಗಬೇಕಾಗಿದೆ ನಡಿ ಅಂತ. ಏನನ ಭವೇತ್ ಕ್ರಯ ವಿಕ್ರಯೋಪಿ ಊನಷಣ್ಮ. ಅದಾದಮೇಲೆ ಕ್ರೌಂಚಪುರಕ್ಕೆ ಹೋಗ್ತಾನೆ. ಅಲ್ಲಿ ಊನಷಣ್ಮಾಸಿಕವನ್ನು ತೆಗೆದುಕೊಂಡು ಘಟಿ, ಇಲ್ಲಿ ಹೇಳ್ತಾರೆ ಘಟಿ ಮಾತ್ರಂತ ವಿಶ್ರಮ್ಯ ವಿಚಿತ್ರ ನಗರಂ ಪ್ರಜೇತ್, ಒಂದು ಘಟಿ ಅಷ್ಟು ವಿಶ್ರಾಂತಿಯನ್ನು ಪಡೆದುಕೊಂಡು ವಿಚಿತ್ರ ಭವನಕ್ಕೆ ಹೋಗ್ತಾನೆ ಅಂತ. ವ್ರಜನ್ನೇವಂ ವಿಲಪತೆ ಶೂಲಾಗ್ರೇಣ ವಿದಾರಿತ, ಅದು ಹೋಗುವ ಕಾಲಕ್ಕೆ ಶೂಲದಿಂದ ಚುಚ್ಚಿ ಅವನನ್ನು ಸೀಳ್ತಿರ್ತಾರಂತೆ.
ಯಾಮಿನ ನಹಿಗಾಮಿ ಜೀವಿತ ಮಹಾಮೃತಸ್ಯ ಮರಣಂ ಪುನರ್ನವೈ ಅಂತ ಹೇಳಿ ದುಃಖವನ್ನು ಪಟ್ಕೋತಾ ಸತ್ತ ವ್ಯಕ್ತಿಗೆ ಬೇರೆ ದಾರಿ ಇಲ್ಲ ಅಂತ ದುಃಖ ಪಟ್ಕೋತಲೇ ಹೋಗ್ತಾನೆ. ಇದಾದ ಮೇಲೆ ವಿಚಿತ್ರ ನಗರಕ್ಕೆ ಹೋಗ್ತಾನೆ. ವಿಚಿತ್ರ ನಗರಕ್ಕೆ ಹೋದ ಮೇಲೆ ವಿಚಿತ್ರ ಅಂತ ರಾಜ ಅಲ್ಲಿ 6ನೇ ತಿಂಗಳ ಪಿಂಡವನ್ನು ತಿಂತಾನೆ. ಅಲ್ಲಿ ಪ್ರಾಸ ಅಂತ ಖಡ್ಗ ಇದ್ದಂಗೆ ಇರ್ತದೆ, ಅದರಿಂದ ಹೊಡಿತಾರೆ. ಅದನ್ನು ತಂದೆ ತಾಯಿ ಇವ್ರನ್ನೆಲ್ಲರನ್ನೂ ನೆನೆಸ್ಕೊಂಡು ಇದಾದ ಮೇಲೆ ಅಲ್ಲಿಂದ ದಾಟಿ ಹೋಗುವ ಕಾಲಕ್ಕೆ 6ನೇ ತಿಂಗಳಾದ ಮೇಲೆ ಊನ ಷಾಣ್ಮಾಸಿಕ ಬರೋದಕ್ಕಿಂತ ಮುಂಚೆ ಹೋಗ್ತಾ ಇರುವ ಕಾಲಕ್ಕೆ ವೈತರಣಿ ನದಿ ಬರ್ತದೆ. ಅದು ಶತಯೋಜನ ವಿಸ್ತೀರ್ಣ ಪೂಯಶೋಣಿತ ಸಂಕುಲ, ಹೊಲಸು ಬಹಳ ಹೊಲಸುಗಳಿಂದನೇ ತುಂಬಿದ್ದಂಥದ್ದು ಪೂಯಶೋಣಿತಗಳಿಂದಾಗಿ. ಅಲ್ಲಿ ಅದು ನೋಡಿ ನಾವಿಕರೆಲ್ಲ ಬರ್ತಾರಂತೆ. ನಾವಿಕರು ಬಂದು ಬಾ ನಿನ್ನನ್ನು ದಾಟಿಸ್ತೀನಿ ಅಂತಂತಾರೆ. ಬಂದು ನೀ ಗೋದಾನ ಮಾಡಿದ್ಯಾ ಅಂದರೆ ನಿನ್ನನ್ನು ದಾಟಿಸ್ತೀನಿ. ಪ್ರದತ್ತ ಗೌರ್ಯದಿ ವೈತರಣಿ ತ್ವಯ ನಾಮಮೇನಾಂ ಸಮಾರೋಹ ಸುಖೇನೋತ್ತರ ವೈನದಿ. ಗೋದಾನ ಕೊಟ್ಟಿದ್ರೆ ಇದನ್ನು ದಾಟು, ಇಲ್ಲದೆ ಇದ್ರೆ ಇಲ್ಲ ಅಂತ ಹೇಳ್ತಾರೆ. ತತ್ರ ಏನ ಪ್ರದತ್ತಾಗು ಸಸುಖೇನ ಇವ ತಾಂತಾರೆ. ಯಾರು ಗೋದಾನ ಮಾಡಿರ್ತಾರೆ ಅವರು ಸುಖವಾಗಿ ದಾಟ್ತಾರೆ. ಇಲ್ಲಿ ಆದಾಯಿ ತತ್ರ ಗೃಶ್ಯೇತ ಕರಗ್ರಾಹಂತು ನಾವಕೈಹಿ. ಅದಾಯಿ ತತ್ರದ ಯಾರು ದಾನ ಕೊಟ್ಟಿರಂಗಲ್ಲ ಅವರನ್ನು ಎತ್ತಿ ಇದಕ್ಕೆ ಹಾಕ್ತಾರೆ. ನದಿಯಲ್ಲೇ ನಿಂತ್ಕೊಳ್ಳುವಂತಿಲ್ಲೇ ಇಲ್ಲ, ನದಿಯಲ್ಲೇ ಈಸಿ ಬಾ ಅಂತ ಎಳ್ಕೊಂಡು ಹೋಗ್ತಾರೆ. ಅಲ್ಲಿ ಕಾಗೆಗಳು, ಬಕ, ಉಲೂಕ ಇತ್ಯಾದಿಗಳೆಲ್ಲವೂ ಕೂಡ ಅವುಗಳನ್ನು ಚುಚ್ಚಿ ಅವನೊಂದಿಗೆ ದುಃಖಪಡಿಸ್ತವೆ. ಅವುಗಳನ್ನು ದಾನವಂತೆ ವೈತರಣಿ ಖಗ ದತ್ತಾ ಪಾಪಂ ದಹೇತ್ ಸರ್ವ ಮಮಲೋಕಂ ಸ ದಾನಯೇನ್. ದಾನ ಕೊಟ್ಟರೆ ಪಾಪಗಳನ್ನು ಸುಡುತ್ತದೆ. ಅದಾದಮೇಲೆ 7ನೇ ತಿಂಗಳಿಗೆ ಬಹ್ವಾಪದ ಅಂತ ಪುರಕ್ಕೆ ಹೋಗ್ತಾನೆ. ಇಲ್ಲಿ ಒಂದು ಯಾವುದೋ ಬಂದಿಲ್ಲ ನನಗೆ ಹೇಳುವ ಕಾಲಕ್ಕೆ. ಕ್ರೌಂಚಪುರ ಅಂತ ಅನ್ನೋದು ಇಲ್ಲೆಲ್ಲೋ ಬಂತು, ಅದು ಬೇರೆ ಕಡೆಗೆ ಹೋಗಿದೆ. ಅಂದರೆ ಸ್ವಲ್ಪ ನಂಬರ್ ಸಂಖ್ಯೆ ಹಿಂದೆ ಮುಂದೆ ಆಗಿದೆ. ನನಗೆ ಯಾಕೋ ಒಂದು ಸಂಖ್ಯೆ ಸರಿ ಸಿಕ್ಕಿಲ್ಲ, 1-2 ಸಂಖ್ಯೆ ಸಿಕ್ಕಿಲ್ಲ. ಅದೇನು ಶ್ಲೋಕ ಹೋಗಿದೆಯೋ ಅಥವಾ ನಮಗೆ ಸಿಕ್ಕಿಲ್ಲೋ ಅಜ್ಞಾನದಿಂದಾಗಿ ಇದಾಗಿದೆ. ಇದಾದ ಮೇಲೆ ಬಹ್ವಾಪದ ಅಂತನ್ನುವಂತಹ ಪುರಕ್ಕೆ ಹೋಗ್ತಾನೆ. ಅಲ್ಲಿ ಸೋರಕೆ ಭುಕ್ತ ಅಲ್ಲಿ ಮುಗಿಸಿಕೊಂಡು ಅಲ್ಲಿ ಪರಿಗಾದಿಗಳಿಂದ ಹೊಡೆತ ಯಜ್ಞಯಾಗಾದಿಗಳನ್ನು ಮಾಡಿಲ್ಲ ಅಂತ ಬೈತಾರೆ. 8ನೇ ತಿಂಗಳಲ್ಲಿ ಅದಾದ ಮೇಲೆ ನಾನಾಕ್ರಂದಪುರಕ್ಕೆ ಹೋಗ್ತಾನೆ. ಅಲ್ಲಿ ಅಲ್ಲೂ ಎಲ್ಲರೂ ಬೈತಾರೆ. ಬಲ್ಲಿ ಬಿಲ್ ಮುಸಲೈಕ ಮಾರಣಂ, ಒನಕೆಗಳಿಂದ ಹೊಡಿತಾರೆ. ಆಮೇಲೆ ಅದಾದ ಮೇಲೆ ನಾನಾಕ್ರಂದಪುರದ ಸುತಪ್ತ ಭವನಕ್ಕೆ ಹೋಗ್ತಾನೆ. ಅಲ್ಲಿ 10ನೇ ತಿಂಗಳ ಶ್ರಾದ್ದವನ್ನು ಭೋಜನ ಮಾಡಿಕೊಂಡು ಆಮೇಲೆ ಅನೇಕ ಆಯುಧಗಳಿಂದ ಅಲ್ಲಿ ಹೊಡಿತಾರೆ. ಪಾದ ಸಂವಾಹನ ಕಸೂನರ್ಲೆ ಪೇಶಲಕರೈ ಪಾದ ಸಂವಹನ ಮಮ ಕದೂತಂ ಪ್ರತಿಮಕರೈ ಮತ್ಪದಕರ್ಷಣಂ. ದಶಮೇ ಅದಾದ ಮೇಲೆ ರೌದ್ರಪುರ ಅಂತ ಅಲ್ಲಿ ಹೋಗ್ತಾನೆ. ಅದಾದ ಮೇಲೆ ಸ್ವತೂಲಿ ಶಯನೇ ಪರಿವರ್ತನ್ ಕ್ಷಣೇ ಬಟಹಸ್ತ ಭ್ರಷ್ಟಯಷ್ಟಿ ಕೃಷ್ಣಪುಷ್ಟಕ್ ವಾ ಪುನಃ ಅವನಂತಾನೆ. ನಮ್ಮ ಮನೆಯಲ್ಲಿ ಒಳ್ಳೆ ಮೆತ್ತಗಿನ ಹಾಸಿಗೆಯಲ್ಲಿ ಮಲಗ್ತಿದ್ದೆ, ಇಲ್ಲಿ ಈ ಭಟರು ನನ್ನನ್ನು ಹೊಳ್ಳಾಡಿಸಿ ಕೋಲಲ್ಲಿ ಹೊಡಿತಾ ಇದ್ದಾರೆ, ನೆಲದ ಮೇಲೆ ಬಿದ್ದು ಒದ್ದಾಡ್ತಿದ್ದೀನಿ, ಇದೆಲ್ಲಿ ಅಂತ ನೆನೆಸೋತಾನಂತೆ. ಇದಾದ ಮೇಲೆ ಅದಾದ ಊಟ ಮಾಡ್ಕೊಂಡು ಪಯೋವರ್ಷಣ ಅಂತನ್ನುವಂಥ ಊರಿಗೆ ಹೋಗ್ತಾನೆ. ಅಲ್ಲಿ ಕುಠಾರಗಳಿಂದಾಗಿ ಹೊಡಿತಿರ್ತಾರೆ. ಅದಾದ ಮೇಲೆ ಮುಂದೆ ಶೀತಾಡ್ಯ ಅಂತನ್ನುವಂಥ ಪುರಕ್ಕೆ ಹೋಗ್ತಾನೆ. ಊನಾಬ್ದಿಕವನ್ನು ತಿಂದುಕೊಂಡು ಶೀತಾಡ್ಯಪುರಕ್ಕೆ ಹೋದಾಗ ಗಚ್ಚನ್ನೇವಂ ಚುರಿಕಯ, ಕತ್ತಿ ಚಾಕು ಇವುಗಳಿಂದಾಗಿ ಅವನ ನಾಲಿಗೆಯನ್ನೇ ಕತ್ತರಿಸ್ತಾರಂತೆ. ದೇವರ ನಾಮವನ್ನು ನೀ ಅಂದಿಲ್ಲ ಅಂತ ಹೇಳಿ ವಾರ್ಷಿಕಂ ಪಿಂಡದಾನಾದಿಗಳನ್ನು ಬಹುಭೀತಿಪುರ ಅಂತ. ಅದಾದಮೇಲೆ ಬಹುಭೀತಿಪುರ ಅಂತನ್ನುವಂಥ ಪಟ್ಟಣ, ಕೊನೆಯ ಪಟ್ಟಣ. ಅಲ್ಲಿ ಹೋಗ್ತಾನೆ. ಪ್ರಕಾಶ ಇತಿ ಆತ್ಮಾನಂ ವಿನಿಂದತಿ, ತನ್ನ ಪಾಪಗಳನ್ನೆಲ್ಲ ಹೇಳ್ಕೋತ ದುಃಖಪಡ್ತಾನೆ. ಆ ಸಮಯಕ್ಕೆ ಅಲ್ಲೇ ಯಮಪಟ್ಟಣ ಕಾಣಿಸ್ತಾ ಇರ್ತದೆ. ನಾತಿದೂರೇ ನಗರಂ. ನಾತಿ ದೂರ ಅಂದರೆ ಏನು, 40 ಯೋಜನ ದೂರ, 44 ಯೋಜನ ದೂರ ಇರ್ತದಂತೆ. ಅದೇ ಕಮ್ಮಿ ಅಲ್ಲ, 44 ಯೋಜನ ಅಂತಂದ್ರೆ ದೂರದಲ್ಲಿ ಕಾಣಿಸ್ತಿರ್ತದೆ. 13 ಪ್ರತಿಹಾರಾಹ, ಅಲ್ಲಿ ಪ್ರತಿಹಾರಿಗಳು 13 ಜನ ಪ್ರತಿಹಾರರು. ಶ್ರವಣ ನಾಮಯತ್ರವೈ, ಶ್ರವಣ ಅಂತ ಅವ್ರಿಗೆ ಕರೀತಾರೆ. ಶ್ರವಣ ಕರ್ಮತ ತುಷ್ಯಂತ್ ಅನ್ಯತಾ ಕ್ರೋಧಮಾಪ್ತಯು. ಶ್ರವಣ ಕರ್ಮಗಳು ಒಳ್ಳೆಯ ಉತ್ತಮವಾದ ಕರ್ಮಗಳಿಂದಾಗಿ ಸಂತುಷ್ಟರಾಗ್ತಾರೆ. ತತ್ರಾಶು ರಕ್ತಾಕ್ಷಂ ಭಿನ್ನ. ಆ ಸಮಯಕ್ಕೆ ಆ ಊರಿನಲ್ಲಿ ಯಮದೇವರನ್ನು ಕಾಣಿಸ್ತಾರಂತ, ಅಲ್ಲಿಂದ ಕಾಣಿಸ್ತಾರಂತವರು. ತತ್ರಾಶು ರಕ್ತ, ಕೆಂಪು ಕಣ್ಣು, ಭಿಂಜಾಂಜನ ಚಯೋಪಮಂ, ಆ ಕಾಡಿಗೆ ಮೈ ಬಣ್ಣ, ಕಪ್ಪುಗೆ ಇದ್ದಾರೆ. ಮೃತ್ಯು ಕಾಲಾಂತಕಾದೀನ ಮಧ್ಯೆ, ಮೃತ್ಯು ಕಾಲ ಅಂತಕ ಇವರೆಲ್ಲರ ಮಧ್ಯದಲ್ಲಿ ಇರುವಂತಹ ಯಮದೇವರು. ದಂಷ್ಟ್ರಾಕರಾಳವದನಂ, ಭಾರೀ ಕೋರೆ ಹಲ್ಲುಗಳು, ಭ್ರುಕುಟಿ ದಾರುಣಾಕೃತಿ, ಹುಬ್ಬು ಗಂಟಾಕಿ ಬಹಳ ಭಯಂಕರ ಶಿಟ್ಟಿಗೆ ಬಂದಿದ್ದಾರೆ. ವಿರೂಪೈರ್ ಭೀಷಣೈರ್ ವಕ್ರೈ,
ಬಹಳ ಭಯಂಕರವಾದ ಮುಖಗಳಿಂದ ಕೂಡಿ ವ್ಯಾಧಿ ಶತೈ ಪ್ರಭು. ಆ ವ್ಯಾಧಿಗಳು ಹಾಗೆ ಇದೆ. ಅವುಗಳಿಂದ ಸುತ್ತುವರಿಯಲ್ಪಟ್ಟಂತಹ ಯಮದೇವರು ಕೂತಿರ್ತಾರೆ. ದಂಡಾಸಕ್ತ ಮಹಾಬಾಹುಂ, ಕೈಯಲ್ಲಿ ದಂಡವನ್ನು ಹಿಡಿದಿರ್ತಾರೆ. ಪಾಶಹಸ್ತ ಸುಭೈರವಂ ತನ್ನಿರ್ದಿಷ್ಟಾಂ ತಥೋ ಜಂತಂ ಗತಿಮ್ಯಾತಿ ಶುಭಾಶುಭಂ. ಆ ಯಮದೇವರು ಅವನ ಪುಣ್ಯ ಪಾಪಗಳನ್ನು ನೋಡಿಕೊಂಡು ಯಾವ ಅವನ ಪಾಪಕ್ಕೆ ಅನುಗುಣವಾಗಿ ಗತಿಯನ್ನು ಹೇಳ್ತಾರೋ ಆ ಗತಿಗೆ ಅವನನ್ನು ಕರೆದುಕೊಂಡು ಹೋಗಿ ಹಾಕ್ತಾರೆ. ಪಾಪಿ ಪಾಪಾಂ ಗತಿಮ್ಯಾತಿ ಯಥಾತೇ ಕಥಿತಂ ಪುರ. ಛತ್ರೋಪಾನಃ ದಾತಾರೋ ಏಚ ವೇಶ್ವಪ್ರದಾಯಕಾಃ ಏತ ಪುಣ್ಯಕೃತಸ್ತತ್ರ ತೇ ಪಶ್ಯಂತಿ ವಂಶ. ಯಾರು ದಾನ ಧರ್ಮಾದಿಗಳನ್ನು ಮಾಡ್ತಾರೆ, ಛತ್ರ ಚಪ್ಪಲಿ ಇತ್ಯಾದಿಗಳನ್ನು ದಾನ ಮಾಡಿರ್ತಾರೆ, ಅವರು ಯಮದೇವರನ್ನು ಸೌಮ್ಯ ಆಕೃತಿಯ ಯಮದೇವರನ್ನು ನೋಡ್ತಾರೆ. ಕುಂಡಲಾದಿಗಳನ್ನು ಧಾರಣೆ ಮಾಡಿ, ತಲೆಯಲ್ಲಿ ಕಿರೀಟವನ್ನು ಧಾರಣೆ ಮಾಡಿ, ಭಾರೀ ಪ್ರಕಾಶಮಾನರಾದಂತಹ ಯಮದೇವರನ್ನು ನೋಡ್ತಾರೆ. ಆದ್ದರಿಂದಾಗಿ ಏಕಾದಶೇ ದ್ವಾದಶೇ ಹಿ ಷಣ್ಮಾಸೆ ಆಬ್ದಿಕೆ ತಥಾ 11ನೇ ತಿಂಗಳು 12ನೇ ತಿಂಗಳು ಆಬ್ದಿಕ ತಿಂಗಳಲ್ಲಿ ಬಹಳ ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಇದರಿಂದ ಯಾಕೆ ಅಂತಂದರೆ ತತ್ರಯನ್ ಮಹತಿ ಕ್ಷುಧ. ಆ ಸಮಯಕ್ಕೆ ಬಹಳ ಹಸಿವಾಗ್ತದೆ ಅವರಿಗೆ. ಜೀವನ್ ಪುತ್ರ ಕಳತ್ರಾದಿ ಪ್ರತಿಷ್ಠ ಮಿತರೈಖಗ ಯೋನ ಸಾಧಯತಿ ಸ್ವಾರ್ಥಂ ಏವಂ ಪಶ್ಚಾತ್ತಿ ಖಿದ್ಯತೆ ಏತತ್ತೇ ಸರ್ವವಾಕ್ಯಾನಂ ಸಂಯಮಿನ್ಯಾಂ ಯಥಾಗತಿ ಅಂತ ಹೇಳಿ ಆವರ್ಷಕೃತ್ಯಂ ಕಿಮ್ಮನ್ಯತ್ ಶ್ರೋತಮಿಚ್ಛತಿ ಅಂತ ಕೇಳಿದಾಗ ಇನ್ನೇನು ಕೇಳಬೇಕು ಅಂತಂದಾಗ ಇದನ್ನು ಕೇಳ್ತಾರೆ. ಅದು ವೃಷೋತ್ಸರ್ಗದ ಬಗ್ಗೆ ಹೇಳಿದೆ ನೀನು, ಆ ವೃಷದ ಬಗ್ಗೆ ಹೇಳು ನನಗೆ ಅಂತ ಹೇಳ್ತಾರೆ. ಅಪಿ ಸಾಧನಯುಕ್ತಸ್ಯ ತೀರ್ಥದಾನರತಸ್ಯ ಚ ಅಕೃತೇದು ವೃಷೋತ್ಸರ್ಗೆ ಪರಲೋಕ ಗತಿರ್ನಹಿ ತಸ್ಮಾತ್ ಕೃಷ್ಣ ವೃಷೋತ್ಸರ್ಗಂ ಕರ್ತವ್ಯ ಇತಿ ಮೇ ಶ್ರುತಂ. ಸಾಧನ ಇದ್ದಂಥ ವ್ಯಕ್ತಿಗೆ, ತೀರ್ಥದಾನ ಇತ್ಯಾದಿಗಳನ್ನು ಮಾಡುವಂಥ ವ್ಯಕ್ತಿಗೆ ಅವನು ವೃಷೋತ್ಸರ್ಗವನ್ನು ಮಾಡದೇ ಇದ್ದರೆ ಉತ್ತಮವಾದ ಗತಿ ಆಗೋದಿಲ್ಲ ಅಂತ ನೀ ಅಂದಿ. ಹಾಗಾಗಿ ಪರಮಾತ್ಮ ವೃಷೋತ್ಸರ್ಗವನ್ನು ಹೇಗೆ ಮಾಡಬೇಕು, ಇದರ ರೀತಿಯನ್ನು ನಮಗೆ ಹೇಳು ಅಂತ ಕೇಳಿದಾಗ ಇದನ್ನು ಯಾರು ಮಾಡಿದರು, ಹಿಂದೇನು ಮಾಡಿದರು, ಏನದು ಹೇಳು ಅಂತಂದಾಗ ಪ್ರಭವಾಮಿ ಬ್ರಹ್ಮಪುತ್ರೇಣ ಯತ್ ಪ್ರೋಕ್ತಂ ರಾಜಾನಂ ವೀರವಾಹನಂ. ಬ್ರಹ್ಮಪುತ್ರರು ವಸಿಷ್ಠರೋ ಯಾರೋ ಇರಬೇಕು, ಅವರು ವೀರವಾಹನನಿಗೆ ಹೇಳಿದಂಥ ಕಥೆಯನ್ನು ಹೇಳ್ತೀನಿ ಕೇಳು ಅಂತ. ವಿರಾಧ ನಗರೇ ರಾಜ ವೀರವಾಹನ ನಾಮಕಃ. ವಿರಾಧ ಅಂತನ್ನುವಂತಹ ಊರು ಪಟ್ಟಣ, ಅಲ್ಲಿ ವೀರವಾಹನ ಅಂತನ್ನುವಂಥ ರಾಜ ಪಾಪ ಧರ್ಮಿಷ್ಠ ಇದ್ದ, ಸತ್ಯಸಂಧ ಇದ್ದ, ಬ್ರಾಹ್ಮಣರಿಗೆ ಅತ್ಯಂತ ಪ್ರಿಯವಾದದ್ದನ್ನು ಮಾಡ್ತಾ ಇದ್ದ. ಅವನು ಒಂದು ಸಲ ವೀರೋ ಮಹಾತ್ಮ ಕೇಟಕಂ ಗತಃ, ಬೇಟೆ ಆಡುವುದಕ್ಕಾಗಿ ಹೋದ. ಕಿಂಚಿತ್ ಪ್ರಶ್ತು ಮನಾಸ್ತಾರ್ಕ್ಷ ವಸಿಷ್ಠಶ್ಚಾಶ್ರಮಮೇವು. ಹೋದವನು ಅಲ್ಲೇ ವಸಿಷ್ಠರ ಆಶ್ರಮ ಕಾಣಿಸ್ತು, ವಸಿಷ್ಠರ ಆಶ್ರಮಕ್ಕೆ ಹೋದ. ನಮಸ್ಕೃತ್ಯ ಮನಿಂ ತತ್ರ ಕೃತಾಸನ ಪರಿಗ್ರಹ ಪ್ರಶ್ರಯಾವನತೋ ರಾಜ ಪಪ್ರಚ್ಚ ಋಷಿವಂಸದಿ. ಋಷಿಗಳೆಲ್ಲರೂ ಮುನಿಗಳಿದ್ದರು. ಆಗ ವಸಿಷ್ಠರಿಗೆ ನಮಸ್ಕಾರವನ್ನು ಮಾಡಿ ಅವರು ಕೊಟ್ಟ ಆಸನದಲ್ಲಿ ಕೂತು ಪ್ರಶ್ನೆಯನ್ನು ಕೇಳಿದ. ಮುನೇಮಯ ಕೃತೋ ಧರ್ಮೋ ಯಥಾಶಕ್ತಿ ಪ್ರಯತ್ನತಃ ಯಮಸ್ಥ ಶಾಸನಂ ಸುತ್ವ ಬಿಬೇವಿ ನಿತರಾಂ ಹೃದಿ. ಸ್ವಾಮಿ, ನಾನು ಅನೇಕ ಧರ್ಮಗಳನ್ನು ಕೇಳಿದ್ದೀನಿ, ಅನೇಕ ಧರ್ಮಗಳನ್ನು ಯಥಾಶಕ್ತಿ ನಾನು ಮಾಡಿದ್ದೀನಿ. ಆದರೆ ಯಮದೇವರ ಶಾಸನವನ್ನು ಕೇಳಿ ನನಗೆ ಬಹಳ ಭಯವಾಗ್ತಾ ಇದೆ. ಯಮಶ್ಚ ಯಮದೂತಾಶ್ಚ ನಿರಯಾನ್ ಘೋರದರ್ಶನಾನ್ ನಪಶ್ಯಾಮಿ ಮಹಾಭಾಗ ತಥಾವಯ ದದಾನಿದೆ. ನಾನು ಯಮದೇವರನ್ನು, ಯಮದೂತರನ್ನು, ನರಕಗಳನ್ನು ಇವುಗಳನ್ನು ನೋಡಬಾರದು. ಹಾಗೆ ಏನಾದರೂ ಒಂದು ಉಪಾಯವನ್ನು ಹೇಳ್ರಿ ಅಂತಂದಾಗ ಧರ್ಮ ಬಹುವಿಧ ರಾಜನ್ ವರ್ಣ್ಯಂತೆ ಶಾಸ್ತ್ರಕೋವಿದೈಹಿ. ಶಾಸ್ತ್ರಕೋವಿದರು ಬಹಳ ಧರ್ಮವನ್ನು ಹೇಳಿದ್ದಾರೆ. ಸೂಕ್ಷ್ಮತ್ವವನ್ನು ವಿಜಾನಂತಿ ಕರ್ಮ ಮಾರ್ಗ ವಿಮೋಹಿತಾ. ಕರ್ಮ ಮಾರ್ಗದಲ್ಲಿರುವವರೆಗೆ ಅದು ಗೊತ್ತಾಗಲ್ಲ. ಏನೇನು ದಾನ, ತೀರ್ಥ, ತಪಸ್ಸು, ಯಜ್ಞ, ಸನ್ಯಾಸ, ಪಿತೃದೇವತೆಗಳ ಉತ್ಸವ, ಧರ್ಮ, ಪಿತೃದೇವತೆ ಇವೆಲ್ಲವನ್ನೂ ಹೇಳಿದ್ದಾರೆ. ಧರ್ಮೇಶು ಗೃಹ್ಯಮಾಣೇಶು ವೃಷೋತ್ಸರ್ಗೋ ವಿಶೇಷಿತಃ. ಇವುಗಳೆಲ್ಲದರಲ್ಲೂ ವೃಷೋತ್ಸರ್ಗ ವಿಶೇಷ ಹೇಳಿದ್ದಾರೆ. ಯಾಕೆಂದರೆ ಏಷ್ಟವ್ಯ ಬಹವ ಪುತ್ರ ಯದ್ದೇಕೋಪಿ ಗಯಾಮೃಜೇತ್ ಯಜೇತ ವಾಶ್ವಮೇಧೇನ ನೀಲಂ ವಾ ವೃಷಮುತ್ಸುಜೇತ್. ಬಹಳ ಜನ ಮಕ್ಕಳಿರಬೇಕಂತೆ. ಯಾಕೆ ಅಂದರೆ ಯದ್ದೇಕೋಪಿ ಗಯಾಮೃಜೇತ್. ಆ ಬಹಳ ಜನರಲ್ಲಿ ಯಾರಿಗಾದರೂ ಒಬ್ಬ ಪುಣ್ಯವಂತ ಇರ್ತಾನೆ. ಆ ಪುಣ್ಯವಂತ ಗಯಾಕ್ಕೆ ಹೋಗ್ತಾನೆ, ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡ್ತಾನೆ. ಯಜೇತವಾ ಅಶ್ವಮೇಧೇನ, ಅವನು ಅಶ್ವಮೇಧ ಯಾಗ ಮಾಡ್ತಾನೆ. ನೀಲಂವಾ ವೃಷಮುತ್ಸೇತ್, ನೀಲವಾದ ವೃಷವನ್ನು ಉತ್ಸರ್ಗ ಮಾಡ್ತಾನೆ. ಆದ್ದರಿಂದ ಬ್ರಹ್ಮಹತ್ಯಾದಿ ಪಾಪಾನಿ ಜ್ಞಾನಾಜ್ಞಾನ ಕೃತಾನಿ ಚ ನೀಲೋದ್ವಾಹೇನ ಶುದ್ಧೇತ್ತು ಸಮುದ್ರ ಪ್ಲವನೇನವಾ. ಅನೇಕ ಬ್ರಹ್ಮಹತ್ಯಾದಿ ಪಾಪಗಳು ಜ್ಞಾನಾಜ್ಞಾನಕೃತವಾದ ಇವೆಲ್ಲವೂ ಕೂಡ ನೀಲೋದ್ವಾಹೇನ, ನೀಲ ವೃಷ ಉತ್ಸರ್ಗದಿಂದಾಗಿ ಪಾಪ ಪರಿಹಾರ ಆಗ್ತದೆ. ಅದಕ್ಕೆ 11ನೇ ದಿವಸ ಯಾರು ವಿಷೋತ್ಸರ್ಗವನ್ನು ಮಾಡೋದಿಲ್ಲವೋ ಅವರಿಗೆ ಪ್ರೇತತ್ವ ಹಾಗೇ ಇರ್ತದೆ. ಆದ್ದರಿಂದಾಗಿ ಹೇಗಾದರೂ ಮಾಡಿ ತೀರ್ಥದಲ್ಲೋ ತಮ್ಮ ಊರಿನಲ್ಲೋ ವೃಷೋತ್ಸರ್ಗವನ್ನು ಮಾಡಬೇಕು. ಅದಕ್ಕೆ ವೃಷಯಜ್ಞ ಅಂತ ಅಂತಾರೆ. ವೃಷಂ ಪಂಚಕಲ್ಯಾಣಂ ಯುವಾನಂ ಕೃಷ್ಣಕಂಬಲಂ ಗೋಯೂಥ ಮಧ್ಯೆ ನಿತರಾಂ ವಿಚರಂತಂ ವಿಧಾನತಃ.
ಅದಕ್ಕೆ ಚತುಸ್ಮಿರ್ ವತ್ಸಕಾಭಿ ದ್ವಾಭ್ಯಾಂ ಚೈವೈಕಯಾಕಗ ವಿವಾಕ್ಯ ಮಂಗಳದ್ರವ್ಯೈ ಮಂತ್ರವತ್ತಂ ಸಮುತ್ಸಜೇತ್. ಆ ಒಂದು ಎತ್ತಿಗೆ 4 ಆಕಳ ಜೊತೆಗೆ ಮದುವೆ ಮಾಡಿಸಬೇಕಂತೆ. ಹಿಂದೆ ಅದಕ್ಕೆ ಅದಂತ ಕೃಷ್ಣ ದೇವರ ಹಂಗೆ ಅಂದ, ಚತುರ್ವತ್ಸತರೀಯುಕ್ತಂ ಅಂತ ಕೃಷ್ಣ ಪರಮಾತ್ಮ ಅಂದ, ಅದೇ ದೇವರೇ ಅಂದಿದ್ದು. ಅದಕ್ಕೆ 4 ವತ್ಸಗಳ ಜೊತೆಗೆ ಮದುವೆ ಮಾಡಿಸ್ಬೇಕು, ಇಲ್ಲ 2ರ ಜೊತೆಗಾದರೂ ಮಾಡಿಸ್ಬೇಕು, ಕನಿಷ್ಠ 1ರ ಜೊತೆಗಾದರೂ ಮದುವೆ ಮಾಡಿ ಅದನ್ನು ವಿವಾಕ್ಯ ಮಂಗಳದ್ರವ್ಯೈ ಮಂತ್ರವತ್ತಂ ಸಮುತ್ಸಜೆ, ಮಂತ್ರಪೂರ್ವಸ್ತರವಾಗಿ ವಿಸರ್ಜನೆ ಮಾಡಿ. ಇಹರಾತೀತಿ ಷಡ್ಋಗ್ಭಿ ಹೋಮಂ ಕುರ್ಯಾತ್ ವಿಭಾವಸೋಹೋ. ಇಹರತಿ ಅಂತನ್ನುವಂತಹ ಮಂತ್ರಗಳಿಂದಾಗಿ ಹೋಮವನ್ನು ಮಾಡಬೇಕು. ಕಾರ್ತಿಕ ಮಾಸ, ಮಾಘ, ವೈಶಾಖ, ಸಂಕ್ರಮ, ವ್ಯತಿಪಾತ ಪರ್ವಕಾಲಗಳಲ್ಲಿ ತೀರ್ಥೆ ಪಿತ್ರೆ ಕ್ಷಯಾಹೇ ತಂದೆ ತಾಯಿಂದ್ರ ಸತ್ತ ದಿವಸ ವಿಶೇಷೇಣ ಪ್ರಶಸ್ಯತೆ. ಇನ್ನು ನೀಲವೃಷ ಅಂತಂದ್ರೇನು? ಲೋಹಿತೋ ಯಸ್ತು ವರ್ಣೇನ, ಯಾವುದು ಕೆಂಪಗ ಇದೆ. ಮುಖೇ ಪುಚ್ಛೇಜ ಪಾಂಡುರ, ಮುಖದಲ್ಲಿ ಪುಚ್ಚದಲ್ಲಿ ಬೆಳ್ಳಗಿದೆ. ಪೀಠ ಕುರವಿಷಾಣೇಶು, ಕುರವಿಷಾಣಗಳಲ್ಲಿ ಪೀತ ಇದೆ, ಅದಕ್ಕೆ ನೀಲೋ ವೃಷ ಉಚ್ಯತೆ, ಸರೀಲೋ ವೃಷ ಉಚ್ಯತೆ. ಇನ್ನು ಶ್ವೇತವರ್ಣೋ ಭವೇದ್ ವಿಪ್ರಹ, ಲೋಹಿತೋ ಕ್ಷತ್ರ. ಇದಲ್ಲದೇನೆ ಬಿಳಿ ಬಣ್ಣದ ವೃಷವನ್ನು ಬ್ರಾಹ್ಮಣರು ಕೊಡಬಹುದು, ಲೋಹಿತ ಬಣ್ಣದ್ದನ್ನು ಕ್ಷತ್ರಿಯ ಕೊಡಬಹುದು, ಪೀತ ಬಣ್ಣದ್ದನ್ನು ವೈಶ್ಯ ಕೊಡಬೇಕು, ಕೃಷ್ಣ ಬಣ್ಣದ್ದನ್ನು ಶೂದ್ರ ಕೊಡಬೇಕು. ಇಷ್ಟಂತೂ ವರ್ಣ ಸಮುದಾಯದಿಂದಾಗೂ ಹಿಂಗಾದರೂ ಒಂದು ವ್ಯವಸ್ಥೆ. ಅಥವಾ ರಕ್ತವರ್ಣಸ್ತು ಸರ್ವೇಷಾಮೇವ ಶಸ್ತಿ, ಎಲ್ಲರೂ ಕೆಂಪು ಬಣ್ಣದ ಎತ್ತನ್ನು ಬಿಡಬೇಕು, ಹಿಂಗೂ ಒಂದು ಹೇಳ್ತಾರೆ. ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹಾಃ ಆಶಾಸತೆ ಸುತಂ ಜಾತಂ ವೃಷೋತ್ಸರ್ಗಂ ಕರಿಷ್ಯತಿ. ಇವನು ನಮಗೆ ವೃಷೋತ್ಸರ್ಗ ಮಾಡೋಣ ಅಂತ ಅಪೇಕ್ಷೆ ಪಡ್ತಾರೆ. ಧರ್ಮಸ್ಥಂ ವೃಷರೂಪೇಣ, ಈ ಮಂತ್ರವನ್ನು ಅಂತಾರೆ. ಧರ್ಮಸ್ಥಂ ವೃಷರೂಪೇಣ ಜಗದಾನಂದದಾಯಕ ಅಷ್ಟಮೂರ್ತೆ ಅಧಿಷ್ಠಾನಂ ಅತಃಶಾಂತಿಂ ಪ್ರಯಚ್ಛಮೇ ಅಂತ ಹೇಳಿ ಮಂತ್ರವನ್ನು ಹೇಳಬೇಕು. ಗಂಗಾ ಯಮುನಯೋಪೇಯಂ ಅಂತರ್ವೇದಿ ತೃಣಂಚರ ಧರ್ಮರಾಜಸ್ಯ ಪುರತೋ ವಾಚ್ಯಮ್ಮೆ ಸುಖತಂ ವೃಷ. ದಕ್ಷಿಣ ಅಂತ ಹೇಳಿ ಗಂಗಾ ಯಮುನಗಳ ನೀರನ್ನು ಕುಡಿದು ಅಂತರ್ವೇದಿ, ಆ ಗಂಗಾ ಯಮುನಗಳ ಮಧ್ಯಪ್ರದೇಶದ ಏನು ಅಂತರ್ವೇದಿ ಅಥವಾ ಪ್ರಯಾಗದಲ್ಲಿದ್ದದ್ದು ಅಂತರ್ವೇದಿ ಅಂತ ಕರೀತಾರೆ, ಅಲ್ಲಿ ಬೆಳೆದಂತಹ ಹುಲ್ಲನ್ನು ತಿಂದು, ಅಥವಾ ಪುಷ್ಕರಕ್ಕೆ ಅಂತರ್ವೇದಿ ಅಂತ ಬರ್ತದೆ, ಅಂತರ್ವೇದಿ ಪ್ರಯಾಗ ಅಂತಾರೆ. ತೃಣಂಚರ ಅದನ್ನು ತಿಂದು ಯಮಧರ್ಮರಾಜರ ಮುಂದೆ ನಾ ಮಾಡಿದ ಧರ್ಮವನ್ನು ಹೇಳಿ ನನ್ನ ಪಾಪವನ್ನು ಕಳಿ ಮಾರಾಯ ಅಂತ ಪ್ರಾರ್ಥನೆಯನ್ನು ಮಾಡಿ, ತ್ರಿಶೂಲ ದಕ್ಷಿಣಾಂಶೇ ತ್ರಿಶೂಲಾಂಕಂ, ಬಲಕ್ಕೆ ತ್ರಿಶೂಲಾಂಕವನ್ನು ವಾಮೋರವು ಅಂದರೆ ಎಡದ ಇದರಲ್ಲಿ ಚಕ್ರಚಿಹ್ನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಗಂಧಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿ ವೃಷಂ ವತ್ಸತರೀಯುಕ್ತಂ ಪೂಜಯಿತ್ವಾ ಸಮುಚ್ಚಯೇ. ವತ್ಸತರಿ ಹೆಣ್ಣು ಆಕಳಗಳಿಂದ ಕೂಡಿದ್ದನ್ನು ಮಾಡಿ ಪೂಜೆ ಮಾಡಿ ಉತ್ಸರ್ಗ ಮಾಡಬೇಕು. ತಸ್ಮಾತ್ ರಾಜನ್ ವಿಧಾನೇನ ವೃಷೋತ್ಸರ್ಗಂ ಸಮಾಚಾರ. ಹೀಗೆ ಈ ವಿಧಾನದಿಂದ ವೃಷೋತ್ಸರ್ಗವನ್ನು ಮಾಡು. ಬಹುಸಾಧನಯುಕ್ತಸ್ಯ ನಾಣ್ಯತಾ ಸದ್ಗತಿಸ್ತವ. ಇಲ್ಲದೇ ಇದ್ದರೆ ನಿನಗೆ ಸಾಧನಗಳವ, ನಿನಗೆ ಸಾಧನಗಳಿದ್ದರೂ ನೀನು ಮಾಡಲಿಲ್ಲ ಅಂದರೆ ನಿನಗೆ ಸದ್ಗತಿ ಆಗೋದಿಲ್ಲ. ಅದಕ್ಕೆ ಆ ಮಾತನ್ನು ಒತ್ತಿ ಹೇಳ್ತಾನೆ ದೇವರು. ಬಹುಸಾಧನಯುಕ್ತಸ್ಯ ನಾಣ್ಯತಾ ಸದ್ಗತಿಸ್ತವ ಅಂತ ಹೇಳಿ ನೋಡು. ಹಿಂದೆ ವಿದೇಹ ಪಟ್ಟಣದಲ್ಲಿ ತ್ರೇತಾಯುಗದಲ್ಲಿ ರಾಜ ಇದ್ದ, ಬ್ರಾಹ್ಮಣ ಇದ್ದ, ಧರ್ಮವತ್ಸ ಅಂತ ಹೇಳಿ ಸ್ವಕರ್ಮ ನಿರತಸ್ತುದೀಹಿ, ವಿಷ್ಣು ಭಕ್ತನಾಗಿದ್ದ, ಬಹಳ ತೇಜಸ್ವಿ, ಯಥಾಲಾಭೇನ ತುಷ್ಟಿಕೃತ. ಪಾಪ ಏನಿತ್ತು ಅದರಲ್ಲಿ ಬದುಕಿದ್ದ. ವಿಷ್ಣು ಪರ್ವಣಿ ಸಂಪ್ರಾಪ್ತೆ ಕುಶಾರ್ತಿ ಕಾನನಂಬೇವು. ಪರ್ವಕಾಲ ಬಂದಾಗ ಪಿತೃಪರ್ವಣಿ ಸಂಪ್ರಾಪ್ತೆ, ಪರ್ವಕಾಲ ಬಂದಾಗ ಹೋಗಿ ಅಟನ್ನಿಟಸ್ತತ್ತ ಚಿನ್ವನ್ ಕುಶಪಲಾಶಕಂ. ಅಲ್ಲಲ್ಲಿ ಪರ್ವಕಾಲ ಆದ್ದರಿಂದಾಗಿ ಮಾರನೇ ದಿವಸ ಇಷ್ಟಿ ಸ್ಥಾಲಿಪಾಕ ಇತ್ಯಾದಿಗಳೆಲ್ಲ ಇರ್ತಿತ್ತು. ಅದಕ್ಕೋಸ್ಕರವಾಗಿ ದರ್ಭ ಇತ್ಯಾದಿಗಳ ತರಬೇಕು, ಅದಕ್ಕಾಗಿ ಹೋಗಿದ್ದ. ಕುಶಾರ್ತಿ ಕಾನನಮ್ಯಯೋ ಕುಶಪಲಾಶಕಂ, ಕುಶ ಪಲಾಶ ಇತ್ಯಾದಿಗಳನ್ನು ಸಂಗ್ರಹ ಮಾಡಿದ. ಸಹಸೋತ್ಪೇತ್ಯ ಪುರುಷಾಶ್ಚತ್ವಾರಶ್ಚಾರುದರ್ಶನ. ಹೀಗೆ ಮಾಡಿದಾಗ 4 ಜನ ಪುರುಷರು ಅವನ ಮುಂದೆ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿದ್ದಾರೆ. ಆಗ ವಿಭ್ರಾಂತ ಮನಸಂಗೃಹ್ಯ ಪ್ರತ್ಯುಜ್ಜಗ್ಮರ್ ವಿಹಾಯಸ. ಆಗ ಭಾರೀ ಅವನು ಹೆದರಿಬಿಟ್ಟ, ಅವನನ್ನು ಹೊತ್ತುಕೊಂಡು ಆಕಾಶಕ್ಕೆ ಹಾರಿಬಿಟ್ರಂತೆ. ವಿಹಾಯಸ ಬಹುವೃಕ್ಷ ಸಮಾಕೀರ್ಣಂ ಗಿರಿದುರ್ಗ ಭಯಾನಕಂ. ಬಹಳ ವೃಕ್ಷಗಳು ಎಲ್ಲ ಇದ್ದದ್ದು, ಗಿರಿ ಬೆಟ್ಟ ಎಲ್ಲ ಇದ್ದದ್ದು. ವನಾಂತರಂ ನಿನ್ಯು ನದೀನದ ಸಮಾಕುಲಂ. ಒಂದರಿಂದ ಒಂದೊಂದು ವನಕ್ಕೆ, ಮತ್ತೊಂದಿಂದ ಮತ್ತೊಂದಕ್ಕೆ ಹಾರಿಕೊಂಡು ಹೋಗ್ತಾ ಇದ್ದ. ಸತತ್ತ ನಗರಂ ರಾಜನ್ ದದರ್ಶ ಬಹುವಿಸ್ತರ. ಭಾರೀ ನಗರವನ್ನು ನೋಡಿದ. ಗೋಪುರ ದ್ವಾರ ಸಚಿತಂ ಸೌಧ ಪ್ರಾಸಾದ ಮಂಡಿತಂ ಇತ್ಯಾದಿಗಳೆಲ್ಲ ಇತ್ತು, ಭಾರೀ ಇತ್ತು. ಕಶ್ಚಿತ್ ಕೆಲವರು ಕ್ಷುಧಾರ್ಥಿಗಳಿದ್ರು, ದೀನರು ಮಲಿನರು ಇದ್ದು. ತಥೋತಿ ದುಷ್ಟ, ಕೆಲವರು ಬಹಳ ಸಂತುಷ್ಟರಿದ್ದರು, ಹೊಲಸಿದ್ರು, ತುಂಡು ಬಟ್ಟೆ ಉಟ್ಕೊಂಡಿದ್ರು, ಮತ್ತೊಂದಿದ್ರು, ಪುಷ್ಟರಿದ್ರು, ಆಭರಣ ಹಾಕ್ಕೊಂಡವರಿದ್ರು.
ಅಲ್ಲೂ ದೇವತೆಗಳಿದ್ದಂತೆ ಇದ್ದಂಥ ಜನ ಕಿಂ ಸ್ವಪ್ನ ಅವ್ನು ನೋಡಿದ್ರೆ ಇದೇನು ಸ್ವಪ್ನನೋ ಏನೋ ಎಲ್ಲ ಥರ ಜನ ಇದ್ದಾರಲ್ಲ. ಮಾಯಾಮದೀಯೋ ಮಾನಸೋ ಭ್ರಮಃ ಸಂಧಿಕ್ಯಮಾನಂ ನಿಜಂ ನಿನ್ಯು ಪುರುಷ ರಾಜಸಂಧಿದೆ. ಅದಿರುವ ಕಾಲಕ್ಕೆ ಅವನನ್ನು ಕರ್ಕೊಂಡು ಹೋಗಿ ಆ ರಾಜನ ಮುಂದೆ ನಿಲ್ಲಿಸಿದ್ರು ಆ ಪ್ರೇತಗಳು, ಪುರುಷರು. ಸದದ್ದರ್ಶ ವಿಪ್ರಸ್ತು ಸ್ವರ್ಣಪ್ರಾಸಾದ ಮಂದಿರೇ ಸಿಂಹಾಸನ ಮಹಾದಿವ್ಯಂ ಛತ್ರಚಾಮರ ವಿಜಿತಂ. ಆ ರಾಜನ ಮುಂದೆ ನಿಲ್ಲಿಸಿದಾಗ ಅವನು ಪಾಪ ಉಪವಿಷ್ಟಂ ರಾಜಾನಂ ಕಿರೀಟ ಕನಕೋಜ್ವಲಂ ಮಹತ್ಯಾಚ ಶ್ರೀಯಾಯುಕ್ತಂ ಸ್ತೂಯಮಾನಂ ಸುಗಂಧಿವು ಅವರೆಲ್ಲ ಮಾಡಿದ್ರು. ರಾಜಾಪಿ ದೃಷ್ಟ ಆ ಬ್ರಾಹ್ಮಣ ಬಂದದ್ದನ್ನು ನೋಡಿ ರಾಜ ತಕ್ಕನೆ ಎದ್ದು ಬಂದು ನಮಸ್ಕಾರ ಮಾಡಿ ಮಧುಪರ್ಕಾಸನಾದಿಗಳನ್ನು ಕೊಟ್ಟು ಸಂತುಷ್ಟ ಮನಸ್ಕನಾಗಿ ಮನಸಂದೇವ ಮಸ್ತೌಷಿತ್ ಪರ್ಯಾಮುದ. ಅದ್ದಮೇ ನೀವು ಬಂದದ್ದು ಬಹಳ ಸಂತೋಷ ಆಯಿತು. ಅದ್ದಮೇ ಸಫಲಂ ಜನ್ಮ ಪಾವಿತಶ್ಚ ಕುಲಂಬಮ್ಮ, ನನ್ನ ಕುಲ ಪವಿತ್ರ ಆಯಿತು. ವಿಷ್ಣು ಭಕ್ತಸ್ಯ ಧರ್ಮಸ್ಯ ಯತ್ತೇ ದುರ್ಗೋಚರ. ವಿಷ್ಣು ಭಕ್ತರಾದ ನೀವು ನನ್ನ ಕಣ್ಣಿಗೆ ಕಾಣಿಸಿದ್ರಿ. ಎಷ್ಟು ಬಹಳ ಪುಣ್ಯ. ವಿಷ್ಣು ಭಕ್ತರು ಕಣ್ಣಿಗೆ ಕಾಣಿಸೋದೇ ಮಹಾಪುಣ್ಯ. ನೀವು ಕಾಣಿಸಿದ್ರಿ. ನತ್ವಾ ಸ್ತುತ್ವಾ ಬಹುವಿಧಂ ಉವಾಚ ಅನುವಸನ್ ನೃಪಃ. ಎಲ್ಲ ಮಾಡಿ ನಮಸ್ಕಾರ ಮಾಡಿ ಹೇಳ್ದ. ಯತಸ್ಸಮಾಗತೋ ದೇವ ಪುನಸ್ತತ್ರೈವ ನೀಯತಾಂ. ಇದು ಯಾಕೆ ಕರ್ಕೊಂಬಂದ್ರೆ ಮತ್ತೆ ಅಲ್ಲೇ ಬಿಟ್ಟು ಬಿಡ್ರಿ ಅವನನ್ನು ಅಂತಂದ. ಇದು ಸುಪ್ತಾವಚೋರಾಗ್ದ ಪಪ್ರಚ್ಚ ಆಗ ಕೇಳ್ದ. ಆಗ ಬ್ರಾಹ್ಮಣನ ಎಲ್ಲಿಂದ ಕರ್ಕೊಂಬಂದ್ರೆ ಅಲ್ಲೇ ಬಿಟ್ಟು ಬಿಡ್ರಿ ಅಂತ ರಾಜ ಅಂದ. ಅವ ಅಂದ ಒಮ್ಮೆ ಕರ್ಕೊಂಡು ಬಂದರು 4 ಜನ ಎತ್ಕೊಂಡ್ಬಂದರು. ಈಗ ಎತ್ಕೊಂಡು ಮತ್ತೆ ಅಲ್ಲೇ ಬಿಟ್ಟು ಬಿಡ್ರಿ ಅಂತಂತೀರಿ. ನೀವು ಯಾವ ದೇಶ, ನೀ ಯಾವ ರಾಜ, ಏನು, ಯಾಕೆ ಇಲ್ಲಿ ಕೋಯಂ ಕುತೋಲೋಕ ಉತ್ತಮ ಮಧ್ಯಮಾದಮ ಕೇನ ಪುಣ್ಯೇನ ಭವಾನ್ ಪಾರಮೇಷ್ಟ ವಿಭೂಷಿ. ಇಂಥ ಭಾರಿ ವೈಭವದಿಂದ ಏನು ಪುಣ್ಯದಿಂದ ಇದ್ದಿ ನನ್ನನ್ನು ಕರೆಸಿದಿ ಯಾಕೆ, ಮತ್ತು ಕಳಿಸ್ತಿ ಯಾಕೆ, ಇದೇನು ಅಪರೂಪ, ಸ್ವಪ್ನನೋ ನಿಜನೋ ಏನು ಹೇಳು. ಹಾಗಂತದೆ ರಾಜ. ಸ್ವಧರ್ಮ ನಿರತೋ ಯಸ್ತು ಹರಿಭಕ್ತಿ ರತಸ್ತದಾ ವಿರಕ್ತ ಇಂದ್ರಿಯಾರ್ಥೇಭ್ಯ ಸಮೇ ಪೂಜ್ಯೋ ನ ಸಂಶಯ. ಯಾರು ಸ್ವಧರ್ಮ ನಿರತನಾಗಿದ್ದಾನೆ, ಯಾರು ವಿಷ್ಣು ಭಕ್ತನಾಗಿದ್ದಾನೆ, ವಿರಕ್ತನಾಗಿದ್ದಾನೆ, ಅವನು ನನಗೆ ಪೂಜ್ಯನಾಗಿದ್ದಾನೆ. ತೀರ್ಥಯಾತ್ರಾ ಪರ, ನಿತ್ಯದಲ್ಲಿ ವೃಷೋತ್ಸರ್ಗ ವಿಶೇಷವನ್ನು ತಿಳಿದವನು, ಸತ್ಯವನ್ನು ಮಾತಾಡೋನು, ದಾನಧರ್ಮ ರತನಾದವನು, ಅವನು ಎಷ್ಟು ಸನಮ್ಯೋ ದಿವೌಕಸಾಂ. ದೇವತೆಗಳು ಅವನು ಪೂಜೆ ಮಾಡ್ತಾರೆ. ದರ್ಶನಾರ್ಥ ಮಿಹಾನೀತ ಪೂಜಾರ್ಹಶ್ಚ ಪರಂತಪ. ನಿಮ್ಮನ್ನು ನೋಡಬೇಕು ಅನ್ನಿಸ್ತು ಕರೆಸಿದೆ, ನಿಮ್ಮನ್ನು ಪೂಜೆ ಮಾಡಬೇಕು ಅನ್ನಿಸ್ತು ಪೂಜೆ ಮಾಡಿದೆ. ಅನುಗ್ರಹಾಣ ಮಾಂ ದೇವ ಕ್ಷಮಸ್ವ ಮಮ ಸಾಹಸಂ. ನಿಮ್ಗೆ ಕೇಳದೆ ಹೊತ್ಕೊಂಡು ಕರೆಸ್ದೆ, ಮತ್ತು ಕಳಿಸ್ತಿದ್ದೀನಿ, ಕ್ಷಮಾ ಮಾಡ್ರಿ. ಇತ್ಯುಕ್ತ ದರ್ಶಯಾಮಾಸ ಮಂತ್ರಿಣಾಂ ಸಂಜ್ಞೆಯ ಬ್ರುವಃ ವದಿಷ್ಯತಿ ಸಮಗ್ರಂತೆ ಸ್ವಯಂ ವಕ್ತುಂ ನ ಸಾಂಪ್ರತಂ. ಇವರು ಹೇಳ್ತಾರೆ, ನಾ ಹೇಳೋದು ಸರಿಯಲ್ಲ ಅಂತಂದ. ಸಾಮಂತ ಸರ್ವವೇದಜ್ಞೋ ಜ್ಞಾತ್ವಾಹಾರ್ಧಂ ನೃಪಸ್ಥಿತ ಆಗಿ ಹೇಳ್ತಾರೆ. ವಿಪಶ್ಚಿತ್ ಉವಾಚ ಪೂರ್ವಜನ್ಮನಿ ವೈಶ್ಯೋಯಂ ವಿಶ್ವಂಭರ ಇತಿ ಶ್ರುತಃ. ಇವನು ಹೋದ ಜನ್ಮದಲ್ಲಿ ವಿಶ್ವಂಭರ ಅಂತ ವೈಶ್ಯನಾಗಿದ್ದ, ವಿರಾದ ನಗರದಲ್ಲಿ ಅಂತ ಹೇಳ್ತಾರೆ. ವಿಪ್ರ ದ್ವಿಜದೇವ ವಿಭೂಷಿತೆ ವೈಶ್ಯವೃತ್ಯ ಸದಾ ಜೀವನ್ ಕುಟುಂಬ ಪರಿಪಾಲಕ. ವೈಶ್ಯವೃತ್ತಿಯಿಂದ ಇದ್ದ, ಗೋಶುಶ್ರೂಷೆ ಮಾಡ್ತಿದ್ದ, ಬ್ರಾಹ್ಮಣರನ್ನು ಪೂಜೆ ಮಾಡುತ್ತಿದ್ದ, ಯೋಗ್ಯರಲ್ಲಿ ದಾನವನ್ನು ಮಾಡ್ತಾ ಇದ್ದ, ನಿತ್ಯದಲ್ಲಿ ಅತಿಥಿ ಪೂಜೆಯನ್ನು ಮಾಡಿ ಅಗ್ನಿ ಸೇವೆಯನ್ನು ಮಾಡ್ತಿದ್ದ, ಗೃಹಸ್ಥ ಧರ್ಮದಲ್ಲಿ ಏನಿರಬೇಕು ಹಂಗಿದ್ದ, ತನ್ನ ಹೆಂಡತಿಯಲ್ಲೇನೆ ಆಸಕ್ತನಾಗಿದ್ದ, ಸ್ಮೃತಿಯಲ್ಲಿ ಹೇಳಿದಂಥ ಧರ್ಮಗಳನ್ನು ಮಾಡ್ತಾ ಶೌತ ಶುತ್ಯುಕ್ತವಾದ ಧರ್ಮಗಳಿಂದ ಮಾಡ್ತಿದ್ದ. ಆ ಸಮಯಕ್ಕೆ ಬಂಧುವಿಸ್ಸಾಕಂ ಕೃತ್ವಾ ತೀರ್ಥಾನಿ ಭೂರಿಶಃ ಯಾವದಾಯಾತಿ ಸನಂ ದೃಷ್ಟವಾನ್ ಲೋಮಶಂಪತಿ. ಯಾವಾಗ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬರ್ತಿದ್ದ ಆಗ ಲೋಮಶ ಋಷಿಗಳು ಒಂದು ಕಣ್ಣಿಗೆ ಕಾಣಿಸಿದರು. ಆಗ ನಮಸ್ಕಾರವನ್ನು ಮಾಡಿ ಅವ್ರಿಗೆ ಕೂತ. ಆಗ ಕೇಳ್ದ, ಕುತ ಆಗಮ್ಯತೆ ಸಾಧು ಬ್ರಾಹ್ಮಣೈರ್ ಬಂದ ಬೇರ್ವತಃ ದೃಷ್ಟಾತಾಂ ಧರ್ಮ ನಿಲಯಂ ಪ್ಲಕ್ರಿಂದಂ ಮಾನಸಂಭಮ. ಅವರು ಮಾತಾಡಿಸ್ತಾರೆ ಋಷಿಗಳು ಮುನಿಗಳು. ಅಂದರೆ ಅವನು ಎಂಟ ಪುಣ್ಯವಂತಿರಲಿ, ನಮ್ಗೆ ಒಬ್ಬ ಋಷಿಗಳು ಕಣ್ಣಿಗೆ ಕಾಣಿಸಂಗಲ್ಲ, ನಮ್ಮ ಪುಣ್ಯ ಇಲ್ಲ. ಅವರು ಮಾತಾಡಿಸ್ತಾರೆ ಅಂತಂದರೆ, ಕಾಣಿಸ್ತಾರೆ ಅಂದ್ರೇ ಮಹಾಪುಣ್ಯ, ಮಾತಾಡಿಸ್ತಾರೆ ಅಂದರೆ ಇನ್ನೂ ಮಹಾಪುಣ್ಯ, ಯೋಗಕ್ಷೇಮ ಕೇಳಿ ಮಾತಾಡಿಸ್ತಾರೆ ಅಂದರೆ ಇನ್ನೂ ಪುಣ್ಯ. ಅವನಂತಾರೆ, ಅಲ್ಲೋ ಸಾಧುವಾದ ಮನುಷ್ಯನೇ ಅಂತ ಈ ವೈಶ್ಯನಿಗಳಂತಾರೆ. ಎಲ್ಲಿಂದ ಬರ್ತಿದ್ದಿ? ಬ್ರಾಹ್ಮಣರಿಂದ ಕೂಡ್ಕೊಂಡು ಬರ್ತಿದ್ದಿ, ಏನು ವಿಶೇಷ, ಏನು ಪ್ರಕ್ಲಿಂದಂ ಮಾನಸಂತ ಮಮ, ನಿನ್ನ ನೋಡಿದ್ರೆ ನನ್ನ ಮನಸ್ಸು ಕರಗ್ತಾ ಇದೆ. ಆಗ ಅವನು ಕೇಳ್ತಾನೆ. ಅದಕ್ಕೆ ವಿಶ್ವಂಬರ ಹೇಳ್ತಾನೆ, ಶೀರ್ಯಮಾಣಂ ಶರೀರಂ ಹಿ ಜ್ಞಾತ್ವಾ ಮೃತ್ಯಂ ಪುರಸ್ಥಿತಂ ಭಾರ್ಯೆಯ ಧರ್ಮಚಾರಿಣ್ಯ ತೀರ್ಥಯಾತ್ರಾ ನಿರ್ಗತಃ ಕೃತ್ವಾ ತೀರ್ಥಾನಿ ವಿಧಿವತ್. ವಯಸ್ಸಾಗ್ತಿದೆ ಸ್ವಾಮಿ, ಪುಣ್ಯ ಮಾಡಬೇಕು ಅನ್ನಿಸ್ತು, ತೀರ್ಥಯಾತ್ರಾ ಮಾಡ್ಕೊಂಡು ಬರ್ತಿದ್ದೆ. ಯಾವತ್ ಪ್ರಜಾಮ್ಯಹಂ ವೇಷಂ ಭವಾನ್ ದೃಷ್ಟಿಪದ. ಮನೆಗೆ ಹೋಗ್ಬೇಕಾದ್ರೆ ನೀವು ಕಾಣಿಸಿದ್ರಿ. ಹಾಗಂತಾರೆ, ನೋಡು, ತೀರ್ಥಾನಿ ಸಂತಿ ಭೂರೀಣಿ ವರ್ಷೇಸ್ಮಿನ್ ಭಾರತೇ ಶುಭೆ. ಈ ಭಾರತ ಭೂಮಿಯಲ್ಲಿ ಅನೇಕ ತೀರ್ಥಗಳದ. ವರಾಹ ಪುರಾಣದಲ್ಲಿ ಹೇಳುತ್ತದೆ, ಅಲ್ಲಿ ಹೇಳಿದ ಅನೇಕ ರೀತಿಯಿಂದ ಹೇಳ್ತಾರೆ.
ಷಷ್ಟಿಕೋಟಿ ಸಹಸ್ರಾಣಿ ಷಷ್ಟಿಕೋಟಿ ಶತಾನಿ ಚ. ಒಟ್ಟಿಗೆ ಅದು ಬ್ರಹ್ಮಾಂಡದಲ್ಲಿ ಇದ್ದದ್ದಿರಬಹುದು, ಮೂರು ಲೋಕದಲ್ಲಿ ಇದ್ದದ್ದಿರಬಹುದು, ಇಷ್ಟು ತೀರ್ಥಗಳಿದೆ. 60 ಕೋಟಿ ಶತತೀರ್ಥ ಷಷ್ಟಿ ಕೋಟಿ ಸಹಸ್ರಾಣಿ 60 ಕೋಟಿ ಶತಾನಿ ಚ. ಇಷ್ಟು ತೀರ್ಥಗಳವಂತೆ ಒಟ್ಟಿಗೆ. ಇದರಲ್ಲಿ 33 ಕೋಟಿ ಇದೆ, 33 ಕೋಟಿ ತೀರ್ಥಗಳು ಇತ್ಯಾದಿಗಳೆಲ್ಲವೂ ಬಹಳ ಪ್ರಧಾನವಾದದ್ದಿದೆ ಅಂತ ಎಲ್ಲ ನಾವು ಕೇಳ್ತೀವಿ. ಈ ಎಲ್ಲ ತೀರ್ಥಗಳನ್ನು ಯಾರ್ಯಾರು ಸುತ್ತಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾರು ಒಬ್ರು ಹೋಗಬೇಕಲ್ಲ ಅಂತಂದರೆ ಇದೇ ಲೋಮಶರು, ಪಾಂಡವರು, ಆಮೇಲೆ ವಾಲಿ, ಸುಗ್ರೀವ, ಹನುಮಂತ, ಮಾರ್ಕಂಡೇಯರು, ಹಿಂಗೆ ಹೇಳಿ ಒಂದಿಷ್ಟು ಮಂದಿ ಹೆಸರು ಹೇಳ್ತಾರೆ. ಇವರು ಮಾತ್ರ ಈ ಎಲ್ಲ ತೀರ್ಥಗಳನ್ನು ನೋಡಿದ್ದಾರೆ, ಉಳಿದವರು ಯಾರು ಇದನ್ನು ನೋಡಿಲ್ಲ ಅಂತಂತಾರೆ ವರಾಹ ಪುರಾಣದಲ್ಲಿ. ಅದು ಇನ್ನೊಂದು 4 ಮಂದಿ ಹೆಸರನ್ನು ಕೊಡ್ತಾರೆ, ಮೈಂದ, ವಿವಿಧ ಇತ್ಯಾದಿಗಳ ಹೆಸರನ್ನು ಹೇಳ್ತಾರೆ. ಹೀಗೆ ಒಂದು 30-40 ಜನ 50 ಜನ ಅದು ಕೊಟ್ಟಿದ್ದು ಇರ್ಬೋದು. ಋಷಿಗಳು ಮುನಿಗಳೆಲ್ಲರೂ ನೋಡಿರ್ಬೋದು, ಯಾರ್ಯಾರು ಮಹಾನುಭಾವರು ನೋಡಿದ್ದಾರೆ ಅವರಿಗೆಲ್ಲ ಇವರೆಲ್ಲರೂ ಇದನ್ನು ನೋಡಿದ್ದಾರೆ. ಮಹಾಭಾರತದಲ್ಲಿ ಪ್ರತಿಯೊಂದು ದಿಕ್ಕಿನಲ್ಲಿ ಇರುವ ತೀರ್ಥಗಳನ್ನು ಹೇಳ್ತಾ ಅದನ್ನು ಬರೀ ಪಾರಾಯಣ ಮಾಡಿದರೇನೇ 1.5 ತಾಸಾಗ್ತದೆ. ಅಷ್ಟು ತೀರ್ಥಗಳ ಹೆಸರು ಹೇಳ್ತಾರೆ. 4 ದಿಕ್ಕಿನಲ್ಲಿರುವ ತೀರ್ಥಗಳ ಹೆಸರು ಹೇಳಿ ಇದು ಸಂಕ್ಷೇಪವಾಗಿ ಹೇಳಿದ್ದೀರಿ, ಇನ್ನೂ ಬಹಳ ತೀರ್ಥಗಳಿದೆ ಅಂತ ಹೇಳ್ತಾರೆ. ಹೌದು, 3.5 ನಾವು ಹೇಳ್ತೇವೆ 33 ಕೋಟಿ ತೀರ್ಥಗಳವ ಅಂತ ನಾವು ಹೇಳ್ತೀವಿ. 33 ಕೋಟಿ ತೀರ್ಥಗಳು, ಇಷ್ಟೆಲ್ಲ ತೀರ್ಥಗಳಿದೆ ಅಂತಂದಾಗ ಅದು ಅಲ್ಲಿ ಹೇಳಿದ ಲೆಕ್ಕ 600-700 ತೀರ್ಥಗಳ ಹೆಸರನ್ನು ಹೇಳ್ತಾರೆ. ನಾವು ಮೊನ್ನೆ ಒಂದು ಕೇಳಿದ್ವಿ, ಅವುಗಳದ್ದು ಹೇಳಿ ಕೊನೆಗೆ ನಾರದರು ಒಂದು ಮಾತು ಹೇಳ್ತಾರೆ, ಈ ಎಲ್ಲ ತೀರ್ಥಗಳಿಗಷ್ಟೇ ಅಲ್ಲ, ಉಳಿದೆಲ್ಲ ತೀರ್ಥಗಳು ಇವುಗಳಿಗೆ ನಮಗೆ ಹೋಗುವುದಕ್ಕೆ ಆಗುವುದಿಲ್ಲ, ಎಲ್ಲ ಮನುಷ್ಯರಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಕೆಲವೊಂದು ಕಾಣಿಸಂಗಿಲ್ಲ, ಕೆಲವೊಂದು ಅದೃಶ್ಯ ಆಗಿರ್ತವೆ, ಕೆಲವೊಂದು ಮುಚ್ಚೋಗಿರ್ತವೆ. ಅದಕ್ಕೆ ಇವುಗಳ ಹೆಸರನ್ನು ಇಲ್ಲಿ ಹೇಳಿನಿ. ಈ ಹೆಸರನ್ನು ಸ್ಮರಣೆ ಮಾಡಿದರೂ ಅವುಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬರ್ತದೆ. ತೀರ್ಥಯಾತ್ರೆ ಮಾಡಬೇಕು ಅಂತಂದ್ರೆ ಇವುಗಳ ಹೆಸರನ್ನೇ ಹೇಳಿಬಿಡ್ರಿ, ನಿಮಗೆ ಪುಣ್ಯದು ಬರ್ತದೆ, ಹೋಲಿಕ್ಕಾಗದೆ ಇದ್ದ ತೀರ್ಥದ್ದು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಸುಮ್ಮನೆ ಉದಾಹರಣೆ, ನಮ್ಮ ವ್ಯಾಸಣ್ಣ ಅವರ ಅಪ್ಪ ಅವರು ಶ್ರೀನಿವಾಸಾಚಾರ್ಯ, ಅವರು ಆರಾಮಿದ್ದಿದ್ದಿಲ್ಲ, ಹೋಗೋರಿದ್ರು, ಮಲ್ಕೊಂಡಿದ್ರು ಹಾಸಿ ಮೇಲೆ ಮಲ್ಕೊಂಡಾಗ ಯಾರನ್ನೋ ಕರೆಸಿ, ವೈದ್ಯರನ್ನು ಕರೆಸಿ ಮುಟ್ಟಿಸಿದ್ರೆ ಯಾಕೆ ಮುಟ್ಟಿದ್ದೀನಿ ನನ್ನನ್ನು ಅಂತ. ನಾನು ನನಗೆ ಎಷ್ಟೆಷ್ಟು ಗೊತ್ತಿದೆ ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳ ಸ್ಮರಣೆಯನ್ನು ಮಾಡಿ, ಅಲ್ಲಿರುವ ತೀರ್ಥಗಳನ್ನು ನೆನೆಸಿಕೊಂಡು ಸ್ನಾನ ಮಾಡಿದ್ದೀನಿ ಅಂತ ದೇವರ ಸ್ಮರಣೆ ಮಾಡಿ ನಾನು ಶುದ್ಧನಾಗಿ ಇದ್ದೆ. ನನ್ನನ್ನು ನೀನು ಮುಟ್ಟಿ ಅಪವಿತ್ರ ಮಾಡಿಬಿಟ್ಟು ಮತ್ತಷ್ಟೆಲ್ಲ ನಂಗೆ ನೆನಪು ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತಂದ್ರು. ಅಂದರೆ ಕೇಳಿದ ನಮ್ಮ ಹಿಂದಿನ ಮಂದಿ ಹೆಂಗೆ ಸಾಧನೆ ಅಂದರೆ, ಆರಾಮಿಲ್ಲದೆ ಮಲಗಿದಲ್ಲೇ ಸಾಧನೆ ಏನು ಅಂದರೆ ಹೋಲಿಕ್ಕಾಗಿಲ್ಲ. ಆ ತೀರ್ಥಗಳನ್ನೆಲ್ಲ ಕೂತಲ್ಲೇ ನಿಂತಲ್ಲೇ ಸ್ಮರಣೆ ಮಾಡಿ ನಾವು ಪರಮ ಪವಿತ್ರ ಆಗ್ತೀವಿ. ಹಾಗಾಗಿ ಬೆಳಗಾಗೆದ್ದು ಮಂಗಳಾಷ್ಟಕವನ್ನು ಹೇಳಬೇಕು. ಯಾಕೆ ಅಂತಂದರೆ, ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಿ ಸ್ಮರಣೆ ಮಾಡಿದರೆ ನಮಗಲ್ಲಿ ನಿತ್ಯ ಹೋಲಿಕ್ಕಾಗೋದಿಲ್ಲ. ಕೂತಲ್ಲಿ ಸ್ಮರಣೆ ಮಾಡಿದ್ದಕ್ಕೆ ಅವುಗಳಲ್ಲೆಲ್ಲ ಸ್ನಾನ ಮಾಡಿ ಪರಮ ಪವಿತ್ರ ಆದಂತೆ ಆಗ್ತೀವಿ, ಶುದ್ಧ ಆಗ್ತೀವಿ. ಹಾಗಾಗಿ ಆ ತೀರ್ಥಗಳ ಸ್ಮರಣೆ ಮಾಡೋದರಿಂದಲೇ ಪರಮ ಪವಿತ್ರ ಆಗ್ತಾರೆ. ಹಾಗಾಗಿ ಅಂತಹ ತೀರ್ಥಯಾತ್ರಕ್ಕೆ ನಾವು ಹೋಗಿದ್ದೆ. ನಾನು ಹಾಗಾದ್ರೆ ಹೋದಾಗ ಯತ್ವಯಾತ್ ಉಪಚೀರ್ಣಾನಿ ಸರ್ವಾಣಿ ಮೇವದ. ಆಗ ಲೋಮಶರು ಕೇಳ್ತಾರೆ, ಈ ಯಾವ್ಯಾವ ತೀರ್ಥಕ್ಕೆ ಹೋಗಿದ್ದಿ ಹೇಳಪ್ಪ ಅಂತಾನೆ. ಗಂಗಾ, ಸೂರ್ಯತನಯ, ಅದು ಯಮುನಾ, ಮಹಾಪುಣ್ಯ ಸರಸ್ವತಿ, ಆಮೇಲೆ ದಶಾಶ್ವಮೇಧೈಹಿ ಅಯಜತ್ಯತ್ರ ಬ್ರಹ್ಮ ಸುರೇಶ್ವರ. 10 ಅಶ್ವಮೇಧ ಯಾಗಗಳನ್ನು ಎಲ್ಲಿ ಬ್ರಹ್ಮದೇವರು ಮಾಡಿದರು ಅಂತ ತೀರ್ಥರಾಜ ಪ್ರಯಾಗಕ್ಕೆ ಹೋಗಿದ್ದೆ. ಕಾಶಿಗೆ ಹೋಗಿದ್ದೆ. ಮಹಾದೇವೋ ದಯಾನಿಧಿ, ರುದ್ರೇವರಿದ್ದಾರೆ. ಮೃತಾನಾಂ ಯತ್ರ ಜಂತೂನಾಂ ಕರ್ಣೇ ಜಪತಿ ತಾರಕಂ. ಸಾಯುವಂತಹ ಜನರ ಕಿವಿಯಲ್ಲಿ ಬಂದು ತಾರಕ ಮಂತ್ರ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಯಾವ ಕಾಶಿಯಲ್ಲಿ ಸಾಯುವ ಮನುಷ್ಯನ ಕಿವಿಯಲ್ಲಿ ರುದ್ರದೇವರು ಹೇಳ್ತಾರೋ ಅಂತಹ ಕಾಶಿಗೆ ಹೋಗಿದ್ದೆ ಸ್ವಾಮಿ ಅಂತ ಹೇಳ್ತಾರೆ. ಆಮೇಲೆ ಪುಲಹಸ್ಯಾಶ್ರಮ, ಪುಲಹರ ಆಶ್ರಮ ಯಾವುದು ನಾವು ಕೇಳ್ತೇವೆ, ಭರತ ಚಕ್ರವರ್ತಿ ಹೋಗಿ ಮಾಡಿದ ಅಂತ ಕಾಲಂಜರ ಪರ್ವತ ಹತ್ರ ಇರುವಂಥ ಪರ್ವತ, ಅದು ಪುಣ್ಯಂ ಫಲ್ಗು ತೀರ್ಥಂ. ಅದು ಗಯಾ
ಗಂಡಕಿ ಚಕ್ರತೀರ್ಥ ಅಂದರೆ ನೈಮಿಷಾರಣ್ಯ ಶಿವತೀರ್ಥಂ ಅನಂತಕಂ ಗೋಪ್ರತಾರಕ ನಾಗೇಶಂ ನಾಗೇಶ ಅಂತದ ನಾಗೇಶ್ವರ ದ್ವಾರಕಾ ಹತ್ರ, ಆಮೇಲೆ ನಾಗೇಶಂ ಅಯೋಧ್ಯ ಬಿಂದು ಸರೋವರ. ಅವರು ಕ್ರಮವಾಗಿ ಹೇಳ್ತಿಲ್ಲ, ಒಂದೊಂದ್ಸಲ ಒಂದೊಂದು ನೆನೆಸ್ಕೊಂಡು ಒಟ್ಟಿಗೆ ಹೇಳ್ತಾರೆ. ಇನ್ನು ಯತ್ರಾಸ್ತೆ ಮುಕ್ತಿ ಸಾಕ್ಷಾತ್ ರಾಮೋ ರಾಜೀವಲೋಚನ, ಸಾಕ್ಷಾತ್ ಮುಕ್ತಿಯನ್ನು ಕೊಟ್ಟಂತಹ ರಾಮದೇವರು ಇರುವಂತಹ ಇದು ಆಗ್ನೇಯಂ ವಾಯುಕೌಬೇರಂ ವಾಯುತೀರ್ಥ ಕುಬೇರತೀರ್ಥ ಕೌಮಾರತೀರ್ಥ ಭೂರುಹಂ ಪುನಃ ಸೌಕರಂ ಸೂಕರತೀರ್ಥ ಮಥುರಾ ಯತ್ರ ನಿತ್ಯಂ ಸನ್ನಿಹಿತೋ ಹರಿ, ಮಥುರಾದಲ್ಲಿ ದೇವರು ನಿತ್ಯ ಸನ್ನಿಹಿತನಾಗಿದ್ದಾನೆ. ಪುಷ್ಕರ ಸತ್ಯತೀರ್ಥಂ ಜ್ವಾಲಾತೀರ್ಥಂ ದಿನೇಶ್ವರಂ ಇಂದ್ರತೀರ್ಥಂ ಕುರುಕ್ಷೇತ್ರಂ ಪ್ರಾಚೀ ಸರಸ್ವತಿ ತಾಪಿ ಪಯೋಷ್ಣಿ ನಿರ್ವಿಂಧ್ಯ ಮಲಯ ಕೃಷ್ಣವೇಣಿ ಒಂದು ದಕ್ಷಿಣ ದಿಕ್ಕಿಗೆ ಬಂದಿದ್ದಾರೆ. ಗೋದಾವರಿ ದಂಡಕಾರಣ್ಯ ತಾಮ್ರಚೂಡ ತಾಮ್ರಪರ್ಣಿ ನದಿ ಸದೋದಕಂ ದ್ಯಾವಾಭೂಮೀಶ್ವರ ದುಷ್ಟ ಶ್ರೀಶೈಲಕ್ಕೆ ಬಂದಿದ್ದೀನಿ. ಶ್ರೀಪರ್ವತೇಶ್ವರ ಪರಮಾತ್ಮ ರುದ್ರದೇವರಿದ್ದಾರೆ. ಅಸಂಖ್ಯಾತ ಲಿಂಗತೀರ್ಥಾನಿ ಕೋಟಿ ತೀರ್ಥ ಇರಬೇಕು. ಯತ್ತ ಸಂಚಿತಾಮನೆ ವೆಂಕಟಾದ್ರಿಗೆ ಹೋಗಿದ್ದೆ ನಾನು. ಶ್ರೀರಂಗಾಖ್ಯ ಸ್ವಯಂ ಹರಿಹಿ ವೆಂಕಟೀ ನಾಮ ತತ್ರೈವ ದೇವಿ ಮಹಿಷಮರ್ದಿನಿ. ಶ್ರೀರಂಗದಲ್ಲಿ ಅಥವಾ ವೆಂಕಟೀ ಅಂತನ್ನುವಂತಹ ಮಹಿಷಮರ್ದಿನಿ ಇದ್ದಾಳಂತೆ, ಬಹುಶಃ ಇದರಲ್ಲಿರಬೇಕು. ಇನ್ನು ಚಂದ್ರತೀರ್ಥ ಭದ್ರವಟ ಕಾವೇರಿ ಕುಟಿಲಾಚಲವು ಕಾವೇರಿ ನದಿಗೆ ಸ್ನಾನ ಮಾಡಿದ್ದೀನಿ. ಅವಟೋದ ತಾಮ್ರಪರ್ಣಿ ಅಂತ ಮತ್ತೆ ಹೇಳ್ತಾರೆ, ಅದು ತಾಮ್ರಚೂಡ ಅಂತ ಬೇರೆ. ಆಮೇಲೆ ತ್ರಿಕೂಟ ಪರ್ವತ ಕೋಲ್ಲಕಗಿರಿ ವಸಿಷ್ಠಾಶ್ರಮ ವಸಿಷ್ಠತೀರ್ಥ ಬ್ರಹ್ಮತೀರ್ಥ ಜ್ಞಾನತೀರ್ಥ ಮಹೋದಧಿ ಋಷಿಕೇಶ. ಆಮೇಲೆ ವಿರಾಜಸ್ಥ ವಿಶಾಲಂ ನೀಲಪರ್ವತ ಅಂತಂದರೆ ಜಗನ್ನಾಥ, ಯಾವುದೋ ಜಗನ್ನಾಥಪುರಿ ಭೀಮಕೂಟ ಶ್ವೇತಗಿರಿ ರುದ್ರತೀರ್ಥಂ ಉಮಾವನ ಅವಾಪಗಿರಿಜಾದೇವಿ ತಪಸಾಯತ್ತ ಶಂಕರಂ. ಎಲ್ಲಿ ರುದ್ರದೇವರನ್ನು ತಪಸ್ಸನ್ನು ಮಾಡಿ ಪಾರ್ವತೀದೇವಿ ಗಂಡನನ್ನಾಗಿ ಪಡೆದೋ ಅಂತಹ ಗಿರಿಜಾವನ, ಬಹುಶಃ ಇದು ಕಂಚಿ ಇರಬೇಕು, ಅಲ್ಲಿ ತಪಸ್ಸು ಮಾಡಿ ಪಡೆದಿದ್ದು ಒಂದಿದೆ, ಇರಬಹುದು, ಗೊತ್ತಿಲ್ಲ. ಇನ್ನು ವಾರುಣಂ ಸೂರ್ಯತೀರ್ಥಂಚ ಹಂಸತೀರ್ಥ ಮಹೋದಯಂ ನಿಮಜ್ಜ ಯತ್ರ ಕಾಕೋಲಾಹ ರಾಜಹಂಸತ್ವಮಾಪು. ಯಾವುದು ಆ ಹಂಸತೀರ್ಥ ಅಂತಂದರೆ ಕಾಗೆಗಳು ಸ್ನಾನ ಮಾಡಿ ರಾಜಹಂಸ ಪಕ್ಷಿಗಳಾದವು. ಅಲ್ಲಿ ಅಸುರೋ ಯಂತ್ರ ದೇವತ್ವ ವಾಪಸ್ ಸ್ನಾನ ಮಾತ, ಯಾವುದೋ ಒಬ್ಬ ಶಾಪಗ್ರಸ್ತರಿರ್ಬೇಕು, ಅಸುರ ಸ್ನಾನ ಮಾಡಿ ದೇವತ್ವವನ್ನು ಹೊಂದಿದ ಅಂತಹ ತೀರ್ಥ. ವಿಶ್ವರೂಪ ತೀರ್ಥ ಒಂದೇ ತೀರ್ಥ. ರತ್ನೇಶ ಕುಹಕಾಚಲ ನರನಾರಾಯಣನ ನೋಡಿದೆ. ದೃಷ್ಟ ಬದ್ರಿಕ್ಷೇತ್ರ ಮುಚ್ಚತೆ ಪಾಪಕೋಟಿಭಿ. ಸರಸ್ವತಿ ದೃಷದ್ವಂತವು ಸರಸ್ವತಿ ದೃಷದ್ವತಿ ನದಿಗಳು ನರ್ಮದಾ ಶರ್ಮದಾ ನೃಣಾಂ ಜನರಿಗೆ ಸುಖವನ್ನು ಕೊಡುವಂಥ ನರ್ಮದಾ ನದಿ. ನೀಲಕಂಠ ಮಹಾಕಾಲ ಉಜ್ಜಯಿನಿ. ಅಮರಕಂಟಕ ಚಂದ್ರಭಾಗಾ ನದಿ ನಮ್ಮ ಪಂಢರಪುರ. ಇನ್ನು ವೇತ್ರಾವತಿ ವೀರಭದ್ರ ಗಣೇಶ್ವರ ಗೋಕರ್ಣ ಬಿಲ್ವತೀರ್ಥಕ್ಕೆ ಹೋಗಿದ್ದೆ. ಕರ್ಮಕುಂಡ ಸತಾರಕಂ ಸ್ನಾನ ಮಾತ್ರೇನ ಯತ್ರಾಶು ಮುಚ್ಚತೆ ಕರ್ಮಬಂಧನ ಅನ್ಯಾನ್ಯವಿಚ ತೀರ್ಥಾನಿ ಕೃತಾನಿ ಕೃಪಯಾತವ. ನಿಮ್ಮಂಥವರ ಅನುಗ್ರಹದಿಂದ ಇನ್ನೂ ಅನೇಕ ತೀರ್ಥಗಳನ್ನೆಲ್ಲ ಸಂಚಾರ ಮಾಡಿ ಬರ್ತಾ ಇದ್ದೀನಿ. ದೊಡ್ಡ ತೀರ್ಥಯಾತ್ರೆ ಮಾಡಿದ್ದು ಬಂದ ನಾ ಆಗಿನ ಕಾಲಕ್ಕೆ ಅಂತ ಹೇಳ್ದ. ಉತ್ಪದ್ಯತೆ ಶುಭಾಬುದ್ಧಿ ಸಾಧೂನಾಂ ಯದನುಗ್ರಹ ಏಕತಃ ಸರ್ವತೀರ್ಥಾನಿ ಕರುಣಾ ಸಾಧವೋನ್ಯತಃ. ಈ ಎಲ್ಲ ತೀರ್ಥಗಳು ಒಂದು ಕಡೆ ಸ್ವಾಮಿ, ಆದರೆ ನೀವು ಸಜ್ಜನರು, ನೀವು ತೀರ್ಥ ಬಹಳ ದೊಡ್ಡದು. ಯಾಕೆ ಅಂದರೆ ನಿಮ್ಮ ಸಹವಾಸದಿಂದ ಒಳ್ಳೆ ಬುದ್ಧಿ ಬರ್ತದೆ, ನಮಗೆ ಶುದ್ಧ ಜ್ಞಾನ ಬರ್ತದೆ. ಆದ್ದರಿಂದಾಗಿ ನೀವೇ ತೀರ್ಥ. ಅದಕ್ಕೆ ಸ್ನಾನವನ್ನು ಮಾಡಿರಿ ಜ್ಞಾನತೀರ್ಥದಲ್ಲಿ ಅಂತನ್ನುವಂಥ ಮಾತು. ಜೊತೆಗೆ ಹೇಳ್ತಾರೆ ಅನುಗ್ರಹಾಯ ಭೂತಾನಾಂ ಚರಂತಿ ಚರಿತವ್ರತಾಃ. ಸಜ್ಜನರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿಯೇ ನೀವು ಓಡಾಡ್ತಿರ್ತೀರಿ. ತ್ವಂ ಗುರು ಸರ್ವವರ್ಣಾನಾಂ ವಿದ್ಯೆಯ ವಯಸ್ಸಾಧಿಕಃ. ನೀವು ಎಲ್ಲರಿಗೂ ಗುರುಗಳು, ವಯಸ್ಸಿಂದಲೂ ದೊಡ್ಡವರು. ಅತಃ ಪೃಚ್ಛಾಮ್ಯಹಂ ಕಿಂಚಿತ್ ಅಧಿಭೂತಂ ಚಿರಂತಕಂ ಕಿಂ ಕುರ್ಯಾಂ ಕಂ ನ ಪುಚ್ಛೇಯಂ ಮನೋ ಅತಿಚಲಂ ಮುನೇ ನಿಸ್ಪೃಹಂ ಬ್ರಹ್ಮ ವಿಷಯೇಶ್ವತಿಲಾಲಸಂ ಮನಾಗಮಿ ನ ಸಹತೆ ವಿರಹಂ ತಿಮಿರಂ ಧ್ರುವಂ. ಏನು ಮಾಡಲಿ, ದೇವರ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕು ಅಂತಿದೆ. ನನ್ನ ಮನಸ್ಸು ಅತಿ ಚಂಚಲ. ನಿಸ್ಪೃಹಂ ಬ್ರಹ್ಮ ವಿಷಯೇಶ್ವತಿಲಾಲಸಂ. ದೇವರ ವಿಷಯದಲ್ಲಿ ನಿಸ್ಪೃಹನಾಗಿ ಇದೆ ನಮ್ಮ ಮನಸ್ಸು, ದೇವರ ಹತ್ರ ಹೋಗೋದೇ ಇಲ್ಲ. ವಿಷಯೇಶ್ವತಿಲಾಲಸಂ, ವಿಷಯಗಳಲ್ಲಿ ಬಹಳ ಆಸಕ್ತ. ಮನಾಗಮಿನ ಸಹತೆ ವಿರಹಂ ತಿಮಿರಂ ಬೃಹತ್. ಒಂದು ಸ್ವಲ್ಪನೂ ಸಹ ಮೋಹಿತಂ ವಿವಿಧೈರ್ಭಾವೈ ಕರ್ಮಣಾಂ ಕ್ಷೇತ್ರ ಮುಕ್ತಮಂ. ನಾನಾ ಕರ್ಮಗಳನ್ನು ಮಾಡಿ 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 ಮೋಹಿತ ಆಗಿಬಿಟ್ಟದೆ. ಬೇರೆ ಬೇರೆ ಕರ್ಮ. ಶಾಂತಿಂ ಯಥಾ ಸಮಾಯಾತಿ ಸಂಪನ್ನಮಿಯ ಭೂಸರ ವಿವೇಕ ಪ್ರವಣಂ ಶುದ್ಧಂ ಯಥಾಸ್ಯಾತ್ ಕೃಪಯಾವದ. ಇದು ಹೇಗೆ ಶುದ್ಧವಾಗುತ್ತೆ ಹಾಗೆ ಹೇಳ್ರಿ ಅಂತ ಹೇಳಿದಾಗ ಅದಕ್ಕೆ ಅನೇಕ ಉತ್ತರಗಳನ್ನು ಕೊಡ್ತಾರೆ. ದೇವರ ಮಹಿಮೆಯನ್ನು ಹೇಳುತ್ತಾರೆ. ಇದು ಗರುಡ ಪುರಾಣ ಅಂತ ಹೆಸರು. ಇದರಲ್ಲಿ ದೇವರ ಮಹಿಮಾ ಇಷ್ಟು ಬರ್ತದೆ 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 ಅಷ್ಟು
ಮಹಿಮೆಗಳನ್ನು ಹೇಳುತ್ತಾರೆ. ಇದು ಹೇಳ್ತಾರೆ. ಇನ್ನು ಮುಂದೆ ನಾಳೆ ಒಂದು ಕಥೆ ಬರ್ತದೆ, ವಿಶ್ವಕ್ಸೇನನ ಹಿಂದಿನ ಜನ್ಮದ ಕಥೆ ಬರ್ತದೆ. ಅವೆಲ್ಲವನ್ನೂ ಕೂಡ ಯಥಾಮತಿ ವಿಸ್ತಾರವಾಗಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾವಾಂಸ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಅವರಿಗೆಲ್ಲ ಋಷಿಗಳು ಕಾಣಿಸಿದ್ರೆ ನಮಗೆ ಸತ್ಯಾತ್ಮ ಅಷ್ಟೇ.